ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ ಅವ್ರಿಗೆ ಆತ್ಮೀಯವಾದ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಹಾಗೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರೋರು ಕೂಡ ಸ್ವಾಗತ. ನನ್ನ ಚಾನಲ್ನ ನೀವು ನೋಡ್ತಾ ಇದ್ದೀರಾ, ಫಾಲೋ ಮಾಡ್ತಾ ಇದ್ದೀರಾ, ಥಮ್ಸ್ ಅಪ್ಸ್ನ ಕೊಡ್ತಾ ಇದ್ದೀರಾ ಆ್ಯಂಡ್ ಪಾಸಿಟಿವ್ ಕಮೆಂಟ್ಸ್ನ ಕೊಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಒಂದು ಹ್ಯೂಜ್ ಮನಪೂರ್ವಕವಾದ ಒಂದು ಧನ್ಯವಾದಗಳು ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಕೂಡ. ನಿಮ್ಮೆಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವು ಯಾವಾಗ ಒಬ್ಬರ ಹತ್ರ ಪಾಸಿಟಿವ್ ಆಗಿ ಮಾತಾಡ್ತೀವೋ ನಮಗೂ ಅದೇ ರೀತಿಯ ಒಂದು ಪಾಸಿಟಿವ್ ಔಟ್ಕಮ್ ನಮ್ಮ ಲೈಫಲ್ಲಿ ಬರುತ್ತೆ. ಓಕೆ, ಸೊ ಪ್ರತಿಯೊಬ್ಬರಿಗೂ ನಾವು ಪಾಸಿಟಿವ್, ನಾವು ಸರಿ ಅನ್ನೋದನ್ನು ಹೇಳೋದನ್ನು ನಾವು ನಿಲ್ಲಿಸಬೇಕಾಗತ್ತೆ. ಆ್ಯಂಡ್ ನಮ್ಮ ಕೆಲಸ ಅದು ಅಲ್ಲಿ ಮಾತಾಡಬೇಕಾಗತ್ತೆ. ಸೊ ನಮ್ಮ ಕೆಲಸನ ನಾವು ಮಾಡ್ತಾ ಇರೋಣ ಆ್ಯಂಡ್ ಪಾಸಿಟಿವ್ ಆಗಿರೋಣ, ಎಲ್ಲವೂ ಸಹ ಚೆನ್ನಾಗಾಗುತ್ತೆ. ಕಷ್ಟದ ಪರಿಸ್ಥಿತಿಯಲ್ಲೂ ಸಹ ಈ ಒಂದು ಸಕಾರಾತ್ಮಕ ಯೋಚನೆ ನಮ್ಮನ್ನು ಕೈ ಹಿಡಿಯುತ್ತೆ. ಸೊ ದಯವಿಟ್ಟು ನಿಮ್ಮನ್ನು ನಂಬಿ ಹಾಗೂ ನೀವು ನಂಬಿರೋ ದೇವ್ರನ್ನ ನಂಬಿ ಎಲ್ಲವೂ ಸಹ ಸರಿ ಹೋಗುತ್ತೆ. ಸೊ ಇದು ಮಚ್ ಅವೈಟೆಡ್ ಆ್ಯಂಡ್ ಡಿಮಾಂಡಿಂಗ್ ಟಾಪಿಕ್ ಇದು. ಸೊ ನಿಮ್ಮ ಪರ್ಸನ್ ಫೀಲಿಂಗ್ಸು, ಸೊ ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಅಥವಾ ಯಾರೇ ಪರ್ಸನ್ ಇರಲಿ, ಸೊ ಈ ರೀಡಿಂಗ್ ಹೇಗೆ ಹೋಗುತ್ತೋ ಹಾಗೆ ತೊಗೊಳ್ಳೋಣ. ಓಕೆ, ಸೊ ನಿಮ್ಮ ಪರ್ಸನ್ ಫೀಲಿಂಗ್ಸ್ ಏನೇನಿರುತ್ತೆ, ಯಾರು ಯೋಚನೆ ಮಾಡ್ತಾ ಇದ್ದಾರೆ, ಏನು ಯೋಚನೆ ಮಾಡ್ತಾ ಇದ್ದಾರೆ, ಸೊ ಆ್ಯಂಡ್ ಸೋ ಫೋರ್ತ್. ಓಕೆ, ಸೊ ಶುರು ಮಾಡೋಣ. ಇಲ್ಲಿ 4 ಫೈಲ್ನ ಇಡ್ತಾ ಇದ್ದೀನಿ. ಸಮಾಧಾನವಾಗಿ ನಿಮ್ಮ ಲೈಫಲ್ಲಿ ಮಲ್ಟಿಪಲ್ ಪರ್ಸನ್ ಇದ್ದರೆ ಬೇರೆ ಬೇರೆ ಫೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಶಿಪ್ ಇದೆ, ಮೇ ಬಿ ಅದು ಪ್ರೀತಿಗೆ ಡೆವಲಪ್ ಆಗ್ತಾ ಇದೆ, ಅಥವಾ ಏನೋ ಒಂದು ಕ್ಲೋಸ್ನೆಸ್ ಇದೆ, ಅದಕ್ಕೂ ಸಹ ನಿಮಗೆ ಬೇರೆ ಫೈಲ್ನ ಚಾಯ್ಸ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ಖಂಡಿತ ಚಾಯ್ಸ್ ಮಾಡಿ. ಸಪೋಸ್ ನಿಮಗೆ ಆ ಒಂದು ಫೈಲ್ನ ಚಾಯ್ಸ್ ಮಾಡಿ ಅಲ್ಲಿ ನಿಮ್ಮ ಮೆಸೇಜಸ್ ನಿಮಗೆ ಸಿಕ್ಕಿಲ್ಲ ಅಂದರೆ ದಯವಿಟ್ಟು ಅದನ್ನು ಬಲವಂತವಾಗಿ ಹೇರಿಸ್ಕೊಳಕ್ಕೆ ಹೋಗಬೇಡಿ. ಸೊ ಅದನ್ನು ಹೇರ್ಕೊಬೇಡಿ ಅಂತ ಹೇಳ್ತೀನಿ. ಓಕೆ, ಸೊ ತಪ್ಪಿದ್ರೆ ಕ್ಷಮಿಸಿ. ಓಕೆ, ಆ್ಯಂಡ್ ಖಂಡಿತ ನಾನು ಟೈಮ್ ಸ್ಟ್ಯಾಂಪ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇಫ್ ಅಟ್ ಆಲ್ ನಾನು ಹಾಕಿರಲಿಲ್ಲ, ಬೈ ಮಿಸ್ಟೇಕ್ ಹಾಕಿಲ್ಲ ಅಂದರೆ ದಯವಿಟ್ಟು ಯಾವ್ಯಾವ ಫೈಲ್ನ ನೋಡ್ತೀರಾ ಪ್ಲೀಸ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೈಮ್ನ ಕೂಡ ಮೆನ್ಷನ್ ಮಾಡಿ. ಅದು ಒಂದು ದೊಡ್ಡ ಹೆಲ್ಪ್ ಆಗುತ್ತೆ ನನಗೆ. ಓಕೆ, ಸೊ ಮೊದಲನೇ ಫೈಲು ಅಮೆಥಿಸ್ಟ್ ಫೈಲು, 2ನೇದು ರೋಸ್ ಕಾರ್ಡ್ಸ್, 3ನೇದು ಹಾಲೈಟ್ ಹಾಗೂ 4ನೇದು ಬಂದು ಅವೆಂಚುರಿನ್. ಓಕೆ, ಸೊ ನಿಮ್ಮ ವೀಡಿಯೋಸ್ನ ಪಾಸ್ ಮಾಡಿ, ಮೆಡಿಟೇಟ್ ಮಾಡಿ ಆ್ಯಂಡ್ ದೆನ್ ನಿಮ್ಮ ಫೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ಅಷ್ಟರೊಳಗೆ ನಾನು ಕೂಡ ಮೆಡಿಟೇಷನ್ ಮಾಡ್ತೀನಿ ಆ್ಯಂಡ್ ನಾದಾನ ನುಡ್ಸೋಣ. ಓಕೆ, ನಾದ ಕೇಳೋ ಸಮಯ, ಸೊ ನಾದಾನ ನುಡ್ಸೋಣ. ನಾದ ನುಡಿಸ್ಬೇಕಾದ್ರೆ ನನಗೆ ಬಂದಿರೋ ಮೆಸೇಜ್ ಎಲ್ಲೋ ಒಂದು ಕಡೆ ನಿಮ್ಮ ನಿಲುವು ಅಥವಾ ನೀವು ನಿಂತಿರೋ ಜಾಗ ಅಥವಾ ನೀವು ಪರಿಸ್ಥಿತಿನ ನೋಡೋ ಒಂದು ದೃಷ್ಟಿಕೋನ ಏನಿದೆ, ಎಲ್ಲೋ ಒಂದು ಕಡೆ ಅದು ಇಂಬ್ಯಾಲೆನ್ಸ್ ಇದೆ. ಸೊ ನಿಮ್ಮನ್ನು ನೀವು ಬ್ಯಾಲೆನ್ಸಿಗೆ ತಂದ್ಕೊಡಿ. ಅದು ಸಕಾರಾತ್ಮಕ ಯೋಚನೆಯಿಂದ ಇರಬಹುದು, ಯೋಜನೆಗಳಿಂದ ಇರಬಹುದು, ಓದುವಿಕೆ ಇರಬಹುದು, ಲೈಬ್ರರಿಗೆ ಹೋಗಿ ಕೂತ್ಕೊಂಡು ಬುಕ್ಸ್ ಜೊತೆ ನಿಮ್ಮ ಸಂಬಂಧಗಳನ್ನು ಆಳ ಮಾಡ್ಕೊಳ್ಳೋದಿರಬಹುದು, ಅಥವಾ ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರಗಳನ್ನು ನೇರವಾಗಿ ಕೇಳಿ ಸರಿಪಡಿಸ್ಕೊಳ್ಳೋದಿರಬಹುದು. ಇಲ್ಲಿ ತುಂಬ ಇಂಪಾರ್ಟೆಂಟ್, ಇದು ಎಲ್ಲಕ್ಕಿಂತನೂ ತುಂಬ ಇಂಪಾರ್ಟೆಂಟ್ ಏನಿದೆ ಗೊತ್ತಾ, ನಿಮಗೆ ನಿಮ್ಮ ಹೆಲ್ತ್. ಓಕೆ, ಸೊ ನಿಮ್ಮ ಹೆಲ್ತನ್ನ ದಯವಿಟ್ಟು ಕಾಳಜಿ ಕೊಡಿ. ನೋ ಮ್ಯಾಟರ್ ನೀವು ಅಕ್ಕಪಕ್ಕ ಇರೋರ ಬಗ್ಗೆ ಯೋಚನೆ ಮಾಡ್ತೀರಾ, ಅವ್ರ ಊಟದ ಬಗ್ಗೆ ಯೋಚನೆ ಮಾಡ್ತೀರಾ ಆ್ಯಂಡ್ ಅವರನ್ನು ನೋಡ್ಕೊಳ್ಳೋದ್ರಲ್ಲಿ ನಿಮ್ಮ ಜೀವನನ ನೀವು ಅರ್ಪಿಸಿರಬಹುದು. ಆದರೆ ಈ ಒಂದು ಟೈಮಲ್ಲಿ ನಿಮ್ಮ ನನಗಿಲ್ಲಿ ಏಜ್ ಅಬೌವ್ 40, 45, 50 ಆ ಥರ ಅನ್ನಿಸ್ತಾ ಇದೆ. ಸೊ ದಯವಿಟ್ಟು ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಬಿಕಾಸ್ ನೀವು ಯಾವಾಗ ಹೆಲ್ತ್ ಕಡೆ ಗಮನ ಕೊಡ್ತೀರೋ ನಿಮ್ಮ ಸುತ್ತಮುತ್ತ ಕೂಡ ವಾತಾವರಣ ಅಷ್ಟೇ ಪಾಸಿಟಿವ್ ಆಗುತ್ತೆ. ಸೊ ನಮ್ಮ ಹೆಲ್ತನ್ನ ನೋಡ್ಕೊಳ್ಳೋದು ಎಲ್ಲೂ ಸಹ ಸೆಲ್ಫಿಶ್ ಅಲ್ಲ. ಓಕೆ, ಸೊ ಸೆಲ್ಫಿಶ್ ಯಾವಾಗ ಆಗುತ್ತೆ ಅಂದರೆ
ಅವರು ನಾವು ಚೆನ್ನಾಗಿಲ್ಲ ಆ್ಯಂಡ್ ಅವರು ಚೆನ್ನಾಗಿರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಎಲ್ಲೋ ಒಂದು ಕಡೆ ಸೆಲ್ಫಿಶ್ನೆಸ್ ಬರುತ್ತೆ. ಓಕೆ, ಸೊ ನಿಮ್ಮ ಹೆಲ್ತನ್ನ ನೋಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಲ್ಲೂ ತಪ್ಪಿಲ್ಲ. ಓಕೆ, ಸೊ ದಯವಿಟ್ಟು ಅದನ್ನು ಮಾಡಿ. ಸೊ ಮೊದಲನೇ ಪೈಲಿಗೆ ಹೋಗೋಣ. ಸೊ ಮೊದಲನೇ ಪೈಲು ಯಾರೆಲ್ಲ ಅಮೆಥಿಸ್ಟ್ನ ಚಾಯ್ಸ್ ಮಾಡಿದ್ದೀರಾ, ಸೊ ಆ ಒಂದು ಪೈಲಿಗೆ ನಾವು ಹೋಗೋಣ. ಸೊ ಫಸ್ಟ್ ನಾನು ಈ ಒಂದು ಕಾರ್ಡ್ಸನ್ನು ಪಕ್ಕಕ್ಕೆ ಇಟ್ಕೊತೇನೆ. ಆರಾಮಾಗಿರಿ. ಪೈಲ್ ನಂಬರ್ 1, ನಿಮಗೆ ತುಂಬಾ ಆ್ಯಂಗ್ಸೈಟಿ ಇದೆ. ಸೊ ಮುಂದೇನು ಅನ್ನೋದು ತುಂಬ ಇದೆ ಈ ಪರ್ಸನ್ ಜೊತೆ. ಮೇ ಬಿ ನೀವು ಎಲ್ಲೋ ಒಂದು ಕಡೆ ಇಂಬ್ಯಾಲೆನ್ಸ್ ಇದ್ದೀರಾ. ಓಕೆ, ಸೊ ಬ್ಯಾಲೆನ್ಸ್ ಆಗಿ, ಸೊ ಎವ್ರಿಥಿಂಗ್ ವಿಲ್ ಬಿ ಕ್ಲಿಯರ್. ಆ್ಯಂಡ್ ನಿಮ್ಮ ಇಂಟ್ಯೂಷನ್ ಮಾತನ್ನು ಕೇಳಿ. ಸಪೋಸ್ ನಿಮಗೆ ಈ ರೀತಿ ಆ್ಯಂಗ್ಸೈಟಿ ಅಥವಾ ಇಂಟ್ಯೂಷನ್ನು ಕೇಳಿದ್ರೂ ಕೇಳದೇ ಇರೋ ಒಂದು ಇದರಿದ್ದರೆ ದಯವಿಟ್ಟು ಅಮೆಥಿಸ್ಟ್ನ ಬೈ ಮಾಡಿ, ಸರ್ಟಿಫೈಡ್ ಅಮೆಥಿಸ್ಟ್ನ, ಆ್ಯಂಡ್ ಇದನ್ನು ನಿಮ್ಮ ಪಿಲ್ಲೋ ಕೆಳಗೆ ಇಟ್ಕೊಳ್ಳಿ. ಇಟ್ ವರ್ಕ್ಸ್ ವಂಡರ್. ಓಕೆ, ಈವನ್ ಸ್ಟೂಡೆಂಟ್ಸ್ಗೂ ಅಷ್ಟೇ ಅಮೆಥಿಸ್ಟ್ ತುಂಬ ಒಳ್ಳೆಯದು. ಸೊ ನಿಮ್ಮ ಮಕ್ಕಳು ಓದ್ತಾ ಇಲ್ಲ ಅಥವಾ ಅವರಿಗೆ ಫೋಕಸ್ ಇಲ್ಲ, ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ಅಮೆಥಿಸ್ಟ್ನ ಅವರ ಪಿಲ್ಲೋ ಕೆಳಗೆ ಇಡಿ ಆ್ಯಂಡ್ ವಂಡರ್ಸ್ ಆಗುತ್ತೆ. ಬಿಕಾಸ್ ಅವರ ಪಿಲ್ಲೋ ಕೆಳಗೆ ಇಡೋದ್ರಿಂದನೇ ಅವರಿಗೆ ರಾತ್ರಿಯೆಲ್ಲ ಅದರ ಎನರ್ಜಿ ಸಿಗುತ್ತೆ. ಓಕೆ, ಅದನ್ನು ಎನರ್ಜೈಸ್ ಮಾಡಬೇಕು ಅಂದರೆ ಮೂನ್ಲೈಟ್ ಅಂದರೆ ಹುಣ್ಣಿಮೆಯ ಚಂದಿರದ ಕೆಳಗೆ, ಬೆಳಕಿನ ಕೆಳಗೆ ಅದನ್ನು ಇಡಬೇಕಾಗತ್ತೆ. ಅದು ಚಾರ್ಜ್ ಆಗುತ್ತೆ. ಓಕೆ, ಸೊ ನೋಡೋಣ ನಿಮ್ಮ ವ್ಯಕ್ತಿಯ ಮೇನ್ ನಿಮ್ಮ ಕಾರ್ಡ್ ಏನಿದೆ ಅಥವಾ ಈ ಒಂದು ರೀಡಿಂಗಿಗೆ ಸೆಂಟರ್ ಏನಿದೆ ಅನ್ನೋದನ್ನು. ಓಕೆ, ಸೊ ಡಾರ್ಕ್ ಮ್ಯಾನ್, ಡೀಲಿಂಗ್ ವಿತ್ ದ ಡಾರ್ಕ್ ಮ್ಯಾನ್. ಒಂದು ಈ ಪರ್ಸನ್ ಡಾರ್ಕ್ ಕಾಂಪ್ಲೆಕ್ಷನ್ ಇರಬಹುದು, ಅಥವಾ ಗೋಧಿ ಬಣ್ಣ ಇರಬಹುದು, ಅಥವಾ ನಿಮಗಿಂತ ಈ ಪರ್ಸನ್ ಡಾರ್ಕರ್ ಸೈಡ್ ಇರ್ಬೋದು. ಅಂದರೆ ನಿಮಗಿಂತ ಈ ಪರ್ಸನಿನ ಸ್ಕಿನ್ ಟೋನ್ ತುಂಬ ಡಾರ್ಕ್ ಇರಬಹುದು. ಆ್ಯಂಡ್ ಇವರ ಒಂದು ಕೂದಲು ಉದ್ದ ಇರಬೇಕು ಅಂತ ಏನೂ ಇಲ್ಲ. ಇವರಿಗೆ ಗಡ್ಡ ಮೀಸೆ ಎರಡೂ ಸಹ ಇರ್ಬೋದು, ಆ್ಯಂಡ್ ಥಿಕ್ ಹೇರ್ಸ್ ಇರಬಹುದು, ಬ್ಲ್ಯಾಕ್ ಹೇರ್ಸ್ ಇರಬಹುದು. ಆ್ಯಂಡ್ ಈ ಪರ್ಸನ್ ಕೂಡ ಕಪ್ಪಿದ್ದಾರೆ. ಸೊ ಕಪ್ಪಿದ್ದಾರೆ ಅಂದಿದ ತಕ್ಷಣವೇ ಇಲ್ಲಿ ನಾವು ಅಫೆಂಡ್ ಆಗೋ ಅವಶ್ಯಕತೆ ಇಲ್ಲ, ಯಾಕಂದರೆ ಕೃಷ್ಣನೂ ಕೂಡ ಕಪ್ಪೆ. ಸೊ ಎಲ್ಲ ದೇವರ ಮೂರ್ತಿನೂ ಇದರಲ್ಲೇ ಇರುತ್ತೆ. ಸೊ ಕಪ್ಪು ಲಕ್ಷಣ ಕೂಡ. ಓಕೆ, ಸೊ ತಲೆ ಕೆಡ್ಸ್ಕೋ ಅವಶ್ಯಕತೆ ಇಲ್ಲ. ಸೊ ಮೇ ಬಿ ನೀವು ಈ ಪರ್ಸನ್ ಜೊತೆ ಡೀಲ್ ಆಗ್ತಾ ಇದ್ದೀರಾ. ಮೇ ಬಿ ಇವರು ನಿಮ್ಮ ಲೈಫಲ್ಲಿ ಇರೋ ಡಿವೈನ್ ಪರ್ಸನ್, ಡಿವೈನ್ ಮ್ಯಾಸ್ಕ್ಯುಲೈನ್ ಇರಬಹುದು. ಆ್ಯಂಡ್ ಸಾಕಷ್ಟು ಜನ ಓಕೆ ಈ ರೀಡಿಂಗ್ ನೋಡೋರು ಈ ಪರ್ಸನ್ ಜೊತೆ ಡೀಲ್ ಮಾಡ್ತಾ ಇದ್ದೀರಾ. ನನಗೆ ಇಲ್ಲಿ ಸೇಮ್ ಸೆಕ್ಸ್ ರಿಲೇಷನ್ಶಿಪ್ಪು ಕಾಣಿಸ್ತಾ ಇದೆ. ಇಟ್ಸ್ ಆ್ಯಂಡ್ ಡಿಸ್ಕ್ಲೇಮರ್. ಓಕೆ, ಸೊ ತೊಗೊಳ್ಳೋದಿದ್ರೆ ತೊಗೋಬೋದು, ಇಲ್ಲ ಅಂದರೆ ಬಿಡ್ಬೋದು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪೈಲ್ ನಂಬರ್ 1 ಯಾರು ಅಮೆಥಿಸ್ಟ್ನ ಚಾಯ್ಸ್ ಮಾಡಿದ್ದಾರೆ ಅವರು ಯಾರು? ಓಕೆ, ಸೊ ಇವರು ಯಾರು ಅನ್ನೋ ಒಂದು ಡಿಸ್ಕ್ರಿಪ್ಷನ್ ನೋಡೋಣ. ಓಕೆ, ಸೊ ಲಾಟ್ ಆಫ್ ಕಾರ್ಡ್ಸ್. ಸೊ ಈ ಪರ್ಸನ್ ಕಾಫಿ ಲವರ್ ಇರಬಹುದು. ಓಕೆ, ಸೊ ಈ ಪರ್ಸನಿಗೆ ಕಾಫಿ ಅಂದರೆ ಬಹಳ ಇಷ್ಟ ಇರಬಹುದು. ಓಕೆ, ಬರ್ಡ್ ಲವರ್, ಓ ಮೈ ಗುಡ್ನೆಸ್, ಕಾಫಿ ಲವರ್, ಬರ್ಡ್ ಲವರ್. ಇವರಿಗೆ ನೇಚರ್ ಅಂದರೆ ತುಂಬ ಇಷ್ಟ ಇರ್ಬೋದು. ಆ್ಯಂಡ್ ನೇಚರಲ್ಲಿ ಇವರಿಗೆ ಬರ್ಡ್ಸನ್ನು ನೋಡೋದು, ಅದನ್ನು ಆಲಿಸೋದು, ಅದೇನು ಮಾಡುತ್ತೆ ಅನ್ನೋದನ್ನು ನೋಡೋದು ಅದು ತುಂಬ ಇಷ್ಟ ಅನಿಸುತ್ತೆ ಈ ಪರ್ಸನಿಗೆ. ಅಥವಾ ಬರ್ಡ್ಸ್ ಇರ್ಬೋದು ಇವ್ರ ಮನೆಯಲ್ಲಿ. ಓಕೆ, ಪಾಪ್ಯುಲರ್, ಓ ಮೈ ಗುಡ್ನೆಸ್, ಈ ಪರ್ಸನ್ ಪಾಪ್ಯುಲರ್ ಇರ್ಬೋದು. ಬಿಕಾಸ್ ನಾನು ಸ್ಟಾರ್ಟಿಂಗಲ್ಲಿ ಈ ಕಾರ್ಡ್ ನೋಡಬೇಕಾದ್ರೆ ಐ ಗಾಟ್ ದಟ್ ವೈಬ್. ಓಕೆ, ಸೊ ಮೇ ಬಿ ಇವರು ಮೀಡಿಯಾದಲ್ಲಿ ಇರಬೇಕಂತ ಏನೂ ಇಲ್ಲ. ಮೇ ಬಿ ಈ ಪರ್ಸನ್ ಸಿಂಗರ್ ಇರಬಹುದು, ಅಥವಾ ತುಂಬ ಒಕೇಷನ್ಸಲ್ಲಿ ಹೋಗಿ ಇವ್ರು ಹಾಡ್ತಾ ಇರ್ಬೋದು. ಇವ್ರ ಹಾಡ್ ಪಾಪ್ಯುಲರ್ ಇರಬಹುದು. ಸಮ್ವೇ ಈ ಪರ್ಸನ್ ಲೋಕಲಿ ಕೂಡ ಪಾಪ್ಯುಲರ್ ಇರಬಹುದು. ಅಥವಾ ನೀವು ಎಲ್ಲಿ ಹೋದರೂ ಈ ಪರ್ಸನ್ ಹೆಸರು ನಿಮಗೆ ಕೇಳ್ಪಟ್ಲಾಗುತ್ತೆ. ಆ್ಯಂಡ್ ಈಸ್ ಪಾಪ್ಯುಲರ್. ಓಕೆ, ಹಿ ಆರ್ ಶಿ ಈಸ್ ಪಾಪ್ಯುಲರ್. ಬಟ್ ಇಲ್ಲಿ ನನಗೆ ಸ್ಟ್ರಾಂಗ್ ಆಗಿ ಮೇಲ್ ಎನರ್ಜಿನೇ ಬರ್ತಾ ಇರೋದು. ಸೊ ಇದು ನಿಮ್ಮ ಪೈಲಿಲ್ಲ ಅಂದರೆ ದಯವಿಟ್ಟು ಇದನ್ನು ವಿಡ್ರಾ ಮಾಡ್ಕೊಳ್ಳಿ. ಓಕೆ, ಏರೀಸ್. ಸೊ ಅವರ ರಾಶಿ ಮೇಷ ರಾಶಿಯವರಾಗಿರ್ತಾರೆ. ಇರಬೇಕಂತ ಏನೂ ಇಲ್ಲ, ಡೋಂಟ್ ಫೋಕಸ್ ಆನ್ ಇಟ್. ಓಕೆ, ಸೊ ಮೇನ್ ಮೆಸೇಜಿಗೆ ಬರೋಣ. ಓಕೆ, ಆ್ಯಂಡ್ ಡೈಡ್ ಹೇರ್. ಸೊ ಪರ್ಸನ್ನು
ಅವ್ರಿಗೆ ಕೂದಲನ್ನ ಹೇರ್ ಡೈ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅಗೇನ್ ಇಟ್ಸ್ ಅ ಲಾಂಗ್ ಹೇರ್. ಓಕೆ, ಸೊ ಮೆನ್ ಆಗಿರ್ಬೋದು, ವುಮೆನ್ ಆಗಿರ್ಬೋದು, ಈ ಪರ್ಸನ್ ಕೂದಲು ಸ್ವಲ್ಪ ಉದ್ದ ಇರಬಹುದು. ಇರಬೇಕಂತ ಏನೂ ಇಲ್ಲ. ಉದ್ದ ಅಂದರೆ ನಾರ್ಮಲ್ ಒಂದು ಸಣ್ಣ ಪೋನಿ ಹಾಕೋಷ್ಟು ಇರಬಹುದು. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಕಾರ್ಡ್ ಈಸ್ ಸೆಕ್ಸಿ ಫಿಗರ್. ಸೊ ನಾನು ಇದನ್ನು ತುಂಬ ಹತ್ತಿರದಲ್ಲಿ ತೋರಿಸೋದಿಲ್ಲ. ಇಟ್ಸ್ ಅ ಡಿಸ್ಕ್ಲೇಮರ್ ಬಿಕಾಸ್ I can't show it closely. Okay, so yeah, and ತುಂಬಾ ಈ ಪರ್ಸನ್ ಫಿಟ್ನೆಸ್ ಫ್ರೀಕ್ ಇರಬಹುದು. ಆ್ಯಂಡ್ ಅವರ ಬಾಡಿ ಸ್ಟ್ರಕ್ಚರು ಅಥವಾ ಅವರ ಒಂದು ಫಿಸಿಕಲ್ ಅವರ ಏನು ಇದೆ ಅಲ್ಲ, ಸೊ ಇಟ್ಸ್ ವೆರಿ 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 ಅಟ್ರಾಕ್ಟಿವ್. ಓಕೆ, ಆ್ಯಂಡ್ ನೆಕ್ಸ್ಟ್ ಈಸ್ ಟೀ ಲವರ್. Oh my goodness, ಟೀ ಆ್ಯಂಡ್ ಕಾಫಿ ಲವರ್ ಆ್ಯಂಡ್ ಈವನ್ ಬಿಸ್ಕೆಟ್. ಓಕೆ, ಸೊ ಬಿಸ್ಕೆಟ್ ಇರೋದ್ರಿಂದ ಮೇ ಬಿ ಈ ಪರ್ಸನಿಗೆ he loves even coffee also, tea also. Okay, someone is a coffee lover also and someone is a tea lover also. ಇದರಲ್ಲಿ ಸ್ವಲ್ಪ ಜನ ಕಾಫಿ ಲವರ್ ಇರ್ಬೋದು, ಸ್ವಲ್ಪ ಜನ ಪರ್ಸನ್ ಟೀ ಲವರ್ ಇರಬಹುದು. ಆ್ಯಂಡ್ ಮೇ ಬಿ ಈ ಪರ್ಸನ್ನು ಅಷ್ಟು ಫಿಟ್ನೆಸ್ ಫ್ರೀಕ್ ಇಲ್ಲ, ಅಥವಾ ಇವರು ಅವರ ಬಾಡಿ ಸ್ಟ್ರಕ್ಚರ್ ತುಂಬ ಲೀನಾಗಿಲ್ಲ, ಅಂದರೆ ಥಿನ್ ಇಲ್ಲ, ಅಥವಾ ಈಗ ಏನಿದೆಯೋ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಹೇಗೆ ಹೇಳಬೇಕು ಅಂತ. ಬಟ್ ಇವ್ರು ಹೇಗಿದ್ದಾರೋ ದಿಸ್ ಪರ್ಸನ್ ಈಸ್ ವೆರಿ ಅಟ್ರಾಕ್ಟಿವ್. ಓಕೆ, ಇವರು ನಿಮ್ಮ ಪರ್ಸನ್ ಇಲ್ಲಿ ಇರೋ ಒಂದು ಟ್ರೈಟ್ಸ್ ಇರ್ಬೋದು. ಇದರಲ್ಲಿ ಒಂದು ಇರಬಹುದು ಅಥವಾ ಎಲ್ಲನೂ ಇರಬಹುದು, ಇರಬೇಕಂತೇನೂ ಇಲ್ಲ. ಓಕೆ, ಏನು ಅನ್ವಯಿಸುತ್ತೋ ಅದನ್ನು ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನೋಡೋಣ ಈ ಪರ್ಸನ್ ಹೇಗಿದ್ದಾರೆ. ಓಕೆ, ಸೊ ಈ ಪರ್ಸನ್ ಯಾರು ಅನ್ನೋದಿದೆ, ಬಟ್ ಇವರು ಯಾವ ರೀತಿಯ ಒಂದು ಪರ್ಸನ್ ಅನ್ನೋದು ನೋಡೋಣ ಇನ್ನೂ ಡೀಪಾಗಿ. ಫ್ಯಾಮಿಲಿ ಫ್ರೆಂಡ್ಸ್. ಓಕೆ, ಸೊ ಮೇ ಬಿ ಇದೊಂದು ಇಂಪಾರ್ಟೆಂಟ್ ಇದೆ ನಿಮಗೆ. ಓಕೆ, ಸೊ ಥ್ರೂ ಫ್ಯಾಮಿಲಿ ಫ್ರೆಂಡ್ಸ್, ಆ್ಯಂಡ್ ಇದು ತುಂಬ ತುಂಬ ಇಂಪಾರ್ಟೆಂಟ್ ಇರಬಹುದು. 12 ನೋಡ್ತಾ ಇದ್ದೀನಿ. ಮೇ ಬಿ ನಿಮ್ಮ ಮತ್ತು ಇವರ ಒಂದು ಕಾರ್ಮಿಕ್ ಜರ್ನಿ ಇರಬಹುದು ಅಥವಾ ಟ್ವಿನ್ ಫ್ಲೇಮ್ ಜರ್ನಿ ಇರಬಹುದು. ಆ್ಯಂಡ್ ಟ್ವಿನ್ ಫ್ಲೇಮ್ ಜರ್ನಿ ಸ್ವಲ್ಪ ಕಷ್ಟ ಇರುತ್ತೆ. ಓಕೆ, ಸೊ ಇವರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಥ್ರೂ ನಿಮಗೆ ಪರಿಚಯ ಆಗಿರಬಹುದು. ಸೊ ಅಥವಾ ಇವರು ಒಬ್ಬ ಫ್ಯಾಮಿಲಿ ಫ್ರೆಂಡ್ ಇರಬಹುದು. ಓಕೆ, ಆ್ಯಂಡ್ ನೆಕ್ಸ್ಟ್ ನೋಡೋಣ ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಹಿಡನ್ ಅಂದರೆ ಮುಚ್ಚಿಟ್ಟಿರುವ ಒಂದು ಮನಸ್ಸಲ್ಲಿರೋ ಮಾತುಗಳೇನಿದೆ ನಿಮ್ಮ ಬಗ್ಗೆ ಅನ್ನೋದನ್ನು ನಾನು ಇಲ್ಲಿ ನೋಡ್ತೀನಿ. ಓಕೆ, ಫೈಲ್ ನಂಬರ್ 1, ಈ ಪರ್ಸನ್ ಏನನ್ನು ಮುಚ್ಚಿಟ್ಟಿದ್ದಾರೆ, ಯಾವ ಭಾವನೆಗಳನ್ನು ಮುಚ್ಚಿಟ್ಟಿದ್ದಾರೆ. ಓಕೆ, ರನ್ನಿಂಗ್ ಫ್ರಮ್ ರೆಸ್ಪಾನ್ಸಿಬಿಲಿಟೀಸ್, ಗೋಸ್ಟಿಂಗ್. ಓಕೆ, ಈ ಪರ್ಸನ್ ಏನು ಗೊತ್ತಾ, ಒಂದು ನಿಮಗೆ ರೆಸ್ಪಾನ್ಸಿಬಿಲಿಟೀಸ್ನ ಕೊಡೋದಕ್ಕೆ ಇಷ್ಟ ಇಲ್ಲ. ಒಂದು ಇವ್ರು ನಿಮ್ಮ ಜೊತೆ ಟೈಮ್ ಪಾಸ್ ಮಾಡಬೇಕು ಅಂತಿದ್ದಾರೆ, ಅಥವಾ ನಿಮಗೆ ಒಂದು ದೃಢವಾದ ರಿಲೇಷನ್ಶಿಪ್ಪು ಕೊಡೋದಕ್ಕೆ ಈ ಪರ್ಸನ್ ಹಿಂದೇಟ್ ಆಗ್ತಾ ಇದ್ದಾರೆ. ಆ್ಯಂಡ್ ಇನ್ನೊಂದು ಗೋಸ್ಟಿಂಗ್ ಅಂದರೆ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಮೇ ಬಿ ಈ ಪರ್ಸನ್ ನಿಮ್ಮನ್ನು ಸಮ್ಟೈಮ್ಸ್ ತುಂಬ ಸ್ವೀಟಾಗಿ ಮಾತಾಡ್ತಾರೆ ಆ್ಯಂಡ್ ಸಮ್ಟೈಮ್ಸ್ ತುಂಬ ಹಾರ್ಷಾಗಿ ಮಾತಾಡ್ತಾರೆ. ಆಮೇಲೆ ಸ್ವಲ್ಪ ದಿನ ನಿಮ್ಮನ್ನು ಬ್ಲಾಕ್ ಮಾಡಿಡ್ತಾರೆ. ಸ್ವಲ್ಪ ಅವ್ರಿಷ್ಟ ಬಂದಾಗ ಅವ್ರು ಮಾತಾಡ್ತಾರೆ, ಅಥವಾ ನೀವು ಅವ್ರನ್ನ ಅಪ್ರೋಚ್ ಮಾಡಬೇಕು ಅಂತ ಹೇಳ್ತಾರೆ, ಅಥವಾ ನಿಮ್ಮನ್ನು ಬಿಟ್ಟು ಬೇರೆ ಎಲ್ಲೋ ಒಂದು ಕಡೆ ಅವರು ಪಾರ್ಟಿ ಮಾಡ್ತಾ ಇರ್ಬೋದು. ಸೋಷಿಯಲ್ ಮೀಡಿಯಾಗಳಲ್ಲಿ ಫ್ರೆಂಡ್ಸ್ ಜೊತೆ ಅಥವಾ ಬೇರೆಯವ್ರ ಜೊತೆ ಪಾರ್ಟಿಗೆ ಹೋಗಿ ಸೆಲೆಬ್ರೇಷನ್ಸ್ ಮಾಡಿ ಫನ್ ಎಂಜಾಯ್ ಮಾಡಿ ಪಿಕ್ಚರ್ಸ್ನ ಅಪ್ಲೋಡ್ ಮಾಡ್ತಾ ಇರ್ಬೋದು. ಬಟ್ ನಿಮಗೆ ಇದ್ರ ಬಗ್ಗೆ ಯಾವುದೋ ಒಂದು ಸುಳಿವು ಇರೋದಿಲ್ಲ. ಸೊ ಈ ಪರ್ಸನ್ ನಿಮ್ಮನ್ನು ಒಂದು ಇವರನ್ನು ನಿಮ್ಮನ್ನು ಇಷ್ಟಪಟ್ಟು ಬಿಟ್ಟು ಹೋಗಿರಬಹುದು, ಯಾಕಂದರೆ ನಿಮ್ಮನ್ನು ಮ್ಯಾರೇಜ್ ಕೊಡೋದಕ್ಕೆ ಇಷ್ಟ ಇಲ್ಲ ಈ ಪರ್ಸನಿಗೆ, ಅಥವಾ ರೆಡಿ ಇಲ್ಲ ಈ ಪರ್ಸನ್ ಎಟ್ ಅಂತ ಅನ್ನಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಇಸ್ ಡ್ರಾಮಾ ಕ್ವೀನ್ ಆ್ಯಂಡ್ ಅಟೆನ್ಷನ್ ಸೀಕರ್. ಓಕೆ, ಸೊ ಈ ಪರ್ಸನಿಗೆ ನಿಮ್ಮ ಬಗ್ಗೆ ಏನು ಅನಿಸುತ್ತೆ ಅಂದರೆ, ಮೇ ಬಿ ನಿಮಗೆ ತುಂಬ ಅಟೆನ್ಷನ್ ಬೇಕು ಒಬ್ಬರಿಂದ.
ಓಕೆ. ಆ್ಯಂಡ್ ನೀವು ತುಂಬ ಡ್ರಾಮಾ ಕ್ವೀನ್ ಅಂದರೆ ನಿಮಗೆ ಅಟೆನ್ಷನ್ ಬೇಕು ಅಂದರೆ ನೀವು ಯಾವುದೇ ರೀತಿಯ ಒಂದು ಡ್ರಾಮಾ ಮಾಡ್ತೀರಾ ಅನ್ನೋದು ಈ ಪರ್ಸನ್ ಮನಸ್ಸಲ್ಲಿ ಇದೆ. ಆ್ಯಂಡ್ ನಿಮಗೆ ಸಾಕಷ್ಟು ಅಟೆನ್ಷನ್ ಬೇಕು ಇವರಿಂದ ಅನ್ನೋದು ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ವಿಚ್ ಇಸ್ ನಾಟ್ ರೈಟ್. ಓಕೆ. ಸೊ ಅವರು ಡ್ರಾಮಾ ಕ್ವೀನ್ ಆಗಿರ್ಬೋದು, ಕಿಂಗ್ ಆಗಿರ್ಬೋದು, ಅಟೆನ್ಷನ್ ಸೀಕರ್ ಆಗಿರಬಹುದು. ಅದನ್ನು ಮಾತಿಂದ ಸರಿಪಡಿಸಬಹುದು ಅಥವಾ ಒಂದು ಕೌನ್ಸಿಲಿಂಗಿಂದ ಸರಿಪಡಿಸಬಹುದು. ಓಡೋಗೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಸೊಲ್ಯೂಷನ್ ಸಿಗೋದಿಲ್ಲ. ಸೊ ದಟ್ಸ್ ವಾಟ್ ಐ ವಾಂಟ್ ಟು ಸೇ. ಓಕೆ. ಶಾಕಿಂಗ್ ರಿವಿಲಿಯೇಷನ್, ಮೇ ಬಿ ಈ ಪರ್ಸನ್ ಮುಂದೊಂದು ದಿನ ಒಂದು ರಿವಿಲಿಯೇಷನ್ ಮಾಡಬಹುದು. ಓಕೆ. ಸೊ ಲೆಟ್ ಮಿ ಸಿ ಈ ಕಾರ್ಡ್ ಏನನ್ನ ಹೇಳುತ್ತೆ ಅಂತ. ಸೊ ಲೆಟ್ ಮಿ ನೋ ಅಂದರೆ ಯಾವ ರೀತಿಯ ಶಾಕಿಂಗ್ ರಿವಿಲೇಷನ್ಸ್ ಬರಬಹುದು ಅನ್ನೋದನ್ನು ನೋಡೋಣ ಮುಂದೆ. ಓಕೆ. ದ ನೆಕ್ಸ್ಟ್ ಕಾರ್ಡ್ ಯಾವುದಿದೆ? ಎಮೋಷ್ನಲ್ ಸ್ಟೆಬಿಲಿಟಿ, ಅಕ್ಸೆಪ್ಟಿಂಗ್ ರಿಯಾಲಿಟಿ. ಸೊ ಮೇ ಬಿ ಈ ಪರ್ಸನ್ ಟ್ರೈ ಮಾಡ್ತಾ ಇದ್ದಾರೆ ಅವರ ಸಿಚುವೇಶನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಅಥವಾ ಎಮೋಷ್ನಲ್ ಸ್ಟೆಬಿಲಿಟಿನ ತರೋದಕ್ಕೆ ಅವ್ರ ಲೈಫಲ್ಲಿ ತುಂಬ ಕಷ್ಟಪಡ್ತಾ ಇದ್ದಾರೆ. ಸೊ ಮೇ ಬಿ ಈ ಪರ್ಸನ್ ಲೈಫಲ್ಲಿ ಮೆಂಟಲ್ ಟ್ರಾಮಾಸ್ ಇರ್ಬೋದು ಅಥವಾ ಪ್ರೆಷರ್ ಇರ್ಬೋದು ಅಥವಾ ಏನೋ ಒಂದು ರೀತಿಯಲ್ಲಿ ಇವರು ಸ್ಟಕ್ ಇದ್ದಾರೆ. ಸೊ ಮೇ ಬಿ ಈಗೀಗ ಅವರು ಅವರ ಲೈಫಲ್ಲಿ ಬ್ಯಾಲೆನ್ಸ್ನ ತರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆ್ಯಂಡ್ ಹಿ ಇಸ್ ನಾಟ್ ಟೆಲಿಂಗ್ ಇಟ್ ಟು ಯು. ಅವ್ರು ಹೀಲ್ ಮಾಡ್ಕೊತಾ ಇದ್ದಾರೆ, ಅದನ್ನು ಅವ್ರು ಹೇಳ್ತಾ ಇಲ್ಲ. ಓಕೆ. ಎಕ್ಸಾಕ್ಟ್ಲಿ. ನೆಕ್ಸ್ಟ್ ಕಾರ್ಡ್ ನೋಡಿ, ರೆಸಿಸ್ಟಿಂಗ್ ಸಪ್ರೆಸ್ಸಿಂಗ್ ಫೀಲಿಂಗ್ಸ್. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬಾ ಸ್ಟ್ರಾಂಗ್ ಫೀಲಿಂಗ್ಸ್ ಇದ್ರೂ ಸಹ ಈ ಪರ್ಸನ್ ಅವರ ಫೀಲಿಂಗ್ಸ್ನ ಹೇಳ್ಕೊತಾ ಇಲ್ಲ. ಆ್ಯಂಡ್ ಅದನ್ನು ಮುಚ್ಚಿಡ್ತಾ ಇದ್ದಾರೆ, ಬಚ್ಚಿಡ್ತಾ ಇದ್ದಾರೆ. ಆ್ಯಂಡ್ ಅದನ್ನು ಒಳಗೆ ದಬ್ತಾ ಇದ್ದಾರೆ. ಓಕೆ. ಸೊ ಅದನ್ನು ಹೊರಗೂ ಬರೋಕ್ಕೆ ಬಿಡ್ತಾ ಇಲ್ಲ. ಸೊ ಅವ್ರದ್ದೇ ಆದ ಒಂದು ಟೈಮ್ನ ಅವರು ತೊಗೊತಾ ಇದ್ದಾರೆ. ಓಕೆ. ಬಟ್ ಅವ್ರು ನಿಮ್ಮ ಬಗ್ಗೆ ಯೋಚನೆ ಅಂತೂ ತುಂಬಾ ಸ್ಟ್ರಾಂಗಾಗಿ ಮಾಡ್ತಾ ಇದ್ದಾರೆ. ಓಕೆ. ಲೀಗಲಿ ಬಾಂಡ್ ಕಾರ್ಮಿಕ್ ಪಾರ್ಟ್ನರ್. ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಿರೋ ಥರ ಮೈಟ್ ಬಿ ನಿಮಗೆ ಈ ಪರ್ಸನ್ ಜೊತೆ ಒಂದು ಕಾರ್ಮಿಕ್ ರಿಲೇಷನ್ಶಿಪ್ ಇರಬಹುದು ಅಥವಾ ಈ ಪರ್ಸನ್ ಒಂದು ಮ್ಯಾರಿಡ್ ಪರ್ಸನ್ ಇರ್ಬೋದು ಅಥವಾ ಒಂದು ಕಾರ್ಮಿಕ್ ಜೊತೆ ಡೀಲ್ ಮಾಡ್ತಾ ಇರ್ಬೋದು. ಮೇ ಬಿ ನಾಟ್ ಮ್ಯಾರಿಡ್, ಬಟ್ ಯಾರೋ ಒಬ್ಬರು ಜೊತೆ ಇವರು ಸ್ಟಕ್ ಆಗಿದ್ದಾರೆ ಈ ಪರ್ಸನ್ ಪ್ರಾಬಬಲಿ. ಓಕೆ. ಇಟ್ ಕ್ಯಾನ್ ಬಿ ಎನಿಬಡಿ, ಫ್ಯಾಮಿಲಿ ಇರಬಹುದು ಅಥವಾ ಸಿಸ್ಟರ್ಸ್, ಬ್ರದರ್ಸ್, ರೆಸ್ಪಾನ್ಸಿಬಿಲಿಟೀಸ್, ಏನೋ ಒಂದು ಲೀಗಲ್ ಬಾಂಡ್ ಇದೆ. ಲೀಗಲ್ ಬಾಂಡ್ ಅಂದರೆ ಮೇ ಬಿ ಇವರು ಅವ್ರ ಫ್ಯಾಮಿಲಿ ಜೊತೆ ಬಿಕಾಸ್ ಆಫ್ ಪ್ರಾಪರ್ಟಿ ಇರಬಹುದು, ಆ ಪ್ರೆಷರ್ ಇರಬಹುದು. ಸೊ ಸುಮಾರು ಇಲ್ಲಿ ಡೈಮೆನ್ಷನ್ಸ್ಗಳು ಇದೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಈಸ್ ಕಂಫರ್ಟ್ ಝೋನ್, ಲೇಝಿ, ಇನ್ಆ್ಯಕ್ಟಿವ್. ಈ ಪರ್ಸನ್ ತುಂಬಾ ಲೇಝಿ ಇದ್ದಾರೆ. ಓಕೆ. ಆ್ಯಂಡ್ ಇನ್ಆ್ಯಕ್ಟಿವ್. ಇವರಿಗೆ ಅಥವಾ ನಿಮಗೆ ಅವರು ಏನಂತ ನೋಡ್ತಾ ಇದ್ದಾರೆ ಅಂದರೆ ಮೇ ಬಿ ಈ ಪರ್ಸನ್ ನಿಮ್ಮ ಹತ್ರ ಅಪ್ರೋಚ್ ಮಾಡೋದಕ್ಕೆ ಒಂದು ನೀವು ಯಾರ ಜೊತೆನಾರ ಇದ್ದರೆ. ಓಕೆ. ಸಪೋಸ್ ಯು ಆರ್ ಮ್ಯಾರಿಡ್, ನೀವು ಯಾರು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ನೀವು ಮ್ಯಾರೇಜಲ್ಲಿದ್ದರೆ ನೀವು ಅದರಿಂದ ಕಂಪ್ಲೀಟಾಗಿ ಹೊರಗೆ ಬಂದರೆ ಮಾತ್ರ ಈ ಪರ್ಸನ್ ಡಿಸಿಷನ್ಸ್ನ ತೊಗೊಳಕ್ಕೆ ಸಾಧ್ಯ ಅನ್ನೋದು ಇದೆ. ಆ್ಯಂಡ್ ಈ ಪರ್ಸನಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ನೀವು ಆ ಡಿಸಿಷನ್ಸ್ನ ತಗೊತಾ ಇಲ್ಲ ಆ್ಯಂಡ್ ತುಂಬ ಲೇಝಿ ಇದ್ದೀರಾ ನೀವು ಅನ್ನೋದು ಇಲ್ಲಿ ನೋಡ್ತಾ ಇದ್ದಾರೆ. ಆ್ಯಂಡ್ ಮೇ ಬಿ ನೀವು 18 ನೋಡಿದೆ ನಾನು. ಸೊ ಮೇ ಬಿ ಅಲ್ಲಿ ನಿಮಗೆ ಮೆಸೇಜ್ ಇರಬಹುದು. ಯಾವುದನ್ನು ನೀವೇನೋ ಕನ್ಫ್ಯೂಷನ್ಸ್ ಇಟ್ಕೊಂಡಿದ್ರೆ ಈ ಪರ್ಸನ್ ಜೊತೆ ಮಾತಾಡ್ಬೋದು. ಸೊ 18 ಇಂಪಾರ್ಟೆಂಟ್ ಇದೆ ನಿಮಗೆ. ಬಟ್ ಈ ಪರ್ಸನ್ ನಿಮ್ಮನ್ನು ತುಂಬಾ ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದಾರೆ. ಮೇ ಬಿ ನೀವು ಈ ಪರ್ಸನ್ನಿಂದ ದೂರ ಹೋಗ್ತಾ ಇದ್ದೀರಾ ಏನಕ್ಕೆ ಅಂದರೆ ಮೇ ಬಿ ನಿಮ್ಮ ಲೈಫಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಇದೆ ಅಥವಾ ನಿಮ್ಮ ಲೈಫಲ್ಲಿ ಮ್ಯಾರೇಜ್ ಇದೆ. ಸೊ ಚಿಲ್ಡ್ರನ್ ಇದ್ದಾರೆ, ಮಕ್ಕಳಿದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ನಿಮ್ಮ ಕಂಫರ್ಟ್ ಝೋನಲ್ಲಿ ಇದ್ದೀರಾ ಆ್ಯಂಡ್ ಅದನ್ನು ಹೊರಗೆ ಬರೋಕ್ಕೆ ನೋಡ್ತಾ ಇಲ್ಲ. ನೀವು ಲೇಝಿ ಆ್ಯಂಡ್ ಇನ್ಆ್ಯಕ್ಟಿವ್ ಕೂಡ ಇದ್ದೀರಾ ಅನ್ನೋದು ಭಾವನೆ ಈ ಪರ್ಸನ್ನಿಗೆ ನಿಮ್ಮ ಬಗ್ಗೆ. ಒಂದು ಹಿಡನ್ ಇದೆಲ್ಲ ಅವರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಆ್ಯಂಡ್ ಮೇ ಬಿ ನೀವು ಕೂಡ ಎಮೋಷ್ನಲ್ ಸ್ಟೆಬಿಲಿಟಿ ಹಾಗೂ ರಿಯಾಲಿಟಿನ ಆಕ್ಸೆಪ್ಟ್ ಮಾಡೋ ಥರ ಇರಬೇಕು. ಆ್ಯಂಡ್ ಆವಾಗ ಈ ಪರ್ಸನ್ ನಿಮ್ಮ ಕಡೆ ಬರೋ ಚಾನ್ಸಸ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಶಾಕಿಂಗ್ ರಿವಿಲೇಷನ್ ಮೇ ಬಿ ನೀವು ನಿಮ್ಮ ಲೈಫಲ್ಲಿ ಒಂದು ಶಾಕಿಂಗ್ ರಿವಿಲೇಷನ್ ಆಗ್ಬೋದು ಅಥವಾ ಅವ್ರ ಲೈಫಲ್ಲಿ. ಓಕೆ. ಕೇರಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಈ ಪರ್ಸನಿಗೆ ನೀವು ತುಂಬ ಕೇರಿಂಗ್ ಅನಿಸ್ತಾರೆ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇದ್ದೀರಾ ನೀವು. ನಿಮ್ಮಲ್ಲಿ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಇದೆ.
ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದ್ರೂ ತುಂಬ ಹತ್ತಿರದಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ನ ನೋಡ್ತೀರಾ, ಅದನ್ನು ಸಾಲ್ವ್ ಮಾಡ್ತೀರಾ ಆ್ಯಂಡ್ ತುಂಬಾ ಸಹಜವಾಗಿ ಬೇರೆಯವರಿಗೆ ಪ್ರೀತಿ ನಿಮಗೆ ಬರುತ್ತೆ. ಆ್ಯಂಡ್ ನಾನು ಚಿಲ್ಡ್ರನ್ ಹೇಳಿದ ತಕ್ಷಣ ಮಗು ಬಂದಿದೆ. ಸೊ ಮೇ ಬಿ ನೀವು ಒಂದು ಕಾರ್ಮಿಕ್ ಬೌಂಡಲ್ಲಿ ಇದ್ದೀರಾ ಯಾರ ಜೊತೆನೋ. ಸೊ ಈ ಪರ್ಸನಿಗೆ ನೀವು ಕಂಪ್ಲೀಟಾಗಿ ಸಿಂಗಲ್ ಆಗಬೇಕು ಆ್ಯಂಡ್ ಹೋಲ್ ಆಗಬೇಕು. ಅವ್ರಿಗೆ ನೀವು ಅರ್ಧಂಬರ್ಧ ಬೇಡ. ಯುನೋ ಆ ದೋಣಿಯಲ್ಲಿ ಒಂದು ಕಾಲು, ಈ ದೋಣಿಯಲ್ಲಿ ಒಂದು ಕಾಲು ಈ ಪರ್ಸನಿಗೆ ಇಷ್ಟ ಇಲ್ಲ. ಈ ಪರ್ಸನಿಗೆ ಅವರ ಲೈಫಲ್ಲಿ ನೀವು ಕಂಪ್ಲೀಟಾಗಿ ಸಿಂಗಲ್ ಆಗಿ ಬರಬೇಕು ಅನ್ನೋದೇ ಇಷ್ಟ. ನೋ ಮ್ಯಾಟರ್ ನಿಮಗೆ ಮಕ್ಕಳಿದ್ದಾರೋ ಇಲ್ವೋ, ಬಟ್ ಈ ಪರ್ಸನಿಗೆ ಆ್ಯಸ್ ಅ ಹೋಲ್ ನೀವು ಬೇಕು ಅಷ್ಟೇ. ಕನ್ಫ್ಯೂಸ್ಡ್, ಮೆನಿ ಆಪ್ಷನ್ಸ್ ಆ್ಯಂಡ್ ಡೈರೆಕ್ಷನ್ಲೆಸ್. ಮೇ ಬಿ ಈ ಪರ್ಸನಿಗೆ ಏನು ಅನ್ನಿಸ್ತಾ ಇದೆ ಅಂದರೆ ನೀವು ಇವರನ್ನು ಸೀರಿಯಸ್ ಆಗಿ ತೊಗೊಳ್ತಾ ಇಲ್ಲ, ನೀವು ಕನ್ಫ್ಯೂಸ್ಡ್ ಇದ್ದೀರಾ, ಅಥವಾ ನಿಮ್ಮ ಲೈಫಲ್ಲಿ ಸಾಕಷ್ಟು ಬೇರೆ ಬೇರೆ ಆಪ್ಷನ್ಸ್ಗಳಿದೆ. ಮೇ ಬಿ ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಅಥವಾ ಬೇರೆ ಕೆಲಸ ಇರಬಹುದು, ಅಥವಾ ಬೇರೆ ಏನೋ ಒಂದು ರೀತಿಯಲ್ಲಿ ನೀವು ಡಿಸ್ಟ್ರ್ಯಾಕ್ಟೆಡ್ ಇದ್ದೀರಾ ಅನ್ನೋದು ಈ ಪರ್ಸನ್ ನಿಮ್ಮ ಬಗ್ಗೆ ಫೀಲ್ ಮಾಡ್ಕೊತಾ ಇದ್ದಾರೆ. ಹೋಪ್, ಲಾಂಗಿಂಗ್, ರೀಕನೆಕ್ಟಿಂಗ್. ಈ ಪರ್ಸನ್ ಹೋಪಿಂಗ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ, ನೀವು ಅವ್ರನ್ನ ಯುನೋ ಮುಂದೊಂದು ದಿನ ಕರೆಕ್ಟಾಗಿ ಅವರನ್ನು ಅಪ್ರೋಚ್ ಮಾಡ್ತೀರಾ. ಆ್ಯಂಡ್ ಅವರು ಹೋಪ್ ಏನು ಮಾಡ್ಕೊತಾ ಇದ್ದಾರೆ ಅಂದರೆ ಮೇ ಬಿ ನೀವು ಮತ್ತು ಅವರು ಒಂದು ಸಪ್ರೇಟಾದ ಟೈಮ್ನ ಸ್ಪೆಂಡ್ ಮಾಡ್ತೀರಾ ಆ್ಯಂಡ್ ಖುಷಿಯಾಗಿರ್ತೀರಾ. ರೀಕನೆಕ್ಟಿಂಗ್ ಅಂದರೆ ಅವರಿಗೆ ಕಂಪ್ಲೀಟಾಗಿ ನೀವು ಒಂದು ಸಿಚುವೇಷನಿಂದ ಹೊರಗೆ ಬರಬೇಕು ಅನ್ನೋದು ಅವರ ಅಭಿಲಾಷೆ, ಆಸೆ ಕೂಡ. ಸೊ ಈ ಪರ್ಸನ್ ಫೀಲಿಂಗ್ ಏನಿದೆ ನಿಮ್ಮ ಬಗ್ಗೆ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 1 ಅವರಿಗೆ ಈ ಪರ್ಸನ್ ಫೀಲಿಂಗ್ಸ್ ಏನಿದೆ ನೋಡೋಣ. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 1 ಯಾರು ಅಮೆಥಿಸ್ಟ್ನ ಚಾಯ್ಸ್ ಮಾಡಿದ್ದಾರೆ, ಈ ಪರ್ಸನ್ ಫೀಲಿಂಗ್ ಏನಿದೆ ರೈಟ್ ನಾವು. ಈ ಪರ್ಸನ್ ಏನು ಯೋಚನೆ ಮಾಡ್ತಾ ಇದ್ದಾರೆ ರೈಟ್ ನಾವು, ಈ ಪರ್ಸನ್ ಏನು ಯೋಚನೆ ಮಾಡ್ತಾ ಇದ್ದಾರೆ, ಫೈಲ್ ನಂಬರ್ 1 ಈ ಪರ್ಸನ್ ಏನು ಯೋಚನೆ ಮಾಡ್ತಾ ಇದ್ದಾರೆ, ಈ ಪರ್ಸನ್ ಏನು ಯೋಚನೆ ಮಾಡ್ತಾ ಇದ್ದಾರೆ. ಸ್ಟಾಪ್, ಥ್ಯಾಂಕ್ ಯು. ನಾನು ಹೇಳಿರೋ ಥರ ಐ ವಿಶ್ ಯು ವುಡ್ ವಾಂಟ್ ಮೀ ಅಂದರೆ ಈ ಪರ್ಸನಿಗೆ ಏನು ಗೊತ್ತಾ, ಅವ್ರ ವಿಶಸ್ ಏನಿದೆ, ಅವ್ರ ಹೋಪ್ ಏನಿದೆ ಅಂದರೆ ನೀವೊಂದಲ್ಲ ಒಂದಿನ ಅವ್ರನ್ನ ಅಪ್ರೋಚ್ ಮಾಡ್ತೀರಾ ಆ್ಯಂಡ್ ದೇವ್ರ ಹತ್ರ ಬೇಡ್ಕೊತೀರಾ, ನನಗೆ ಈ ಪರ್ಸನ್ನೇ ಬೇಕು ಅನ್ನೋದು ಅವರ ಆಸೆ ಇದೆ. ಸೊ ಅವರ ಫೀಲಿಂಗ್ಸ್ ನಿಮ್ಮ ಕಡೆ ಈ ರೀತಿ ಇದೆ. ಓಕೆ, ಐ ಡಂಪ್ ಯು. ಮೇ ಬಿ ಈ ಪರ್ಸನ್ ನಿಮ್ಮನ್ನು ಬಿಟ್ಟು ಹೋಗಿರ್ಬೋದು, ಬಿಕಾಸ್ ಇಲ್ಲಿ ಕ್ಲಾರಿಟಿ ಇಲ್ಲ, ಅವ್ರಿಗೂ ನಿಮಗೂ ಇಲ್ಲ ಕ್ಲಾರಿಟಿ. ಇಬ್ಬರಲ್ಲೂ ಪ್ರೀತಿ ಇದೆ ಬಟ್ ಕ್ಲಾರಿಟಿ ಇಲ್ಲ. ಮೇ ಬಿ ಈ ಪರ್ಸನ್ ಬೇರೆಯವ್ರಿಗೋಸ್ಕರನೂ ನಿಮ್ಮನ್ನು ಬಿಟ್ಟು ಹೋಗಿರಬಹುದು, ಅಥವಾ ಬೇರೆಯವ್ರ ಜೊತೆ ಮದುವೆ ಆಗಿ ಇವರು ನಿಮ್ಮನ್ನು ಬಿಟ್ಟು ಹೋಗಿರಬಹುದು. ಸೊ ಇವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಟ್ಲೀಸ್ಟ್ ಸದ್ಯಕ್ಕೆ. ಓಕೆ, ಐ sexually fantasize you, it's a disclaimer. Okay, 18+ ರೀಡಿಂಗ್ ಇದು, ಸೊ ಪ್ಲೀಸ್ ಬಿ ಮೆಚ್ಯೂರ್. ಓಕೆ, ಸೊ ಈ ಪರ್ಸನ್ ನಿಮ್ಮನ್ನು ಫಿಸಿಕಲಿ ತುಂಬ ಯೋಚನೆ ಮಾಡ್ತಾರೆ ಆ್ಯಂಡ್ ಅದ್ರ ಬಗ್ಗೆನೇ ಜಾಸ್ತಿ ಅವರಿಗೆ ಅಟ್ರಾಕ್ಷನ್ ಇದೆ. ಐ ಮಿಸ್ ಯೋರ್ ಟಚ್. ಮೇ ಬಿ ಈ ಪರ್ಸನ್ ನಿಮ್ಮನ್ನು ತುಂಬ ಫಿಸಿಕಲಿ ನೀವು ಏನು ಕೇರ್ ಮಾಡ್ತಿರಲ್ಲ, ಯುನೋ ಕೇರ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಕಾರ್ಡಲ್ಲಿ. ಸೊ ಮೇ ಬಿ ನೀವು ಏನು ಕೇರ್ ತೋರಿಸ್ತೀರಾ ಅದನ್ನು ಮಿಸ್ ಮಾಡ್ಕೊತಾ ಇದ್ದಾರೆ. ಪ್ರೀತಿಯ ಒಂದು ಚಂಪಿ ಇರ್ಬೋದು. ಓಕೆ, ಸೊ ಎಣ್ಣೆ ಹಚ್ಚೋದಿರ್ಬೋದು, ಅಥವಾ ಕಾಲಿಚ್ಕೋದಿರ್ಬೋದು, ಅಥವಾ ಏನೇ ಒಂದು ಸ್ಮಾಲ್ ಜೆಸ್ಚರ್ ನೀವು ಇವ್ರ ಪ್ರತಿ ತೋರಿಸಿರ್ಬಹುದು, ಕಾಫಿ ಕೊಡೋದು ಏನೇ ಇರಬಹುದು, ಅದು ಅವ್ರು ಮಿಸ್ ಮಾಡ್ಕೊತಾ ಇದ್ದಾರೆ. ಏನೋ ಒಂದು ಟಚ್ ಆಗಿರಬಹುದು, ಐ ಡೋಂಟ್ ನೋ, ಅದನ್ನು ಮಿಸ್ ಮಾಡ್ಕೊತಾ ಇದ್ದಾರೆ. ಐ ನೆವರ್ ವಾಂಟ್ ಟು ಸಿ ಯೋರ್ ಫೇಸ್ ಅಗೇನ್. ಅಗೇನ್ ಈ ಪರ್ಸನ್ ಮಿಕ್ಸ್ಡ್ ಫೀಲಿಂಗ್ಸಲ್ಲಿದ್ದಾರೆ. ಅವ್ರು ನೀವು ಬೇಕು ಬೇಡ ಎರಡೂ ಇದೆ. ಓಕೆ, ಸೊ ಈ ಪರ್ಸನ್ಗೆ ನಿಮ್ಮ ಮುಖ ನೋಡೋಕ್ಕೆ ಇಷ್ಟ ಇಲ್ಲ. ಓಕೆ, ಮೇ ಬಿ ಇವರಲ್ಲೂ ಸಾಕಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ. ಯು ಆರ್ ಸೋ ಡ್ಯಾಮ್ ಬ್ಯೂಟಿಫುಲ್. ಅಗೇನ್ ಈ ಪರ್ಸನಿಗೆ ನಿಮ್ಮನ್ನು ಮರೆಯೋಕ್ಕೆ ಇಷ್ಟನೂ ಇಲ್ಲ, ಕಷ್ಟನೂ ಇದೆ, ಇರೋದಕ್ಕೂ ಆಗ್ತಾ ಇಲ್ಲ, ಬಿಡೋದಕ್ಕೂ ಆಗ್ತಾ ಇಲ್ಲ, ನಿಮ್ಮನ್ನು ಅಪ್ರೋಚ್ ಮಾಡೋಕ್ಕೂ ಆಗ್ತಾ ಇಲ್ಲ. ಬಿಕಾಸ್ ಎಲ್ಲೋ ಒಂದು ಕಡೆ ನೀವಿಲ್ಲಿ ಡಿಸಿಷನ್ ತೊಗೊಬೇಕಾಗಿದೆ. ಓಕೆ, ಲೆಟ್ ಮಿ ಸಿ ಒಂದು ಗೈಡೆನ್ಸ್ ಏನಿದೆ. ಲೆಟ್ ಮಿ ಸಿ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಫೈಲ್ ನಂಬರ್ 1 ಈ ಪರ್ಸನ್ ಯಾರಿದ್ದಾರೋ ಫೈಲ್ ನಂಬರ್ 1 ಅವರಿಗೆ ಗೈಡೆನ್ಸ್ ಸದ್ಯಕ್ಕೆ ಏನಿದೆ.
ಬಿ ಅವೇರ್ ಆಫ್ ಅ ಗ್ರೇಟ್ ಪ್ರೈಡ್. ಪೈಲ್ ನಂಬರ್ 1 ಮೇ ಬಿ ನಿಮಗೆ ತುಂಬ ಅಹಂ ಇದೆ. ಓಕೆ, ಸೊ ಆ ಅಹಂನ ಕಮ್ಮಿ ಮಾಡ್ಕೊಳ್ಳಿ. ಓಕೆ, ನಿಮಗೆ ಅಹಮ್ಮು ಮೇ ಬಿ ನೀವು ತಪ್ಪಿಲ್ಲ ಅನ್ನೋದಿರಬಹುದು, ಅಥವಾ ನಿಮಗೆ ಟೈಮ್ ಚೆನ್ನಾಗಿ ನಡೀತಾ ಇರ್ಬೋದು, ಅಥವಾ ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅನ್ನೋದಿರಬಹುದು, ಅಥವಾ ಏನೋ ಈಗೋ ಥರ ವಿಚಿತ್ರವಾಗಿರುತ್ತೆ. ಸೊ ಏನು ಈಗೋ ಇಟ್ಕೊಂಡಿದ್ದೀರಾ, ಹುಷಾರಾಗಿರಿ, ಬಿಕಾಸ್ ಯು ವಿಲ್ ಹ್ಯಾವ್ ಟು ಪೇ ಫಾರ್ ಇಟ್. ಓಕೆ, ಸೊ ಪ್ಲೀಸ್ ಡೋಂಟ್ ಹ್ಯಾವ್ ಈಗೋ. ನಿಮಗೆ ಈ ಪವಿತ್ರವಾದ ಪ್ರೀತಿ ಬೇಕು ಅಂದರೆ ಒಂದು ಪವಿತ್ರವಾದ ಒಂದು ಮನಸ್ಸಲ್ಲಿ ಜಾಗನೂ ಬೇಕು, ಆ್ಯಂಡ್ ಆ ಪರ್ಸನ್ ಅಷ್ಟೇ ರೆಸ್ಪೆಕ್ಟು ಮಾಡಬೇಕು. ಈವನ್ ಅವರ ಫೀಲಿಂಗ್ ಹೌದು, ನಿಮ್ಮ ಫೀಲಿಂಗ್ ಕೂಡ ಹೌದು. ಸೊ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಪ್ರೈಡನ್ನು ಪಕ್ಕಕ್ಕಿಡಿ. ಓಕೆ, ಸೊ ನಿಮ್ಮ ಅಹಂನ ಪಕ್ಕಕ್ಕಿಡಿ, ಆ್ಯಂಡ್ ಸ್ವಲ್ಪ ಆರಾಮಾಗಿ ಸ್ಲೋ ಆಗಿರೋದನ್ನು, ಈಸಿಯಾಗಿರೋದನ್ನು ಸ್ವಲ್ಪ ನೀವು ಕಲಿಬೇಕಾಗುತ್ತೆ. ಓಕೆ, ಪೈಲ್ ನಂಬರ್ 1. ಸೊ ದಿಸ್ ವಾಸ್ ಯುವರ್ ರೀಡಿಂಗ್. ಪೈಲ್ ನಂಬರ್ 1, ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿಯವರೆಗೂ ನಮಸ್ತೆ, ಟೇಕ್ ಕೇರ್. ನಮಸ್ತೆ. ಪೈಲ್ ನಂಬರ್ 2, ಯಾರು ರೋಸ್ ಕಾರ್ಡ್ಸ್ನ ಚಾಯ್ಸ್ ಮಾಡ್ತಾ ಇದ್ದೀರಾ, ಅಗೇನ್ ಪೈಲ್ನ ಚಾಯ್ಸ್ ಯಾರು ಮಾಡಿದಾರೋ ಮೇ ಬಿ ನೀವು ಮತ್ತೆ ಕನ್ಫರ್ಮೇಷನಿಗೆ ಈ ಪೈಲ್ನ ಚಾಯ್ಸ್ ಮಾಡ್ಕೊಂಡಿರಬಹುದು, ಬಿಕಾಸ್ ನೀವು ಕನ್ಫ್ಯೂಸ್ಡ್ ಇದ್ದೀರಾ. ಓಕೆ, ಬಿಕಾಸ್ ನೀವು ತುಂಬಾ ಸೂಕ್ಷ್ಮ ಇದ್ದೀರಾ, ಆ್ಯಂಡ್ ಒಬ್ರಿಗೆ ಪ್ರೀತಿ ಕೊಟ್ಟರೆ ಅದನ್ನೇ ಬಯಸ್ತೀರಾ ವಾಪಸ್ಸು. ಬಟ್ ಎಲ್ಲೋ ಒಂದು ಕಡೆ ತುಂಬ ಜಿಗ್ನೆ ಥರ ಪ್ರೀತಿನ ಹೇರೋದು ತಪ್ಪು. ಪೈಲ್ ನಂಬರ್ 2. ಸೊ ನಿಮ್ಮ ಬೌಂಡ್ರೀಸ್ ಹೆಲ್ತಿಯಾಗಿರಲಿ ಅನ್ನೋದನ್ನು ಕೇಳ್ಕೊತೀನಿ. ಆ್ಯಂಡ್ ಮೇ ಬಿ ನೀವು ಕನ್ಫ್ಯೂಸ್ಡ್ ಆಗಿರೋದ್ರಿಂದ ಈ ಪೈಲ್ನ ಚಾಯ್ಸ್ ಮಾಡಿರ್ಬೋದು, ಎಲ್ಲರೂ ಅಲ್ಲ, ಮೇ ಬಿ ತುಂಬ ಜನ ಇದ್ದೀರಾ. ಓಕೆ ಫೈನ್. ಸೊ ನೋಡೋಣ, ಈ ಒಂದು ಕಾರ್ಡು ನಿಮ್ಮ ಸೆಂಟರ್ ಏನಿದೆ, ಪೈಲ್ ನಂಬರ್ 2 ರೋಸ್ ಕಾರ್ಡ್ಸ್, ಸೆಂಟರ್ ಎನರ್ಜಿ ಏನಿದೆ ನಿಮ್ಮ ಪರ್ಸನ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಿರಬಹುದು, ಇದು ಒಂದು ಪರ್ಸನ್ ನಿನ್ನ ಸೆಂಟರ್ ಎನರ್ಜಿ, ನಿಮ್ಮ ರೀಡಿಂಗಿನ ಎನರ್ಜಿ ಇರುತ್ತೆ. ಸೊ ಎಸ್, ಆಬ್ಸ್ಟಿಕಲ್ಸ್ ಟು ಓವರ್ಕಮ್. ಓ ಮೈ ಗುಡ್ನೆಸ್. ಸೊ ನಿಮ್ಮ ಲವ್ ಲೈಫಲ್ಲಿ, ನಿಮ್ಮ ಮ್ಯಾರೇಜಲ್ಲಿ, ನಿಮ್ಮ ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಇರಲಿ, ನೀವು ಯಾರಿಗೋಸ್ಕರ ಈ ರೀಡಿಂಗ್ ನೋಡ್ತಾ ಇದ್ದೀರೋ ಅಥವಾ ಏನಕ್ಕೋಸ್ಕರ ಈ ರೀಡಿಂಗ್ ನೋಡ್ತಾ ಇದ್ದೀರೋ, ಖಂಡಿತ ನಿಮ್ಮ ಲೈಫಲ್ಲಿ ಬರೋ ಪ್ರಾಬ್ಲಮ್ಸು ತುಂಬ ಬೇಗ ಸಾಲ್ವ್ ಆಗುತ್ತೆ. ಪ್ಲೀಸ್ ಕ್ಲೇಮ್ ದಿಸ್. ಮೈ ಆಬ್ಸ್ಟಿಕಲ್ಸ್ ಟು ಓವರ್ಕಮ್. ಓಕೆ, ನನ್ನ ಆಬ್ಸ್ಟಿಕಲ್ಸ್ಗಳು ಓವರ್ಕಮ್ ಆಗ್ತಾ ಇದೆ. ಸೊ ಈ ಒಂದು ಲೈನನ್ನು ನೀವು ಕ್ಲೇಮ್ ಮಾಡ್ಕೊಳ್ಳಿ. ಖಂಡಿತ ನಿಮ್ಮ ಲವ್ ಲೈಫ್ ಆಗಿರ್ಬೋದು, ಮ್ಯಾರೇಜ್ ಲೈಫ್ ಆಗಿರ್ಬೋದು, ನಿಮಗೆ ಒಂದು ಒಳ್ಳೆ ರೀತಿಯಲ್ಲಿ ದಾರಿ ಸಿಗುತ್ತೆ, ಅಥವಾ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಕಂಗ್ರ್ಯಾಟ್ಸ್ ಸ್ಟಾರ್ಟಿಂಗಲ್ಲೇ ನಿಮಗೆ. ಓಕೆ, ಸೊ ಫಸ್ಟ್ ನೋಡೋಣ, ಯಾರು ನಿಮ್ಮನ್ನು ನೆನ್ಪು ಮಾಡ್ಕೊತಾ ಇದ್ದಾರೆ, ದ ಪರ್ಸನ್ ರೈಟ್ ನಾವು ನಿಮ್ಮನ್ನು ಯಾರು ಯೋಚನೆ ಮಾಡ್ತಾ ಇದ್ದಾರೋ, ಯಾರು ಈ ಪರ್ಸನ್ ನಿಮ್ಮನ್ನು ಇಷ್ಟು ಇಷ್ಟಪಡ್ತಾ ಇರೋರು. ಮೇ ಬಿ ಈ ಪರ್ಸನ್ ಜೊತೆ ನಿಮ್ಮ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ ಲೈಫಲ್ಲಿ, ತುಂಬ ನೋಡಿದ್ದೀರಾ, ಆ್ಯಂಡ್ ಎಲ್ಲೋ ಒಂದು ಕಡೆ ನಿಮಗೆ ಸೊಲ್ಯೂಷನ್ ಸಿಗ್ತಾ ಇದೆ. ಪೈಲ್ ನಂಬರ್ 2, ಐ ಆಮ್ ಸೋ ಹ್ಯಾಪಿ ಫಾರ್ ಯು. ಪೈಲ್ ನಂಬರ್ 2, ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇಟ್ ಕ್ಯಾನ್ ಬಿ ಫ್ರೆಂಡ್ಶಿಪ್ ಆಲ್ಸೋ. ಓಕೆ, ಫ್ರೆಂಡ್ಶಿಪ್ಪು ಇರಬಹುದು, ಬಿಕಾಸ್ ಫ್ರೆಂಡ್ಶಿಪ್ಪಲ್ಲೂ ಪ್ರೀತಿ ಇರುತ್ತೆ, ಫ್ರೆಂಡ್ಶಿಪ್ಪಲ್ಲೂ ಕೇರಿಂಗ್ ಕನೆಕ್ಷನ್ಸ್ ಇರುತ್ತೆ, ಈವನ್ ಸಿಸ್ಟರ್ಹುಡ್, ಬ್ರದರ್ಹುಡ್, ಆಲ್ ಟೈಪ್ಸ್ ಆಫ್. ಓಕೆ ಫೈನ್. ಬಟ್ ರೊಮ್ಯಾಂಟಿಕ್ ಆದರೆ ಖಂಡಿತ ನಿಮ್ಮ ಲೈಫಲ್ಲಿ ಓಕೆ, ಯಾರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಬೇಗ ನೋಡೋಣ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್. ಪೈಲ್ ನಂಬರ್ 2, ಯಾರು ಪೈಲ್ ನಂಬರ್ 2 ಅವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಪೈಲ್ ನಂಬರ್ 2 ಯಾರು ಯೋಚನೆ ಮಾಡ್ತಾ ಇದ್ದಾರೆ. ಪೈಲ್ ನಂಬರ್ 2 ಯಾರು ಯೋಚನೆ ಮಾಡ್ತಾ ಇದ್ದಾರೆ. ಪೈಲ್ ನಂಬರ್ 2 ಯಾರು ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಸೊ ಮೆನಿ ಪೀಪಲ್, ತುಂಬ ಜನ ಇದ್ದಾರೆ ಪೈಲ್ ನಂಬರ್ 2 ನಿಮ್ಮನ್ನು ಯೋಚನೆ ಮಾಡೋರು. ನೋಡೋಣ ಯಾರಿದ್ದಾರೆ. ಮೇ ಬಿ ಇವರಲ್ಲಿ ಒಂದು ಟ್ರೇಡ್ಸ್ ಇರ್ಬೋದು, ಅಥವಾ ಇವರಲ್ಲಿ ಒಂದು ಗುಣಗಳಿರಬಹುದು.
ಸೊ ಇರಬೇಕಂತ ಏನೂ ಇಲ್ಲ, ನೀವು ಇದನ್ನು ಚಾಯ್ಸ್ ಮಾಡಿದ್ದೀರ ಅಂತ ಕಂಪ್ಲೀಟಾಗಿ ನೋಡಿ, ಅನ್ವಯಿಸಿದ್ರೆ ತೊಗೊಳ್ಳಿ, ಅನ್ವಯಿಸಿಲ್ಲ ಅಂದರೆ ದಯವಿಟ್ಟು ಬಿಟ್ಟು ಹಾಕಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಈ ಪರ್ಸನ್ ಚೆಫ್ ಇರಬಹುದು. ಓಕೆ, ಸೊ ಇವರು ಪಾಪ್ಯುಲರ್ ಚೆಫ್ ಇರ್ಬೋದು, ಅಥವಾ ಇವರಿಗೆ ಅಡುಗೆ ಮಾಡೋದು ಇಷ್ಟ ಇರ್ಬೋದು, ಅಥವಾ ಮನೆಯಲ್ಲಿ ಇವರೇ ಕುಕ್ ಮಾಡ್ತಾ ಇರ್ಬೋದು. ಸೊ ಈ ಪರ್ಸನ್ ಕುಕಿಂಗ್ ಇಂಟ್ರೆಸ್ಟ್ ಬಹಳ ಇರ್ಬೋದು, ಅಥವಾ ಅವರ ಪ್ರೊಫೆಷನ್ನೇ ಚೆಫ್ ಆಗಿ ಇರಬಹುದು. ಓಕೆ, ಸೊ ರೊಮ್ಯಾಂಟಿಕ್, ಈ ಪರ್ಸನ್ ತುಂಬ ರೊಮ್ಯಾಂಟಿಕ್ ಇದ್ದಾರೆ, ಓ ಮೈ ಗುಡ್ನೆಸ್. ಆ್ಯಂಡ್ ನೆಕ್ಸ್ಟ್ ಇಸ್ ಬ್ಲ್ಯಾಕ್ ಹೇರ್. ಈ ಪರ್ಸನಿಗೆ ಕಪ್ಪು ಕೂದಲು ಇದೆ. ಓಕೆ, ಸೊ ತುಂಬಾ ಡಾರ್ಕ್ ಹೇರ್ಸ್ ಇದೆ, ಬ್ಲ್ಯಾಕ್ ಹೇರ್ಸ್ ಇದೆ, ಆ್ಯಂಡ್ ಸ್ವಲ್ಪ ಲಾಂಗ್ ಹೇರ್ ಕೂಡ ಇದೆ. ಫೆಸ್ಟಿವಲ್ ಲವರ್. ಈ ಪರ್ಸನಿಗೆ ಪ್ರತಿಯೊಂದು ಹಬ್ಬ ಇಷ್ಟ, ಆ್ಯಂಡ್ ಈ ಪರ್ಸನ್ನು ಕೂಡ ಪ್ರತಿಯೊಂದು ಹಬ್ಬನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಯಾವುದೇ ಜಾತಿಯ ಒಂದು ಫೆಸ್ಟಿವಲ್ ಇರಲಿ, ಈ ಪರ್ಸನ್ನು ಅದನ್ನು ಎಂಜಾಯ್ ಮಾಡೋದಕ್ಕೆ ಯಾವಾಗಲೂ ತುದಿಗಾಲಲ್ಲಿ ನಿಂತಿರ್ತಾರೆ. ಆ್ಯಂಡ್ ಇವರಿಗೆ ಅದನ್ನು ಎಂಜಾಯ್ ಮಾಡೋದಂದರೆ ತುಂಬ ಇಷ್ಟ. ಓಕೆ, ಈ ಪರ್ಸನ್ ಜೆಮಿನಾಯ್ ಇರಬಹುದು. ಓಕೆ, ಮಿಥುನ ರಾಶಿಯವರೇ ಇರಬಹುದು ಈ ಪರ್ಸನ್ನು. ಆ್ಯಂಡ್ ಇರಬೇಕು ಅಂತ ಏನೂ ಇಲ್ಲ. ಓಕೆ, ಕೆಲವೊಂದರಲ್ಲಿ ಇರ್ಬೋದು, ಕೆಲವೊಂದು ಇಲ್ದಲೇ ಇರಬಹುದು. ಕ್ಯಾಶುಯಲ್ ವೇರ್. ಈ ಪರ್ಸನಿಗೆ ತುಂಬ ಓವರಾಗಿ ಡ್ರೆಸ್ಅಪ್ ಆಗೋದಕ್ಕೆ ಇಷ್ಟ ಇಲ್ಲ. ಈ ಪರ್ಸನ್ ನಾರ್ಮಲ್ ಆಗಿ ಕ್ಯಾಶುಯಲ್ಸ್ನ ತುಂಬ ವೇರ್ ಮಾಡ್ತಾ ಇರ್ಬೋದು. ಜೀನ್ಸ್ ಆಗಿರ್ಬೋದು, ಒಂದು ಟಾಪ್ ಆಗಿರಬಹುದು, ಆ್ಯಂಡ್ ಪೇರ್ ಆಫ್ ಶೂಸ್. ಆ್ಯಂಡ್ ತುಂಬ ಓವರಾಗಿ ಇವರು ಏನನ್ನೂ ಡ್ರೆಸ್ ಮಾಡ್ಕೊಳ್ಳೋದಿಲ್ಲ ಈ ಪರ್ಸನ್. ಆ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಎಂಥೂಸಿಯಾಸ್ಟಿಕ್. ಈ ಪರ್ಸನ್ ಎಲ್ಲದರಲ್ಲೂ ಪಾಸಿಟಿವ್ನ ನೋಡ್ತಾರೆ, ಖುಷಿಯಾಗಿ ಇರೋದಕ್ಕೆ ಟ್ರೈ ಮಾಡ್ತಾರೆ, ಆ್ಯಂಡ್ ಎಲ್ಲರೂ ನಗ್ಸೋಕ್ಕೆ ಪ್ರಯತ್ನ ಪಡ್ತಾರೆ, ಆ್ಯಂಡ್ ಎಲ್ಲರೂ ಇವರಿಂದ ನಗಬೇಕು, ಖುಷಿಯಾಗಿರಬೇಕು ಅನ್ನೋದು ಈ ಪರ್ಸನ್ನಿನ ಒಂದು ಭಾವನೆ, ಹಾಗೂ ಅವ್ರು ಇರೋದು ಹಾಗೇನೆ. ಓಕೆ, ಆ್ಯಂಡ್ ಸ್ಟ್ರೆಸ್ಫುಲ್. ಸಮ್ಟೈಮ್ಸ್ ಈ ಪರ್ಸನ್ ತುಂಬ ಸ್ಟ್ರೆಸ್ಸಲ್ಲಿ ಇರ್ತಾರೆ, ಬಟ್ ಯು ಕ್ಯಾನ್ ಸಿ ದ ಅಪೋಸಿಟ್ ಅಲ್ವಾ. ಸೊ ಮೇ ಬಿ ಸದ್ಯಕ್ಕೆ ಈ ಪರ್ಸನ್ ಸ್ಟ್ರೆಸ್ಡ್ ಇರ್ಬೋದು, ಬಟ್ ಈ ಪರ್ಸನ್ ಲೈಫಲ್ಲಿ ಏನಾರ ಒಂದು ಘಟನೆಗಳು ಸ್ಟ್ರೆಸ್ಫುಲ್ ಇರಬಹುದು. ಮೇ ಬಿ ಅವ್ರ ಮನೆಯಲ್ಲಿ ಅಥವಾ ಅವರ ಸುತ್ತಮುತ್ತ ಅವ್ರಿಗೆ ಏನಾರ ಹೆಲ್ತ್ ಇಶ್ಯೂಸ್ ಇರ್ಬೋದು, ಅಥವಾ ಏನೇ ಇರ್ಬೋದು, ಬಟ್ ಸದ್ಯಕ್ಕೆ ಅವರು ಸ್ವಲ್ಪ ಸ್ಟ್ರೆಸ್ಡ್ ಇದ್ದಾರೆ. ಸೊ ಇವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ಇವರು ನಿಮ್ಮ ಬಗ್ಗೆ ಯೋಚನೆ ಮಾಡಿ ಸ್ಟ್ರೆಸ್ನ ತೊಗೊತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡೋಣ, ಇವರು ನಿಮ್ಮ ಪ್ರತಿ ಯಾವ ಭಾವನೆಗಳನ್ನು ಮುಚ್ಚಾಕಿದ್ದಾರೆ, ಅಥವಾ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರೆ, ಆ್ಯಂಡ್ ಅದನ್ನು ಏನು ಹೇಳೋದಕ್ಕೆ ಇಷ್ಟ ಪಡೋದಿಲ್ವೋ, ಅಥವಾ ನಿಮಗೆ ಗೊತ್ತಿದೆ ಅವರಿಗೆ ನಿಮ್ಮಲ್ಲಿ ಇದು ಇಷ್ಟ ಇದೆ ಆ್ಯಂಡ್ ಅವರು ಹೇಳೋದಿಲ್ಲ ಅನ್ನೋದು ಈ ಒಂದು ಕಾರ್ಡ್ಸ್ ಮೂಲಕ ನೋಡೋಣ. ಸೊ ಪೈಲ್ ನಂಬರ್ 2, ಈ ಪರ್ಸನ್ ಪೈಲ್ ನಂಬರ್ 2 ಬಗ್ಗೆ ಏನನ್ನು ಸೀಕ್ರೆಟಾಗಿ ಯೋಚನೆ ಮಾಡ್ತಾ ಇದ್ದಾರೆ, ಇವರಿಂದ ಏನನ್ನು ಮುಚ್ಚಾಕಿದ್ದಾರೆ ಇವ್ರ ಬಗ್ಗೆ. ಓಕೆ, ಪೈಲ್ ನಂಬರ್ 2. ಮೈ ಗುಡ್ನೆಸ್, ಜಸ್ಟ್ ಅ ಸೆಕೆಂಡ್. Okay, let's see. Risk taker, adventurers, high hopes. ಈ ಪರ್ಸನಿಗೆ ನಿಮ್ಮ ಬಗ್ಗೆ ಏನಿಷ್ಟ ಅಂದರೆ, ನೀವು ತುಂಬ ಸ್ಟ್ರಾಂಗಾಗಿ ರಿಸ್ಕನ್ನ ತೊಗೊಳೋಕ್ಕೆ ರೆಡಿ ಇರ್ತೀರಾ. ಏನೇ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದ್ರೂ, ಅಥವಾ ಯಾರೇ ಅಗೇನ್ಸ್ಟ್ ಇದ್ರೂ ಅದನ್ನು ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡೋ ಶಕ್ತಿ ನಿಮ್ಮಲ್ಲಿದೆ. ಆ್ಯಂಡ್ ನಿಮಗೆ ಈ ಪರ್ಸನ್ ಬಗ್ಗೆ ಹೈ ಹೋಪ್ಸ್ ಇದೆ ಅನ್ನೋದು ಈ ಪರ್ಸನ್ಗೆ ಕಂಪ್ಲೀಟಾಗಿ ಗೊತ್ತು, ಆ್ಯಂಡ್ ಈ ಪರ್ಸನ್ಗೂ ನಿಮ್ಮ ಮೇಲೆ ಹೈ ಹೋಪ್ಸ್ ಇದೆ ಅನ್ನೋದನ್ನು ಮರಿಬೇಡಿ. ಓಕೆ, ಸೇಮ್ ಆರ್ ವೈಸ್ ವರ್ಸಾ. ಓಕೆ, ಹಾರ್ಟ್ ಸಾಂಗ್ಸ್ ಕನೆಕ್ಟಿಂಗ್ ಥ್ರೂ ಮ್ಯೂಸಿಕ್. ಈ ಪರ್ಸನಿಗೆ ಕೆಲವೊಂದು ಮ್ಯೂಸಿಕ್ ನಿಮ್ಮ ಜೊತೆ ಕೇಳಿರ್ಬೋದು, ಅಥವಾ ಆ ಒಂದು ಟೈಮಲ್ಲಿ ಆ ಒಂದು ಮ್ಯೂಸಿಕ್ ಟ್ರೆಂಡಿಂಗ್ ಇರಬಹುದು, ಅದು ನಿಮ್ಮ ನೆನಪನ್ನು ಮೆಲ್ಕು ಹಾಕುತ್ತೆ ಅವರ ಲೈಫಲ್ಲಿ. ಸೊ ಅದನ್ನು ಕೇಳ್ತಾ ಅವರು ನಿಮ್ಮನ್ನು ಮಿಸ್ ಮಾಡ್ಕೊತಾರೆ. ಪೈಲ್ ನಂಬರ್ 2 ಅದನ್ನು ಹೇಳೋದಿಲ್ಲ ಅವರು. ಓಕೆ, ಸೊ ನೆಕ್ಸ್ಟ್ ಕಾರ್ಡ್ ಈಸ್ ಅ ಡಿಸ್ಕ್ಲೇಮರ್. ಅಗೇನ್ ಇಟ್ಸ್ 18+ ರೀಡಿಂಗ್. ಸೊ ಪ್ಲೀಸ್ ದಯವಿಟ್ಟು ನೋ ಬ್ಯಾಡ್ ಕಮೆಂಟ್ಸ್ ಆರ್ ಹಾರ್ಶ್ ಕಮೆಂಟ್ಸ್ ಆರ್ ನೆಗೆಟಿವ್ ಕಮೆಂಟ್ಸ್. ಓಕೆ, ಸೊ ಇರ್ರಿಸಿಸ್ಟಿಬಲ್ ಟೆಂಟೇಷನ್. ಈ ಪರ್ಸನಿಗೆ
ನಿಮ್ಮ ಫಿಸಿಕಲಿ ತುಂಬ ಅಟ್ರಾಕ್ಟೆಡ್ ಇದ್ದಾರೆ ಈ ಪರ್ಸನ್. ಓಕೆ, ಸೊ ನೀವು ಹಾಗೂ ಇವರು ಫಿಸಿಕಲ್ ಅಟ್ರಾಕ್ಷನ್ ತುಂಬ ಇದೆ ಈ ಪರ್ಸನಿಗೆ ನಿಮ್ಮ ಪ್ರತಿ, ತುಂಬ ಅಂದರೆ ತುಂಬ ಇದೆ. ತುಂಬ ಅಟ್ರಾಕ್ಟೆಡ್ ಇದ್ದೀರಾ. ನೋ ಮ್ಯಾಟರ್ ನೀವು ತೆಳ್ಳಗಿದ್ದೀರಾ, ಬೆಳ್ಳಗಿದ್ದೀರಾ, ಕಪ್ಪಗಿದ್ದೀರಾ, ದಪ್ಪ ಇದ್ದೀರಾ, ಬಟ್ ಈ ಪರ್ಸನಿಗೆ ಆನ್ ದಿ ಹೋಲ್ ನೀವಿಷ್ಟ ಆ್ಯಂಡ್ ನಿಮ್ಮ ಫಿಸಿಕ್ ಇಷ್ಟ. ಓಕೆ, ನೆಕ್ಸ್ಟ್ ಕಾರ್ಡ್ ನೋಡಿ. ಎಕ್ಸ್ ಲವರ್ ಅನ್ಫಿನಿಶ್ಡ್. ಮೇ ಬಿ ನೀವು ನಿಮ್ಮ ಎಕ್ಸ್ ಲವರಿಗೆ ಯುನೋ ಚಾನ್ಸ್ ಕೊಟ್ಟಿದ್ದೀರಾ, ಅಥವಾ ಇವ್ರ ಜೊತೆ, ಅಥವಾ ಇವರು ನಿಮ್ಮನ್ನು ಒಂದು ಅನ್ಫಿನಿಶ್ಡ್ ಬಿಸ್ನೆಸ್ಸಲ್ಲಿ ಇಟ್ಟಿದ್ದಾರೆ. ಓಕೆ, ಸೊ ಮೇ ಬಿ ಒಂದು ನೀವು ಎಕ್ಸ್ ಲವರ್ ಜೊತೆ ಕನೆಕ್ಟೆಡ್ ಇರಬಹುದು ಈಗಲೂ ಸಹ. ಈಗಲೂ ನೀವು ಹೀಲ್ ಮಾಡ್ಕೊಂಡಿಲ್ಲ, ಅಥವಾ ಮೇ ಬಿ ನಿಮ್ಮ ಈ ಪರ್ಸನ್ ಜೊತೆ ಏನೋ ಒಂದು ಅನ್ಫಿನಿಶ್ಡ್ ಬಿಸ್ನೆಸ್ ಇದೆ. ಪೈಲ್ ನಂಬರ್ 2. ಮೇ ಬಿ ಇಲ್ಲಿ ಏನೋ ಒಂದು ಎಂಡ್ ಆಗಿಲ್ಲ, ಅಥವಾ ಸರಿಯಾಗಿ ಎಂಡ್ ಆಗಿಲ್ಲ, ಆ್ಯಂಡ್ ದಟ್ ಈಸ್ ವೈ ಯರ್ ಆಬ್ಸ್ಟಿಕಲ್ಸ್ ಟು ಓವರ್ಕಮ್ ಬಂದಿದೆ. ಓಕೆ, ಮೇ ಬಿ ನೀವು ಎಲ್ಲವನ್ನು ಆಬ್ಸ್ಟಿಕಲ್ಸ್ನ ಓವರ್ಕಮ್ ಮಾಡ್ತೀರಾ, ಬಟ್ ಮಾಡಿ, ಬಿಕಾಸ್ ಇಫ್ ಯು ವಾಂಟ್ ದಿಸ್ ಪರ್ಸನ್ ಯು ವಿಲ್ ಹ್ಯಾವ್ ಟು ಬಿ ವೆರಿ ಕ್ಲಿಯರ್. ಓಕೆ, ಸೊ ಮೇ ಬಿ ಪರ್ಸನಿಗೆ ನೀವೇನೋ ಒಂದು ಕ್ಲಾರಿಟಿ ಕೊಟ್ಟಿಲ್ಲ, ಅಥವಾ ಕ್ಲೋಜರ್ ಕೊಟ್ಟಿಲ್ಲ ಅನ್ನೋದು ಈ ಪರ್ಸನಿಗೆ ಇದೆ. 100% ಇದೆ. ಪಾಸಿಟಿವ್ ಚೇಂಜ್ ಆ್ಯಂಡ್ ಗುಡ್ ನ್ಯೂಸ್. ಅವ್ರು ನಿಮ್ಮ ಕಡೆಯಿಂದ ಪಾಸಿಟಿವ್ ನ್ಯೂಸ್ ಅಥವಾ ಚೇಂಜಸ್ನ ಕಾಯ್ತಾ ಇದ್ದಾರೆ. ನಿಮ್ಮಲ್ಲಿ ಏನಾರ ಬದಲಾವಣೆ ಆಗಲಿ, ಅಥವಾ ನಿಮ್ಮಿಂದ ಏನಾರ ಗುಡ್ ನ್ಯೂಸ್ ಬರಲಿ ಅನ್ನೋದು ಈ ಪರ್ಸನ್ ಕಾಯ್ತಾ ಇದ್ದಾರೆ. ಇಸ್ ವೆರಿ, ಹಿ ಆರ್ ಶಿ ಯಾರೇ ಇರ್ಬೋದು, ತುಂಬ ಸ್ಟ್ರಾಂಗಾಗಿ ಕಾಯ್ತಾ ಇದ್ದಾರೆ. ಮ್ಯಾನಿಫೆಸ್ಟೇಷನ್, ಮೈ ಗುಡ್ನೆಸ್. ಓಕೆ, ಸೊ ಈ ಪರ್ಸನ್ ಮೇ ಬಿ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇರ್ಬೋದು ಈ ಪರ್ಸನ್ಗೋಸ್ಕರ, ಅಥವಾ ಈ ಪರ್ಸನ್ ನಿಮಗೋಸ್ಕರ ಮ್ಯಾನಿಫೆಸ್ಟೇಷನ್ಸ್ನ ಮಾಡ್ತಾ ಇರ್ಬೋದು. ಆ್ಯಂಡ್ ಈ ಪರ್ಸನಿಗೂ ಗೊತ್ತು, ಯು ಡೂ ಲಾಟ್ ಆಫ್ ಮ್ಯಾನಿಫೆಸ್ಟೇಷನ್ಸ್ ಅನ್ನೋದು ಈ ಪರ್ಸನಿಗೆ ಗೊತ್ತು. ಆ್ಯಂಡ್ ಮೇ ಬಿ ಅವ್ರಿಗೆ ಏನು ಅನಿಸ್ತಾ ಇದೆ ಅಂದರೆ, ಈಗಲೂ ಸಹ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ನೀವೇನೋ ಒಂದು ಮ್ಯಾನಿಫೆಸ್ಟೇಷನ್ಸ್ನ ಮಾಡ್ತಾ ಇದ್ದೀರಾ ಅನ್ನೋದು ಅವರಿಗೆ ಖಂಡಿತ ಗೊತ್ತಿದೆ. ಓಕೆ, ಅವ್ರ ಲೈಫಲ್ಲಿ ನೀವು ಇಂಪಾರ್ಟೆಂಟ್ ಇದ್ದೀರಾ, ನಿಮ್ಮ ಲೈಫಲ್ಲಿ ಅವ್ರು ಇಂಪಾರ್ಟೆಂಟ್ ಇದ್ದಾರೆ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ, ಬಿಕಾಸ್ ಯು ಆರ್ ವೆರಿ ರೊಮ್ಯಾಂಟಿಕ್ ಪೀಪಲ್. ಓಕೆ, ಗುಡ್ ಟೈಮ್, ಅಲೋನ್ ಟೈಮ್, ಯು ಆ್ಯಂಡ್ ಮೀ. ಮೈ ಗುಡ್ನೆಸ್. ಓಕೆ, ಸೊ ಈ ಪರ್ಸನಿಗೆ ನಿಮ್ಮ ಜೊತೆ ಒಂದು ಒಳ್ಳೆ ಸಮಯನ ಕಳೆಯಬೇಕು. ಓಕೆ, ಏನು ಗೊತ್ತಾ, 100 ವರ್ಷ ಇರೋದು, 60 ವರ್ಷ ಇರೋದು, 70 ವರ್ಷ ಇರೋದು, ಡಸಂಟ್ ಮ್ಯಾಟರ್. ಓಕೆ, ನೀವು ಯಾವಾಗ ಒಂದು ವ್ಯಕ್ತಿನ ರೆಸ್ಪೆಕ್ಟ್ ಕೊಡ್ತೀರಾ, ಅವರನ್ನು ನೋಡ್ಕೊತೀರಾ, ಅವರು ಬೇಕು ಬೇಡಗಳನ್ನು ಒಂದು ಸಣ್ಣ ಸಮಯದ ಒಳಗೆ ಅವ್ರನ್ನ ಅರ್ಥ ಮಾಡ್ಕೊತೀರಾ, ಅವ್ರನ್ನ ಎಲ್ಲಿ ಡಿಫೆಂಡ್ ಮಾಡಬೇಕು ಅಲ್ಲಿ ಡಿಫೆಂಡ್ ಮಾಡ್ತೀರಾ, ಅವ್ರನ್ನ ಎಲ್ಲಿ ಹೆಲ್ತಿ ಕ್ರಿಟಿಸೈಸ್ ಮಾಡಬೇಕು ಮಾಡ್ತೀರಾ, ಅವರಲ್ಲಿ ಒಂದು ಒಳ್ಳೆ ಬದಲಾವಣೆನ ತರ್ತೀರಾ. ದಟ್ ಈಸ್ ವಾಟ್ ಆಲ್ ವಿ ವಾಂಟ್ ಇನ್ ಅ ಪಾರ್ಟ್ನರ್. ಓಕೆ, ಅದನ್ನು ನಾವು ಒಬ್ಬರಿಂದ ಸಿಗ್ತಾ ಇದೆ ಅಂದರೆ ಅದು ಲೈಫ್ ಲಾಂಗ್, ನಾವು ಸಾಯೋ ತನಕ ಅದು ನೆನಪಿರುತ್ತೆ. ಆ್ಯಂಡ್ ದಟ್ ಈಸ್ ವಾಟ್ ದಿಸ್ ಪರ್ಸನ್ ವಾಂಟ್ಸ್ ಟು ಗಿವ್ ಯು. ಆ್ಯಂಡ್ ಅದು ನಿಮ್ಮಿಂದನೂ ಅದನ್ನು ಅಪೇಕ್ಷೆನ ಪಡ್ತಾ ಇದ್ದಾರೆ. ದಿಸ್ ಪರ್ಸನ್ ಫೀಲ್ಸ್ ನೀವು ತುಂಬ ಕನ್ಫ್ಯೂಸ್ಡ್ ಇದ್ದೀರಾ ಒಂದು, ಅಥವಾ ನಿಮ್ಮ ಲೈಫಲ್ಲಿ ಸಾಕಷ್ಟು ಆಪ್ಷನ್ಸ್ ಇರ್ಬೋದು, ಅಥವಾ ನಿಮಗೆ ಯಾವ ದಾರಿಯಲ್ಲಿ ಹೋಗಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ ಈ ಪರ್ಸನಿಗೆ. ಆ ಥರ ಫೀಲಿಂಗ್ ನಿಮ್ಮಿಂದ ಬರ್ತಾ ಇದೆ. ಕೇರಿಂಗ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್. ಈ ಪರ್ಸನಿಗೆ ನಿಮ್ಮಲ್ಲಿ ಇಷ್ಟ ಆಗೋ ಗುಣ ಏನು ಅಂದರೆ, ಈ ಪರ್ಸನ್ನಿಗೆ ನೀವು ಮಕ್ಕಳಿಗೆ ಪ್ರೀತಿ ಮಾಡೋ ರೀತಿ ಇರಬಹುದು, ಅಥವಾ ಬೇರೆಯವ್ರಿಗೋಸ್ಕರ ಕೇರ್ ತೊಗೊಳ್ಳೋ ರೀತಿ ಇರ್ಬೋದು. ನೋ ಮ್ಯಾಟರ್ ಯಾರೇ ನಿಮ್ಮ ಹತ್ರ ಹಾರ್ಶ್ ಆಗಿರಲಿ, ಅಥವಾ ಬೆನ್ನ ಹಿಂದೆ ಎಷ್ಟೇ ಹಾರ್ಶ್ ಆಗಿರಲಿ, ಅಥವಾ ಏನೇ ಆಗಿರಲಿ, ಯು ಆರ್ ದೇರ್ ಫಾರ್ ದೆಮ್. ನೀವು ಅವ್ರಿಗೋಸ್ಕರ ನಿಲ್ತೀರಾ. ದಟ್ ಈಸ್ ವಾಟ್ ದಿಸ್ ಪರ್ಸನ್ ಲೈಕ್ಸ್ ಅಬೌಟ್ ಯು. ಓಕೆ, ನೆಕ್ಸ್ಟ್ ನೋಡೋಣ ಈ ಪರ್ಸನ್ ಫೀಲಿಂಗ್ಸ್. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 2 ಯಾರು ರೋಸ್ ಕಾರ್ಡ್ಸ್ನ ಚಾಯ್ಸ್ ಮಾಡಿದ್ದಾರೆ, ಈ ಪರ್ಸನ್ ಫೀಲಿಂಗ್ಸ್ನ ದಯವಿಟ್ಟು ತಿಳಿಸಿ. ಪರ್ಸನ್ ಫೀಲಿಂಗ್ಸ್ನ ದಯವಿಟ್ಟು ತಿಳಿಸಿ. ಆರ್ಕೇಂಜಲ್ ಮೈಕಲ್ ಪ್ಲೀಸ್ ಕಮ್. ಆರ್ಕೇಂಜಲ್ ಮೈಕಲ್ ದಯವಿಟ್ಟು ಮಮ್ಮಿ ಹೆಲ್ಪ್ ಮಾಡಿ. ಆರ್ಕೇಂಜಲ್ ರಾಫಾಯಲ್, ಆರ್ಕೇಂಜಲ್ ರಾಫಾಯಲ್, ಆರ್ಕೇಂಜಲ್ ರಾಫಾಯಲ್, ಆರ್ಕೇಂಜಲ್ ಮೆಟಾಟ್ರಾನ್, ಆರ್ಕೇಂಜಲ್ ಮೆಟಾಟ್ರಾನ್, ಆರ್ಕೇಂಜಲ್ ಮೆಟಾಟ್ರಾನ್. All my archangels, all my archangels, all my archangels. Oh my goodness. Yes, ಒಂದು ಸೆಟ್ ಬಂದಿದೆ. ಓಕೆ, ಐ ಆಮ್ ಡೈಯಿಂಗ್ ಟು ಹಿಯರ್ ಯುವರ್ ವಾಯ್ಸ್.
ಈ ಪರ್ಸನಿಗೆ ನಿಮ್ಮ ವಾಯ್ಸ್ ಕಂಡ್ರೆ ತುಂಬ ಇಷ್ಟ. ಆ್ಯಂಡ್ ಈ ಪರ್ಸನಿಗೆ ನಿಮ್ಮ ವಾಯ್ಸಿಂದಾನೇ ಹೀಲಿಂಗ್ ಸಿಗುತ್ತೆ. ಆ್ಯಂಡ್ ಐ ಡೋಂಟ್ ನೋ, ಈ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರೆ ಆ್ಯಂಡ್ ನಿಮ್ಮ ವಾಯ್ಸನ್ನು ಮಿಸ್ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ನಿಮ್ಮ ವಾಯ್ಸ್ ಮ್ಯಾಜಿಕಲ್ ಇರಬಹುದು. ಆ್ಯಂಡ್ ಐ ಡೋಂಟ್ ನೋ, ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ ಈ ಪರ್ಸನ್ ನಿಮ್ಮನ್ನು. ದಟ್ಸ್ ವಾಟ್ ಐ ವಾಂಟ್ ಟು ಸೇ. ಸಾರಿ, ನಿಮ್ಮ ಪರ್ಸನ್ ಹೇಳಬೇಕು ಅಂತ ಇಷ್ಟಪಡ್ತಾರೆ. ಐ ಹ್ಯಾವ್ ವಾಲ್ಸ್ ಅರೌಂಡ್ ಮೈ ಹಾರ್ಟ್ ಎವರ್ ಸಿನ್ಸ್ ಇಟ್ ವಾಸ್ ಲಾಸ್ಟ್ ಬ್ರೋಕನ್. ನಾನು ಹೇಳಿರೋ ಥರ ಮೇ ಬಿ ನೀವು ಇವರನ್ನ ಬೇರೆಯವ್ರ ಮೇಲೆ ಚಾಯ್ಸ್ ಮಾಡಿರಬಹುದು, ಅಥವಾ ಇವರನ್ನ ಅನ್ಫಿನಿಶ್ಡ್ ಆಗಿ ನಿಮ್ಮಿಬ್ಬರ ಮಧ್ಯದಲ್ಲಿ ಏನೋ ಒಂದು ಅನ್ಫಿನಿಶ್ಡ್ ಬಿಸ್ನೆಸ್ ಇದೆ ಪಾಯಿಂಟ್ ನಂಬರ್ 2. ಸೊ ಅದನ್ನು ಓವರ್ಕಮ್ ಮಾಡಿ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅಂತ ಹೇಳ್ತೀನಿ. ಓಕೆ, ಇಫ್ ಇಟ್ ಈಸ್ ದೇರ್ ಈಸ್ ಅ ಚಾನ್ಸ್ ಟು. ಓಕೆ, ನೀವನ್ನ ಚಾನ್ಸ್ ಕೊಡಬಾರ್ದು ಅಂದರೆ ದಯವಿಟ್ಟು ದೇರ್ ಈಸ್ ನೋ ಪ್ರೆಷರ್, ನೀವು ಅದನ್ನು ಚಾನ್ಸ್ ಕೊಡಬೇಕು ಅಂತ. ಬಟ್ ಇಫ್ ಯು ಫೀಲ್ ಈ ಪರ್ಸನ್ ಟ್ರೂ ಇದ್ದಾರೆ ಆ್ಯಂಡ್ ಅದು ಓನ್ಲಿ ಆಗೋದು ನಿಮ್ಮ ಪರ್ಸನ್ ರೀಡಿಂಗಿಂದ. ಓಕೆ, ಇಫ್ ಯು ಹ್ಯಾವ್ ಕನ್ಫ್ಯೂಷನ್ಸ್ ಪರ್ಸನ್ ರೀಡಿಂಗ್ಸ್ ತೊಗೊಂಡು ಸರಿ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ನೀವು ಇವರ ಮನಸ್ಸನ್ನು ನೋಯಿಸಿದ ರೀತಿಯಿಂದ ಅಥವಾ ಆಗಿರೋದ್ರಿಂದ ಈಗ ಅವರು ವಾಲ್ಸ್ನ ಮಾಡ್ಕೊಂಡಿದ್ದಾರೆ, ಗೋಡೆಗಳನ್ನು ಕಟ್ಕೊಂಡಿದ್ದಾರೆ. ಯಾರು ಬಂದು ಅದನ್ನು ನೋಯಿಸದೇ ಇರೋ ಥರ. ಓಕೆ, ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಯು. ಈ ಪರ್ಸನಿಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಯೋಚನೆ ಇಲ್ಲ. ಈ ಪರ್ಸನ್ ಮತ್ತೆ ನಿಮ್ಮನ್ನು ಇಷ್ಟಪಡೋದ್ರಲ್ಲಿ ಯಾವುದೇ ರೀತಿ ಹಿಂದೇಟ್ ಆಗ್ತಾಯಿಲ್ಲ ಆ್ಯಂಡ್ ಈ ಪರ್ಸನಿಗೆ ನೀವಂದರೆ ಇಷ್ಟ ಆ್ಯಂಡ್ ನಿಮ್ಮ ಜೊತೆ ಪ್ರೀತಿಯಲ್ಲಿ ಬೀಳೋದು ಅಂದರೆ ತುಂಬ ಇಷ್ಟ. ಆ್ಯಂಡ್ ಹೀ ಈಸ್ ಫಾಲಿಂಗ್ ಇನ್ ಲವ್ ವಿತ್ ಯು ಆರ್ ಶಿ ಈಸ್ ಫಾಲಿಂಗ್ ಇನ್ ಲವ್ ವಿತ್ ಯು. ನೆಕ್ಸ್ಟ್ ಕಾರ್ಡ್, ಐ ಟ್ರೈಡ್ ಫರ್ಗೆಟಿಂಗ್ ಯು ಬಟ್ ಐ ಕಾಂಟ್. ಈ ಪರ್ಸನ್ ತುಂಬ ಟ್ರೈ ಮಾಡಿದ್ದಾರೆ, ಏನೋ ನಿಮ್ಮನ್ನು ಮರಿಬೇಕು, ನಿಮ್ಮನ್ನು ತೆಗ್ದು ಹಾಕಬೇಕು, ನಿಮ್ಮನ್ನು ಯಾವುದೇ ರೀತಿ ಇನ್ನೊಂದು ಚಾನ್ಸ್ ಕೊಡಬಾರ್ದು, ನಿಮ್ಮನ್ನು ಕಂಪ್ಲೀಟಾಗಿ ರೂಟ್ ಸಮೇತ ತೆಗೆದು ಬಿಸಾಕಬೇಕು ಅಂತ ತುಂಬ ಟ್ರೈ ಮಾಡಿದ್ರೂ ಸಹ ಈ ಪರ್ಸನಿಗೆ ನಿಮ್ಮನ್ನು ಮರೀಲಿಕ್ಕೆ ಆಗ್ತಾಯಿಲ್ಲ. ಐ ವಾಂಟ್ ಯು ಔಟ್ ಆಫ್ ಮೈ ಲೈಫ್. ಓ ಮೈ ಗುಡ್ನೆಸ್, ಯಾ ದಟ್ಸ್ ವಾಟ್, ಸೇಮ್ ಅಪೋಸಿಟ್ಸ್. ಓಕೆ, ಈ ಪರ್ಸನಿಗೆ ಕಂಪ್ಲೀಟಾಗಿ ಒಂದು ನೀವು ಇವ್ರ ಲೈಫಲ್ಲಿ ಕಂಪ್ಲೀಟಾಗಿ ಇರಿ ಅಥವಾ ಪ್ಲೀಸ್ ಗೋ ಆಫ್, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಏನೋ ಒಂದು ಅನ್ಫಿನಿಶ್ಡ್ ಇದೆ ಅಂತ ಹೇಳಿದ್ನಲ್ಲ, ಮೇ ಬಿ ಇದೇ ಇರ್ಬೋದು. ಸೊ ಮೇ ಬಿ ಈ ಪರ್ಸನಿಗೆ ಒಂದು ಘೋಷಣೆ ಮಾಡಿ, ಘೋಷಣೆಗಳು ಬರ್ತಾ ಇದೆ, ಘೋಷಣೆ ಮಾಡಿ ನನಗೆ ನೀನೇ ಬೇಕು ಅಂತ, ಇಲ್ಲ ಅವ್ರ ಲೈಫಿಂದ ಕಂಪ್ಲೀಟಾಗಿ ಹೋಗಿ ಕ್ಲಾರಿಟಿ ಕೊಟ್ಟು ಹೋಗಿ, ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಅಷ್ಟನ್ನ ಮಾಡಿ ಪಾಯಿಂಟ್ ನಂಬರ್ 2. ಓಕೆ, ಓಕೆ, ಲೆಟ್ ಮಿ ಸಿ ನಿಮಗೆ ಗೈಡೆನ್ಸ್ ಏನಿದೆ. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಪಾಯಿಂಟ್ ನಂಬರ್ 2 ಅವರಿಗೆ ಗೈಡೆನ್ಸ್ ಏನಿದೆ ಈ ಸಮಯದಲ್ಲಿ. ರೈಟ್ ನಾವು ರೀಕನ್ಸಿಲಿಯೇಷನ್ ಕಾರ್ಡ್ ಬಂದಿದೆ. ಸೊ ಮೇ ಬಿ ನೀವು ಈ ಪರ್ಸನ್ ಜೊತೆ ಕನೆಕ್ಟ್ ಆಗ್ತೀರಾ. ಏನೋ ಪಾಸಿಟಿವ್ ಚೇಂಜಸ್, ಗುಡ್ ನ್ಯೂಸ್ ಮೇ ಬಿ ಈ ಪರ್ಸನ್ ನಿಮಗೆ ಕೊಡಬಹುದು. ಈ ಪರ್ಸನ್ ನಿಮಗೋಸ್ಕರನೇ ಕಾದಿದ್ದಾರೆ. ಬಟ್ ನಿಮ್ಮ ಸ್ಟ್ಯಾಂಡರ್ಡ್ಸ್ನ ಲೋ ಮಾಡ್ಕೊಬೇಡಿ. ಇಫ್ ಅಟ್ ಆಲ್ ಈ ಪರ್ಸನ್ ಹೇಗಿದ್ದಾರೋ ನಿಮಗೆ ಗೊತ್ತು, ಅಥವಾ ನೀವು ಇವ್ರನ್ನ ಬಿಟ್ಟು ಹೋಗಿದ್ದು ಏನಕ್ಕೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಓಕೆ, ರೀಕನ್ಸಿಲಿಯೇಷನ್ ಅಂತೂ ಖಂಡಿತ ಇದೆ. ಓಕೆ, ದೇರ್ ವಿಲ್ ಬಿ ಅ ನ್ಯೂಸ್. ನಿಮಗೆ ಈ ಪರ್ಸನ್ ಮೇ ಬಿ ಕಾಲ್ ಮಾಡ್ತಾರೆ, ಅಥವಾ ನಿಮ್ಮಿಬ್ಬರ ಮಧ್ಯದಲ್ಲಿ ರೀಕನ್ಸಿಲಿಯೇಷನ್ ಆಗೋ 100% ಚಾನ್ಸಸ್ ಇದೆ. ಬಟ್ ಕ್ಲಿಯರ್ ಮಾಡ್ಕೊಂಬಿಡಿ. ಓಕೆ, ಸೊ ಡೋಂಟ್ ಪ್ಲೇ. ನೀವು ಕೂಡ ಬೇರೆಯವರ ಫೀಲಿಂಗ್ಸ್ ಜೊತೆ ಆಟ ಆಡಬಾರ್ದು, ಆ್ಯಂಡ್ ಬೇರೆಯವರು ಕೂಡ ನಿಮ್ಮ ಫೀಲಿಂಗ್ಸ್ ಜೊತೆ ಆಟ ಆಡಬಾರ್ದು. ಅಂದರೆ ಪ್ಲೀಸ್ ಒಂದು ಕ್ಲಾರಿಟಿಯಲ್ಲಿ, ರೀಕನ್ಸಿಲಿಯೇಷನ್ ಆದಾಗ ಕ್ಲಾರಿಟಿಗೆ ಬನ್ನಿ ಮುಂಚೆನೇ. ಓಕೆ, ಫೈಲ್ ನಂಬರ್ 2 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ಕೊಂದಿಗೆ ಮತ್ತೆ ಭೇಟಿ ಆಗೋಣ. ಅಲ್ಲಿಯವರೆಗೂ ನಮಸ್ತೆ. ಫೈಲ್ ನಂಬರ್ 3 ಯಾರು ಹಾಲೈಟ್ನ ಚೂಸ್ ಮಾಡಿದ್ದೀರಾ? ಸೊ ಇದು ನಿಮ್ಮ ರೀಡಿಂಗಿಗೆ ಸ್ವಾಗತ. ಹೋಪ್ ಸೊ ಥರ್ಡ್ ಹಾಲೈಟೇ ಇತ್ತು ಅಂತ. ಇಫ್ ಐ ಆಮ್ ಕನ್ಫ್ಯೂಸ್ಡ್, ಐ ಆಮ್ ಸೋ ಸಾರಿ. ಓಕೆ, ಸೊ ಇದು ನಿಮ್ಮ ಸೆಂಟರ್ ಕಾರ್ಡ್. ಓಕೆ, ಸೊ ನೀವು ಯಾವ ಪರ್ಸನ್ ಬಗ್ಗೆ ಯೋಚನೆ ಮಾಡಿ ಈ ರೀಡಿಂಗ್ನ ತೊಗೊಂಡಿದ್ದೀರೋ, ಇದು ನಿಮ್ಮ ರೀಡಿಂಗಿನ ಒಂದು ಮುಖ್ಯವಾದ ಭಾಗ, ಮಧ್ಯ ಭಾಗ. ಓಕೆ, ಸೊ ನೋಡೋಣ ಏನಿದೆ.
ಟೇಕಿಂಗ್ ವೆಕೇಷನ್ ಫಿಸಿಕಲಿ ಆರ್ ಮೆಂಟಲಿ. ಒಂದು, ಈ ಸಿಚುವೇಶನ್ ಸರಿ ಇಲ್ಲ ಅಂದರೆ ದಯವಿಟ್ಟು ಸಪ್ರೇಷನ್ನ ತಗೊಳ್ಳಿ ಆ್ಯಂಡ್ ಯೋಚನೆ ಮಾಡಿ ಆ್ಯಂಡ್ ದೆನ್ ಮತ್ತೆ ನಿರ್ಧಾರಗಳನ್ನು ಮಾಡಿ. ಅಥವಾ ನಿಮ್ಮಿಬ್ಬರ ಮಧ್ಯದಲ್ಲಿ ಟೆನ್ಷನ್ಸ್ ಇದೆ ಅಂದರೆ ದಯವಿಟ್ಟು ಹಾಲಿಡೇಗೆ ಹೋಗಿ. ಇಟ್ ಕ್ಯಾನ್ ಬಿ ಹಸ್ಬೆಂಡ್ ವೈಫ್ ಇರ್ಬೋದು, ಲವರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರೇ ಇರ್ಬೋದು. ಸೊ ಪ್ಲೀಸ್ ಎಲ್ಲರ ಹೋಗಿ ಮನಸ್ಸು ಬಿಚ್ಚಿ ಮಾತಾಡಿ ಆ್ಯಂಡ್ ಸರಿ ಮಾಡ್ಕೊಳ್ಳಿ. ಅದು ಫಿಸಿಕಲಿನೂ ನೀವೆಲ್ಲರ ಹೋಗಿ ಬರ್ಬೋದು, ಅಥವಾ ಮೆಂಟಲಿನೂ ಅಂದರೆ ಕೌನ್ಸಿಲಿಂಗ್ ತಗೋಬಹುದು, ಅಥವಾ ಒಬ್ರಿಗೊಬ್ಬರು ಕ್ಷಮಿಸಿ ಮತ್ತೆ ಒಂದು ಹೊಸ ರೀತಿಯಲ್ಲಿ ಶುರು ಆಗೋದಾದರೆ ಖಂಡಿತ ಮಾಡಬಹುದು. ಇದು ನಿಮ್ಮ ಇಬ್ಬರ ಒಂದು ರಿಲೇಷನ್ಶಿಪ್ ಮಧ್ಯದಲ್ಲಿ ಇರೋ ಒಂದು ಸೆಂಟರ್ ಆದ ಒಂದು ಭಾಗ. ಓಕೆ, ಸೊ ದಿಸ್ ಈಸ್ ಮೇನ್, ಇದು ಮೇನ್. ಓಕೆ, ನಮ್ಮ ಹೃದಯ ಹೇಗೆ ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟ್, ಅದು ಸೆಂಟರ್ ಆಗಿರುತ್ತೋ ಅದೇ ರೀತಿ ಇದು ಕೂಡ ನಿಮ್ಮ ರೀಡಿಂಗಿಗೆ ಬಂದಿದೆ. ಓಕೆ, ಸೊ ಅಥವಾ ನಿಮ್ಮ ಇಬ್ಬರ ಮಧ್ಯದಲ್ಲಿ ಬ್ರೇಕಪ್ ಆಗಿದ್ದರೆ ಸೊ ಪ್ಲೀಸ್ ನೀವು ನಿಮ್ಮದೇ ಆದ ಟೈಮ್ ತೊಗೊಳ್ಳಿ ಆ್ಯಂಡ್ ದೆನ್ ನೀವು ಡಿಸಿಷನ್ಸ್ನ ಮಾಡಿ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ. ಅಥವಾ ನಿಮ್ಮಲ್ಲಿ ಸಪ್ರೇಷನ್ಸಲ್ಲಿ ಇರೋರೇ ಜಾಸ್ತಿ ಇರ್ಬೋದು, ಅಥವಾ ಇಲ್ಲಿ ಮೆಂಟಲ್ ಕ್ಲಾರಿಟಿ ಇಲ್ದಲೇ ಇರ್ಬೋದು, ಅಥವಾ ಫಿಸಿಕಲಿ ನಿಮ್ಮಿಬ್ಬರ ಮಧ್ಯದಲ್ಲಿ ಡಿಸ್ಟೆನ್ಸ್ ಇರಬಹುದು. ಸೊ ಸಾಕಷ್ಟು ವಿಚಾರಗಳು ಬರ್ತಾ ಇದೆ. ಅಥವಾ ಈ ಪರ್ಸನ್ನ ಭೇಟಿ ಆಗಬೇಕು ಅಂದರೆ ದಯವಿಟ್ಟು ರಜಾ ತಗೊಳ್ಳಿ ಆ್ಯಂಡ್ ಭೇಟಿ ಆಗೋದಕ್ಕೆ ಹೋಗಿ, ಅಥವಾ ಟೈಮ್ ತಗೊಳ್ಳಿ ಆ್ಯಂಡ್ ಇವ್ರ ಜೊತೆ ಮಾತಾಡಿ. ಓಕೆ, ಏನು ಗೊತ್ತಾ, ನಾವು ಪ್ರೀತಿಸೋರಿಗೆ ಟೈಮ್ ಕೊಡಬೇಕು. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 3 ಯಾರು ಹಾಲೈಟ್ನ ಚೂಸ್ ಮಾಡಿದಾರೋ, ಯಾರು ಇವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಯಾರು. ಸೊ ಇದು ನಿಮ್ಮ ಪರ್ಸನ್ನಿನ ಕ್ಯಾರೆಕ್ಟರಿಸ್ಟಿಕ್ಸ್ ಇರ್ಬೋದು, ಅಥವಾ ಅವರಲ್ಲಿರೋ ಗುಣಗಳಿರ್ಬೋದು. ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಗುಣಗಳೇ. ಓಕೆ, ಅವರಲ್ಲಿರೋ ಗುಣಗಳು ಇರಬಹುದು ಆ್ಯಂಡ್ ಅವ್ರು ಹೀಗೆ ಇರಬಹುದು ಅಥವಾ ಇಲ್ದಲೂ ಇರಬಹುದು. ಈ ರೀಡಿಂಗ್ ನಿಮಗೆ ಅನ್ವಯಿಸಿದ್ರೆ ಅಷ್ಟೇ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಓಕೆ, ಹಂಬಲ್ ರಿಕ್ವೆಸ್ಟ್, ಸಾಕಷ್ಟಿದೆ. ಓಕೆ, ಸೊ ಈ ಪರ್ಸನ್ ಸೋಷಿಯಲ್ ಮೀಡಿಯಾ ಅಡಿಕ್ಷನ್. ಸೊ ಈ ಪರ್ಸನಿಗೆ ತುಂಬ ರೀಲ್ಸ್ ಮಾಡೋದು, ಅಥವಾ ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಅಥವಾ ಇನ್ಸ್ಟಾದಲ್ಲಿ, ಅಥವಾ ಬೇರೆ ಬೇರೆ ಅಡಿಕ್ಷನ್ಸು ಈ ಪರ್ಸನಿಗೆ ಸೋಷಿಯಲ್ ಮೀಡಿಯಾ ಅಡಿಕ್ಷನ್ಸ್ ತುಂಬ ಇದೆ. ತುಂಬ ಪಿಕ್ಚರ್ಗಳು ನೋಡೋದು, ಅಥವಾ ತುಂಬ ಹೊತ್ತು ಟಿ ವಿ ನೋಡೋದು, ಮೊಬೈಲಲ್ಲೇ ಇರೋದು. ಈ ಪರ್ಸನಿಗೆ ಆ ರೀತಿಯ ಒಂದು ಅಡಿಕ್ಷನ್ಸ್ ಇರ್ಬೋದು. ಈ ಪರ್ಸನ್ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಪರ್ಸನಲ್ಲಿ ಈ ಒಂದು ಗುಣಗಳು ಇರಬಹುದು. ಈ ಪರ್ಸನಿಗೆ ಕರ್ಲಿ ಹೇರ್ಸ್ ಇದೆ. ಓಕೆ, ಕರ್ಲಿ ಹಾರ ಇರಬಹುದು, ಅಥವಾ ಸ್ವಲ್ಪ ವೇವಿ ಇರ್ಬೋದು, ತುಂಬ ಸ್ಟ್ರೈಟ್ ಇಲ್ದಲೇ ಇರಬಹುದು ಅವರ ಕೂದಲು. ಓಕೆ, ಆ್ಯಂಡ್ ನೆಕ್ಸ್ಟ್ ಈಸ್ ಸ್ಲಿಮ್. ಈ ಪರ್ಸನ್ ತೆಳ್ಳಗಿರಬಹುದು, ಇರಬೇಕು ಅಂತ ಏನೂ ಇಲ್ಲ. ಓಕೆ, ಸೊ ನೆಕ್ಸ್ಟ್ ಕಾರ್ಡು ಗ್ರೀನ್ ಐಸ್. ಈ ಪರ್ಸನಿಗೆ ಕಣ್ಣಿನ ಕಲರು ಚೇಂಜ್ ಇರುತ್ತೆ, ಸಮ್ಹೌ ನಿಯರ್ಲಿ ಗ್ರೀನ್ ಐಸ್. ಓಕೆ, ಇರುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಈಸ್ ರ್ಯಾಬಿಟ್ ಪರ್ಸನ್. ಓಕೆ, ಈ ಪರ್ಸನ್ ಸಮ್ಟೈಮ್ಸ್ ತುಂಬ ಇಂಟ್ರೋವರ್ಟ್ ಇರ್ತಾರೆ, ಅಥವಾ ತುಂಬ ಎಕ್ಸ್ಟ್ರೋವರ್ಟ್ ಆಗ್ತಾರೆ. ಇವರಲ್ಲಿ ಏನು ಬ್ಯಾಲೆನ್ಸ್ ಇಲ್ಲ. ಓಕೆ, ಸೊ ಮೇ ಬಿ ಈ ಪರ್ಸನ್ ಆ ರೀತಿ ಇರಬಹುದು. ಓಕೆ, ಪ್ಲಂಪ್ ಸ್ಲಿಮ್ ಆಯಿತು, ಈಗ ಪ್ಲಂಪ್. ಓಕೆ, ಸೊ ಮೇ ಬಿ ನಿಮ್ಮ ಪರ್ಸನ್ ಪ್ಲಸ್ ಸೈಜ್ ಇರಬಹುದು, ಇರಬೇಕಂತ ಏನೂ ಇಲ್ಲ. ಬಿಕಾಸ್ ಆಲ್ರೆಡಿ ನಾನು ಹೇಳಿರೋ ಥರ ಸ್ಲಿಮ್ಮು ಬಂದಿದೆ, ಪ್ಲಸ್ ಸೈಜು ಬಂದಿದೆ. ಪ್ಲಂಪ್ ಅಂದರೆ ನೀವು ದಪ್ಪ ಇದ್ದೀರಾ, ಬಟ್ ನಿಮ್ಮ ಫೇಸ್ ಅಟ್ರಾಕ್ಟಿವ್ ಆಗಿದೆ, ಅಥವಾ ನೀವು ಮಾತಾಡೋ ಶೈಲಿ ಇರ್ಬೋದು, ಅಥವಾ ನಿಮ್ಮ ಗುಣ ಅಥವಾ ಅವರ ಗುಣ ತುಂಬ ಚೆನ್ನಾಗಿರ್ಬೋದು. ಮೇ ಬಿ ಈ ಪರ್ಸನ್ ತುಂಬ ತೆಳ್ಳಗೆ ಇಲ್ದಲೇ ಇರ್ಬೋದು, ಬಟ್ ಮೀಡಿಯಮ್ ಇರ್ಬೋದು, ಅಥವಾ ದಪ್ಪ ಇರ್ಬೋದು. ಓಕೆ, ಗ್ರೀನ್ ಟೀ ಲವರ್. ಈ ಪರ್ಸನ್ ಟೀ ಲವರ್ ಇರ್ಬೋದು, ಅಥವಾ ಗ್ರೀನ್ ಟೀ ಲವರ್ ಇರಬಹುದು. ಓಕೆ, ಸೊ ಈ ಪರ್ಸನ್ ಆ ರೀತಿ ಇರ್ಬೋದು. ಓಪನ್ ಹಾರ್ಟೆಡ್. ಈ ಪರ್ಸನ್ ಏನೇ ಹೇಳಿದ್ರು ಮನಸ್ಸು ಬಿಚ್ಚಿ ಹೇಳ್ತಾರೆ, ಮನಸ್ಸಲ್ಲೊಂದು ಹೊರಗೊಂದು ಇರೋದಿಲ್ಲ. ಮೇ ಬಿ ಇವರು ಸಮ್ಟೈಮ್ಸ್ ಇಂಟ್ರೋವರ್ಟ್ ಆಗ್ಬೋದು, ಎಕ್ಸ್ಟ್ರೋವರ್ಟ್ ಆಗ್ಬೋದು. ಆದರೆ ಇವರೇನು ಹೇಳಬೇಕು ಅಂತಿದ್ದಾರೋ ಅದನ್ನು ಮುಕ್ತವಾಗಿ, ಮುದ್ದಾಗಿ
ನೀಟಾಗಿ ಓಪನ್ ಅಪ್ ಆಗಿ ಹೇಳ್ತಾರೆ ಆ್ಯಂಡ್ ಅದನ್ನು ಹಾರ್ಶ್ ಆಗೂ ಹೇಳೋದಿಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಈಸ್ ಸಿಟಿ ಪರ್ಸನ್. ಈ ಪರ್ಸನ್ ಸಿಟಿಯಲ್ಲಿ ಇರಬಹುದು. ಓಕೆ, ಆ್ಯಂಡ್ ಕೆಲಸ ಇರ್ಬೋದು ಇವರಿಗೆ, ಐ ಟಿಯಲ್ಲಿ ಆ್ಯಂಡ್ ಸಿಟಿಯಲ್ಲಿರ್ತಾರೆ ಈ ಪರ್ಸನು. ಕೆಲವರಿಗೆ ಇದರಲ್ಲಿ ಯಾವ್ದಾರ ಒಂದಿದ್ರೂ ದಿಸ್ ಇಸ್ ಯುವರ್ ರೀಡಿಂಗ್, ಅಥವಾ ಈ ರೀಡಿಂಗಲ್ಲಿ ಏನಾರ ನಿಮಗೆ ರೆಸೊನೇಟ್ ಆಯ್ತು ಅಂದ್ರೂ ದಿಸ್ ಇಸ್ ಯುವರ್ ರೀಡಿಂಗ್, ತಲೆ ಕೆಸ್ಕೊಬೇಡಿ. ಇಫ್ ನಾಟ್ ಬೇಡ, ನೆಕ್ಸ್ಟ್ ಯಾವ್ದಾರ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡೋಣ ನೆಕ್ಸ್ಟು ಈ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಆ್ಯಂಡ್ ಅದನ್ನು ಸೀಕ್ರೆಟಿವ್ ಆಗಿ ಇಟ್ಕೊಂಡಿದ್ದಾರೆ, ಅದನ್ನು ಹೇಳ್ತಾ ಇಲ್ಲ. ನಿಮ್ಮ ಬಗ್ಗೆ ಈ ಪರ್ಸನ್ನು ನಿಮ್ಮ ಬಗ್ಗೆ ಸೀಕ್ರೆಟಾಗಿ ಮನಸ್ಸಲ್ಲಿ ಏನು ಇಟ್ಕೊಂಡಿದ್ದಾರೆ ಆ್ಯಂಡ್ ಅದನ್ನು ನಿಮಗೆ ಹೇಳ್ತಾ ಇಲ್ಲ. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 3 ಯಾರು ಹಾಲೈಟ್ನ ಚೂಸ್ ಮಾಡಿದ್ದೀರಾ, ಸೊ ಪ್ಲೀಸ್ ನೋಟ್ ಹಾಲೈಟ್ ಹೆಚ್ ಆ್ಯಂಡ್ ಹ್ಯಾಮಾಕ್ ಹೆಚ್. ಕನ್ಫರ್ಮೇಷನ್ ಇದು ನಿಮ್ಮ ರೀಡಿಂಗ್ ಅಂತ, ಕನ್ಫ್ಯೂಸ್ ಆಗಬೇಡಿ. ಓಕೆ, ಫೈಲ್ ನಂಬರ್ 3. ಫೈಲ್ ನಂಬರ್ 3. ಫೈಲ್ ನಂಬರ್ 3 ಮೇ ಬಿ ನೀವು ಈ ರೀತಿಯ ಸಿಚುವೇಶನ್ ಮುಂಚೆ ಯಾವತ್ತೂ ಎದುರಿಸಿಲ್ಲ ರಿಲೇಷನ್ಶಿಪ್ಪಲ್ಲಿ. ಈ ಸಿಚುವೇಶನ್ ತುಂಬ ಡಿಫ್ರೆಂಟ್ ಆಗಿದೆ ಈ ಪರ್ಸನ್ ಜೊತೆ. ಓಕೆ, ಒಂದು ಕಂಪ್ಲೀಟ್ ಡಿಫ್ರೆಂಟ್ ಸಿನ್ಯಾರಿಯೋ ಅನ್ನಿಸ್ತಾ ಇದೆ. ಓಕೆ, ಈ ಪರ್ಸನ್ ಜೊತೆ ಎಕ್ಸ್ಪೀರಿಯನ್ಸಸ್ ಏನಿತ್ತಲ್ಲ ನಿಮಗೆ, ಅದು ತುಂಬ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಸೊ ಲೆಟ್ ಮಿ ಸಿ. ಓಕೆ, ಮತ್ತೇನಾರ ಕೊಡೋದಿದೆಯಾ ವಿಘ್ನೇಶ್ವರ ಪ್ಲೀಸ್? ಟು ಮೆನಿ ಕಾರ್ಡ್ಸ್. ಓಕೆ, ಬಟ್ ತೊಗೋಬೇಕಾಗುತ್ತೆ. ಓಕೆ, ಗೆಟಿಂಗ್ ಟು ನೋ ಈಚ್ ಅದರ್ ಡೇಟ್ ನೈಟ್. ದಿಸ್ ಪರ್ಸನ್ ವಾಂಟ್ಸ್ ಟು ಡೇಟ್ ಯು. ಈ ಪರ್ಸನಿಗೆ ತುಂಬ ಸ್ಟ್ರಾಂಗ್ ಆಗಿ ನಿಮ್ಮನ್ನು ಡೇಟ್ ಮಾಡಬೇಕು, ಎಲ್ಲರ ಹೊರಗೆ ಕರ್ಕೊಂಡು ಹೋಗಬೇಕು, ಕಾಫಿ ಕುಡಿಬೇಕು, ಟೀ ಕುಡಿಬೇಕು ಆ್ಯಂಡ್ ನಿಮ್ಮ ಜೊತೆ ಮಾತಾಡಬೇಕು, ಅಥವಾ ರಾತ್ರಿ ಹೊತ್ತು ಎಲ್ಲರ ಕರ್ಕೊಂಡು ಹೋಗಬೇಕು. ಮೈಟ್ ಬಿ ಇವ್ರಿಗೆ ನೈಟ್ ತುಂಬ ಇಷ್ಟ ಇರ್ಬೋದು, ನೈಟ್ ಪಾರ್ಟೀಸ್ ಇಷ್ಟ ಇರ್ಬೋದು, DJಸ್ಗಳು ಇಷ್ಟ ಇರಬಹುದು. ಆ್ಯಂಡ್ ಹೊರಗೆ ಹೋಗಿ ಒಬ್ರನ್ನೊಬ್ರನ್ನ ಅರ್ಥ ಮಾಡ್ಕೊಬೇಕು ಅಂದರೆ ಮೇ ಬಿ ಇವರಿಗೆ ನೈಟ್ ಡೇಟ್ಗಳು ತುಂಬ ಇಷ್ಟ ಇದೆ. ಸೊ ಇವರಿಗೆ ನಿಮ್ಮ ಬಗ್ಗೆ ಇನ್ನೂ ಜಾಸ್ತಿ ತಿಳ್ಕೊಬೇಕು ಅನ್ನೋ ಇಚ್ಛೆ ಬಹಳ ಇದೆ. ಫೈಲ್ ನಂಬರ್ 3. ಓಕೆ, ಅನ್ಪ್ರಿಡಿಕ್ಟೇಬಲ್ ಅನ್ಸೀನ್. ಈ ಪರ್ಸನಿಗೆ ನೀವು ಒಂದು ಸತಿ ಕಾಣಿಸ್ತೀರಾ, ಒಂದು ಸತಿ ಕಾಣಿಸೋದಿಲ್ಲ. ಈ ಪರ್ಸನಿಗೆ ಸಡನ್ನಾಗಿ ನೀವು ತುಂಬಾ ಅರ್ಥ ಆಗ್ತೀರಾ ಆ್ಯಂಡ್ ಸಡನ್ನಾಗಿ ನೀವು ಅರ್ಥನೇ ಆಗಲ್ಲ. ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನೀವು ಕಣ್ಮುಂದೆ ಇದ್ರೂ ಈ ಪರ್ಸನ್ ಬ್ಲ್ಯಾಂಕ್ ಆಗಿಬಿಡ್ತಾರೆ ಆ್ಯಂಡ್ ಅರ್ಥ ಆಗಲ್ಲ ಅವರಿಗೆ ನೀವು ಯಾವ ಥರ ಅಂತ. ನಿಮ್ಮನ್ನು ಹೇಗೆ ಅರ್ಥ ಮಾಡ್ಕೊಬೇಕು ಈ ಪರ್ಸನಿಗೆ ಗೊತ್ತಾಗ್ತಾ ಇಲ್ಲ. ಫೈಲ್ ನಂಬರ್ 3. ಓಕೆ, ಸೊ ಈ ಕಾರ್ಡ್ನ ತುಂಬ ಹತ್ತಿರದಿಂದ ನಾನು ತೋರಿಸೋಲ್ಲ ಬಿಕಾಸ್ ಇಟ್ಸ್ ಅ ಡಿಸ್ಕ್ಲೇಮರ್. 18+ ರೀಡಿಂಗ್, ಸೊ ಪ್ಲೀಸ್ ಬಿ ಮೆಚ್ಯೂರ್. ಓಕೆ, ಸೊ ಇರ್ರೆಸಿಸ್ಟಿಬಲ್ ಟೆಂಪ್ಟೇಷನ್. ಈ ಪರ್ಸನಿಗೆ ನಿಮ್ಮ ಫಿಸಿಕಲ್ ಅಟ್ರಾಕ್ಷನ್ ಬಹಳ ಇದೆ. ಈ ಪರ್ಸನಿಗೆ ನೋ ಮ್ಯಾಟರ್ ನೀವು ಯಾವ ಥರ ಇದ್ದೀರಾ, ಬಟ್ ಈ ಪರ್ಸನಿಗೆ ನಿಮ್ಮಲ್ಲಿರೋ ಪರ್ಸ್ನಾಲಿಟಿ ಅಥವಾ ನಿಮ್ಮಲ್ಲಿರೋ ಒಂದು ಫಿಸಿಕಲ್ ಅಟ್ರಾಕ್ಷನ್ ತುಂಬ ಸ್ಟ್ರಾಂಗ್ ಇದೆ. ಈ ಪರ್ಸನ್ ಹೇಳ್ಕೊಡಲ್ಲ, ಬಟ್ ಇದೆ, ಬಿಕಾಸ್ ದಿಸ್ ಇಸ್ ಸೀಕ್ರೆಟ್ ಅಲ್ವಾ. ರನ್ನಿಂಗ್ ಫ್ರಮ್ ರೆಸ್ಪಾನ್ಸಿಬಿಲಿಟೀಸ್ ಆ್ಯಂಡ್ ಗೋಸ್ಟಿಂಗ್. ಈ ಪರ್ಸನಿಗೆ ಏನು ಅನಿಸುತ್ತೆ ಅಂದರೆ ನೀವು ಕನ್ಸಿಸ್ಟೆಂಟ್ ಇಲ್ಲ, ನೀವು ಸ್ಟ್ರಾಂಗ್ ಆಗಿಲ್ಲ ಇವ್ರ ಪ್ರತಿ, ಅಥವಾ ನೀವು ಇವ್ರ ಬಗ್ಗೆ ಸ್ಟ್ರಾಂಗ್ ಫೀಲಿಂಗ್ಸ್ನ ಇಟ್ಕೊಂಡಿಲ್ಲ. ಇವ್ರನ್ನ ನೋಡಿದ ತಕ್ಷಣ ನೀವು ಓಡೋಗ್ತೀರಾ, ಅಥವಾ ಇವರಿಗೆ ನೀವು ಕಮಿಟ್ಮೆಂಟ್ ಕೊಡೋದಕ್ಕೆ ನಿಲ್ಲೋದಿಲ್ಲ, ಅಥವಾ ಇವ್ರನ್ನ ನೀವು ಸರಿಯಾಗಿ ಪ್ರೀತಿಸಲ್ವೋ ಅನ್ನೋದನ್ನು ಹೇಳೋದಿಲ್ಲ. ದೇ ಫೈಂಡ್ ಯು ವೆರಿ ಕನ್ಫ್ಯೂಸಿಂಗ್. ನಿಮ್ಮ ಬಗ್ಗೆ ಅವರಿಗೆ ಕನ್ಫ್ಯೂಸ್ಡ್ ಇದೆ, ಅಭಿಪ್ರಾಯಗಳಿದೆ. ಓಕೆ, ಮಿಕ್ಸ್ಡ್ ಅಭಿಪ್ರಾಯಗಳಿದೆ. ಆ್ಯಂಡ್ ಸಮ್ಟೈಮ್ಸ್ ಏನು ಮಾಡ್ತೀರಾ ಅಂದರೆ ನೀವು ಇವ್ರನ್ನ ಕಂಪ್ಲೀಟಾಗಿ ಶಟ್ ಡೌನ್ ಮಾಡಿಬಿಡ್ತೀರಾ. ಇಷ್ಟ ಆದಾಗ ಇವ್ರನ್ನ ಬ್ಲಾಕ್ ಮಾಡ್ತೀರಾ, ಇಷ್ಟ ಆದಾಗ ಅನ್ಬ್ಲಾಕ್ ಮಾಡ್ತೀರಾ, ಇಷ್ಟ ಆದರೆ ಮಾತ್ರ ಹೋಗಿ ಮಾತಾಡಿಸ್ತೀರಾ. ಆ್ಯಂಡ್ ಈ ಪರ್ಸನ್ ಅದಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಈ ಒಂದು ಇದು. ಓಕೆ, ದಟ್ಸ್ ವಾಟ್ ಐ ಫೀಲ್. ಮೈಟ್ ಬಿ ನೀವು ಇವರು ನಿಮ್ಮನ್ನು ಸ್ಪೈ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಸ್ಪೈ, ಆನ್ಲೈನ್ ಡೇಟಿಂಗ್. ಮೈಟ್ ಬಿ ನೀವು ಆನ್ಲೈನ್ ಡೇಟಿಂಗ್ ಮಾಡ್ತಾ ಇರ್ಬೋದು ಯಾರ ಜೊತೆನೇ, ಬಟ್ ಸಿ ಆನ್ಲೈನ್ ಡೇಟಿಂಗ್ ಈಸ್ ಯಾವತ್ತೂ ರಿಸ್ಕೆ. ಓಕೆ, ಸೊ ಫೈಲ್ ನಂಬರ್ 3 ಯಾರಾರ
ಒಬ್ಬರು ಸಹ ಇಬ್ಬರು ಸಹ ಎಷ್ಟು ಜನರಾರು ಸಹ ಪ್ಲೀಸ್ ನೀವು ಆನ್ಲೈನ್ ಡೇಟಿಂಗ್ ಮಾಡ್ತಾಯಿದ್ರೆ ದಯವಿಟ್ಟು ಅದನ್ನು ನಿಲ್ಲಿಸಿ, ಬಿಕಾಸ್ ಇಟ್ ಈಸ್ ಅ ಹೆವಿ ರಿಸ್ಕ್. ಓಕೆ, ನೀವು ಆನ್ಲೈನಲ್ಲಿ ಮಾಡೋದ್ರಿಂದ ಅದಕ್ಕೆ ಎಲ್ಲ ಥರದಲ್ಲೂ ಪ್ರೂಫ್ಗಳಿರುತ್ತೆ. ಆ್ಯಂಡ್ ಸಪೋಸ್ ನೀವು ಇನ್ನೋಸೆಂಟ್ ಆಗಿ ಅಥವಾ ಗೊತ್ತಿಲ್ಲದೇನೋ ಆ ಒಂದು ಇದರಲ್ಲಿ ಸಿಕ್ಕಾಕ್ಕೊಂಡ್ರೆ ಅದರಿಂದ ಹೊರಗೆ ಬರೋದು ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ಈ ಆನ್ಲೈನ್ ಡೇಟಿಂಗಲ್ಲಿ ಏನಾಗುತ್ತೆ ಅಂದರೆ ಜನ ತುಂಬ ವಿಯರ್ಡ್ ಆಗಿರ್ತಾರೆ. ಅಂದರೆ ಅವರಿಗೆ ಬೇರೆ ಥರದ ಪ್ರಿಫರೆನ್ಸಸ್ ಬೇಕಿರುತ್ತೆ. ಒನ್ ನೈಟ್ ಸ್ಟ್ಯಾಂಡ್ ಇರ್ಬೋದು, ಅಗೇನ್ ಇಟ್ಸ್ ಅ ಡಿಸ್ಕ್ಲೇಮರ್. ಆ್ಯಂಡ್ ಅವರಿಗೆ ನಿಮ್ಮ ಜೊತೆ ಸುಮ್ಮನೆ ಟೈಮ್ ಪಾಸ್ ಮಾಡೋದಿರ್ಬೋದು, ಅಥವಾ ನಿಮ್ಮಿಂದ ದುಡ್ಡು ಕಿತ್ಕೊಳ್ಳೋದಿರ್ಬೋದು, ಅಥವಾ ನಿಮ್ಮನ್ನು ಒಂದು ದಿವಸ ಯೂಸ್ ಮಾಡಿ ಬಿಸಾಕೋದಿರಬಹುದು. ಸೊ ಸಾರಿ ಫಾರ್ ದಟ್ ಲ್ಯಾಂಗ್ವೇಜ್, ಬಟ್ ಎಸ್, ದಟ್ಸ್ ದ ಟ್ರೂತ್. ಓಕೆ, ಸೊ ಆ ರೀತಿಯಲ್ಲಿ ತುಂಬ ಜನ ಕಾಯ್ತಾ ಇರ್ತಾರೆ. ಆ್ಯಂಡ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಿಮ್ಮನ್ನು ಡ್ರಗ್ಸಲ್ಲೂ ಎಳಿಬಹುದು. ಅಗೇನ್ ಇಟ್ಸ್ ಅ ಡಿಸ್ಕ್ಲೇಮರ್, ಪ್ಲೀಸ್ ಟೇಕ್ ಇಟ್ ಏನು ರೆಸನೇಟ್ ಆಗುತ್ತೋ, ಬಿಕಾಸ್ ಈ ಸತ್ಯ ನಡೀತಾ ಇದೆ. ಓಕೆ, ಸೊ ಪ್ಲೀಸ್ ನೀವು ಯಾರು ಆನ್ಲೈನ್ ಡೇಟಿಂಗಲ್ಲಿ ಇದ್ದರೆ ದಯವಿಟ್ಟು ಈ ಕೂಡಲೇ ವಿಡ್ರಾ ಮಾಡಿ. ಓಕೆ, ಸೊ ನಾನು ಚುಟ್ಕಿನ ಏನಕ್ಕೆ ಹೊಡೆದೆ ಅಂದರೆ ಮೇ ಬಿ ಚುಟ್ಕಿ ಹೊಡೆಯೋದು ಒಂದು ಅವೇರ್ನೆಸ್. ಓಕೆ, ಸೊ ಪ್ಲೀಸ್ ಅದನ್ನು ತಪ್ಪಾಗಿ ಭಾವಿಸಬೇಡಿ ಅಥವಾ ಅನ್ಯತಃ ಭಾವಿಸಬೇಡಿ. ಓಕೆ, ಆ್ಯಂಡ್ ಅದನ್ನು ಸ್ವಲ್ಪ ಸೀರಿಯಸ್ ಆಗಿ ತೊಗೊಳ್ಳಿ. ಆ್ಯಂಡ್ ಈ ಪರ್ಸನ್ ನಿಮ್ಮನ್ನು ಇಂಡೈರೆಕ್ಟಾಗಿ ಆನ್ಲೈನ್ ಡೇಟಿಂಗಲ್ಲಿ ನಿಮ್ಮನ್ನು ಕರೀತಾ ಇರ್ಬೋದು. ನಿಮಗೆ ಗೊತ್ತಾಗ್ದಲೇ ಇರ್ಬೋದು ಈ ಪರ್ಸನ್ನೇ ನಿಮ್ಮನ್ನು ಜೊತೆ ಮಾತಾಡ್ತಾ ಇದ್ದಾರೆ. ಸಪೋಸ್ ಇಟ್ ಕ್ಯಾನ್ ಬಿ ಯುವರ್ ಹಸ್ಬೆಂಡ್ ಓನ್ಲಿ. ಓಕೆ, ನಿಮ್ಮ ಹಸ್ಬೆಂಡೇ ನಿಮ್ಮನ್ನು ಆನ್ಲೈನ್ ಡೇಟಿಂಗಲ್ಲಿ ನಿಮ್ಮ ಜೊತೆ ಮಾತಾಡ್ತಾ ಇರ್ಬೋದು. ದಿಸ್ ಕ್ಯಾನ್ ಬಿ ದ ಸಿನಾರಿಯೋ ಟು. ಸೊ ಪ್ಲೀಸ್ ಹುಷಾರಾಗಿರಿ. ಆ್ಯಂಡ್ ಈ ಪರ್ಸನ್ ನಿಮ್ಮ ಮೇಲೆ ತುಂಬ ಕಣ್ಣಿಟ್ಟಿದ್ದಾರೆ, ನಿಗಾ ಇಟ್ಟಿದ್ದಾರೆ. ಆ್ಯಂಡ್ ಅವ್ರಿಗೆ ಗೊತ್ತು ನೀವೆಲ್ಲೆಲ್ಲಿ ಯಾವ ಟೈಮಲ್ಲಿ ಇರ್ತೀರಾ ಅಂತ. ಹಿ ಸ್ಪೈಯಿಂಗ್ ಆನ್ ಯು. ಓಕೆ, ನಿಮ್ಮ ಮೇಲೆ ಒಂದು ಕಣ್ಣಂತೂ ಇಟ್ಟೇ ಇದೆ, ಒಂದು ಕಣ್ಣಿಲ್ಲ, 1000 ಇದೆ. ಓಕೆ, ಅವರು ನಿಮ್ಮನ್ನು ಕನ್ಫ್ಯೂಸ್ಡ್ ನೋಡ್ತಾರೆ. ಓಕೆ, ನಿಮ್ಮಲ್ಲಿ ಬಹಳಷ್ಟು ಕನ್ಫ್ಯೂಷನ್ಸ್ ಇದೆ ಈ ರಿಲೇಷನ್ಶಿಪ್ ಬಗ್ಗೆ ಆಗಿರ್ಬೋದು, ನಿಮ್ಮ ಭಾವನೆಗಳ ಬಗ್ಗೆ ಆಗಿರ್ಬೋದು. ಆ್ಯಂಡ್ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾವ ದಾರಿಯಲ್ಲಿ ಹೋಗಬೇಕು, ಯಾರನ್ನು ಚಾಯ್ಸ್ ಮಾಡಬೇಕು, ಏನಕ್ಕೆ ಚಾಯ್ಸ್ ಮಾಡಬೇಕು, ಮುಂದೆ ಜೀವನ ಹೇಗೆ, ಏನು ಎತ್ತ ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ. ಓಕೆ, ಡೈರೆಕ್ಷನ್ಲೆಸ್ ಇದ್ದೀರಾ ನೀವು. ಓಕೆ, ಆ್ಯಂಡ್ ನಿಮ್ಮ ಲೈಫಲ್ಲಿ ತುಂಬ ಆಪ್ಷನ್ಸ್ ಇದೆ ಅನಿಸ್ತಾ ಇದೆ. ಪಾಯಿಂಟ್ ನಂಬರ್ 3, ಮೇ ಬಿ ಇವ್ರು ಬಿಟ್ಟು ಇನ್ಯಾರೋ ಅಂತ ಅನಿಸ್ತಾ ಇದೆ. ಸೊ ಮೇ ಬಿ ಈ ಪರ್ಸನಿಗೆ ಅನ್ನಿಸ್ತಾ ಇದೆ ನಿಮ್ಮ ಲೈಫಲ್ಲಿ ಸಾಕಷ್ಟು ಜನ ಇದ್ದಾರೆ, ಆಪ್ಷನ್ಸ್ ಇದ್ದಾರೆ ಅಂತ, ಇವರೊಬ್ಬರೇ ಅಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಓಕೆ, ದಟ್ಸ್ ವಾಟ್ ಈ ಫೀಲ್ಸ್. ಲೋನ್ಲಿ ಮಿಸ್ಡ್ ಆಪರ್ಚುನಿಟಿ. ಓಕೆ, ಸೊ ಈ ಪರ್ಸನಿಗೆ ಮೇ ಬಿ ನೀವು ಅವರನ್ನು ಕಳ್ಕೊಂಡಿದ್ದೀರಾ ಅನ್ನೋ ಭಾವನೆ ಇದೆ. ಓಕೆ, ಆ್ಯಂಡ್ ಮೇ ಬಿ ನೀವು ಇವರಿಲ್ಲ ಅಂದರೆ ತುಂಬ ಲೋನ್ಲಿ ಫೀಲ್ ಮಾಡ್ತೀರಾ ಅಂತ ಅನಿಸುತ್ತೆ, ಅಥವಾ ಇವರಿಗೆ ನೀವಿಲ್ಲ ಅಂದರೆ ತುಂಬ ಲೋನ್ಲಿ ಫೀಲ್ ಆಗುತ್ತೆ. ಆ್ಯಂಡ್ ನಿಮ್ಮ ಜೊತೆ ಏನೋ ಒಂದು ಆಪರ್ಚುನಿಟಿ ಮಿಸ್ ಆಗಿದೆ ಇವ್ರದ್ದು. ಓಕೆ, ತುಂಬ ಕ್ಲೋಸಾಗಿ ಬಂದು ನೀವು ದೂರ ಆಗಿದ್ದೀರಾ ಅನಿಸ್ತಾ ಇದೆ, ತುಂಬ ಹತ್ತಿರ ಬಂದು ದೂರ ಆಗಿದ್ದೀರಾ ಅನಿಸ್ತಾ ಇದೆ. ಸೊ ಆ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡಿದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಸರೌಂಡೆಡ್ ಬೈ ಲವ್ ಫೀಲಿಂಗ್ಸ್. ಓ ಮೈ ಗುಡ್ನೆಸ್, ಈ ಪರ್ಸನಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡಿದಾಗೆಲ್ಲ ಮೇ ಬಿ ನಿಮ್ಮ ಹೆಸರು ಕಾಣಿಸ್ಕೊಳುತ್ತೆ, ಅಥವಾ ನೀವಿಬ್ಬರು ಟೈಮ್ ಸ್ಪೆಂಡ್ ಮಾಡಿದಾಗ ಮ್ಯೂಸಿಕ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಅಥವಾ ಚಿಹ್ನೆಗಳಿರಬಹುದು, ಇದೆಲ್ಲವೂ ಕಾಣಿಸ್ತಾ ಇರುತ್ತೆ. ಮೇ ಬಿ ರಿಪಿಟೇಟಿವ್ ನಂಬರ್ಸ್ ಕೂಡ ಇರ್ಬೋದು, ಅಥವಾ ಕಲರ್ಸ್ ಇರಬಹುದು, ಅಥವಾ ವಾತಾವರಣ ಇರಬಹುದು. ಸಮ್ಟೈಮ್ಸ್ ರೈನಿ ಸೀಸನ್, ಸಮ್ಮರ್ ಸೀಸನ್, ಸ್ಪ್ರಿಂಗ್ ಸೀಸನ್, ನೀವು ಯಾವಾಗ ಭೇಟಿಯಾಗಿದ್ದೀರೋ ಆ ಒಂದು ಋತುಗಳ ಒಂದು ಫೀಲಿಂಗ್ ಬಂತು ಅಂದರೆ ಆ ಫೀಲಿಂಗ್ ಬರುತ್ತೆ. ಆ್ಯಂಡ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಆ್ಯಂಡ್ ಕಂಪ್ಲೀಟಾಗಿ ಈ ಪರ್ಸನ್ ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದಾರೆ. ಇಂಟಾಲರೇಬಲ್ ಪೇನ್ ಆ್ಯಂಡ್ ಬೌಂಡೆಡ್. ಒಂದು ನೀವು ಕಷ್ಟದ ಪರಿಸ್ಥಿತಿಯಲ್ಲಿದ್ದೀರಾ, ಅಥವಾ ಅವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡಿ ಪೇನನ್ನು ಅನುಭವಿಸ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಯೋಚನೆಯಿಂದ ಹೊರಗೆ ಬರೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ, ಆ ಪೇನನ್ನು ತಡ್ಕೊಳಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಪಾಯಿಂಟ್ ನಂಬರ್ 3, ಲವ್ ಆಫರ್, ಸೆಕೆಂಡ್ ಚಾನ್ಸ್. ಒಂದು ಮೇ ಬಿ ನೀವು ಇವರಿಗೆ ಆಫರ್ ಕೊಡ್ತೀರಾ ಅನ್ನೋದನ್ನು ಕಾಯ್ತಾ ಇದ್ದಾರೆ ಈ ಪರ್ಸನ್ನು. ಆ್ಯಂಡ್ ಈ ಪರ್ಸನಿಗೆ ನೀವು ಕ್ಲಾರಿಟಿನೂ ಕೊಡ್ತಾ ಇಲ್ಲ, ಅಥವಾ ಇವರನ್ನು ಯಾವುದೇ ರೀತಿಯಲ್ಲಿ ಅಪ್ರಿಷಿಯೇಟು ಮಾಡ್ತಾ ಇಲ್ಲ, ಕ್ಲಿಯರ್ ಕಟ್ ಪ್ರಿಡಿಕ್ಟು ಮಾಡ್ತಾ ಇಲ್ಲ ನಿಮಗೇನು ಬೇಕು ಅನ್ನೋದು.
ಆ್ಯಂಡ್ ಮೇ ಬಿ ಅವರಿಗೆ ನಿಮ್ಮ ಜೊತೆ ಏನೂ ಫ್ಯೂಚರ್ ಇಲ್ಲ ಅಂತಲೂ ಅನ್ನಿಸ್ತಾ ಇದೆ. ಆ್ಯಂಡ್ ತುಂಬ ನೋವು ಇದೆ ಇವರಿಗೆ. ಓಕೆ, ನಿಮ್ಮ ಫೀಲಿಂಗ್ಸ್ ಜೊತೆ ಇವರಿಗೆ ತುಂಬ ನೋವು ಕೂಡ ಇದೆ. ಓಕೆ, ಹಿ ಹ್ಯಾಸ್ ಲಾಟ್ ಆಫ್ ಪೇನ್. ತೋರಿಸ್ಕೊಳ್ಳಿಲ್ಲ ಅಂದ್ರೂ ಪೇನ್ ಇದೆ. ಹಾಗಾಗಿ ನೀವಿಬ್ಬರೂ ಸಹ ಟೈಮ್ ತಗೊಳ್ಳಿ ಆ್ಯಂಡ್ ಮಾತಾಡಿ. ಲೆಟ್ ಮಿ ಸಿ. ಗೈಡೆನ್ಸ್ ಅಂತೂ ನಾನು ಹೇಳ್ತೀನಿ ಕೊನೆಯದಾಗಿ. ಆ್ಯಂಡ್ ದಿಸ್ ಪರ್ಸನ್ ಈಸ್ ವೇಟಿಂಗ್ ಫಾರ್ ಅ ಸೆಕೆಂಡ್ ಆಫರ್ ಆರ್ ಸೆಕೆಂಡ್ ಚಾನ್ಸ್. ಆ್ಯಂಡ್ ಈ ಪರ್ಸನಿಗೆ ನಿಮ್ಮ ಕಡೆಯಿಂದ ಲವ್ ಆಫರ್ ಬೇಕಾಗಿದೆ. ಸೀಕ್ರೆಟ್ ಲವರ್ ಆ್ಯಂಡ್ ಅಡ್ಮೈರರ್. ಮೇ ಬಿ ನೀವು ಬೇರೆಯವ್ರ ಜೊತೆ ಸೀಕ್ರೆಟ್ ಲವ್ನ ಇಟ್ಕೊಂಡಿದ್ದೀರಾ. ಆ್ಯಂಡ್ ನಿಮ್ಮ ಲೈಫಲ್ಲಿ ತುಂಬ ಜನ ಅಡ್ಮೈರರ್ಸ್ ಇದ್ದಾರೆ, ಅಂದರೆ ನಿಮ್ಮನ್ನು ಇಷ್ಟಪಡೋರು. ಓಕೆ, ತುಂಬ ಜನ ಇದ್ದಾರೆ. ಈ ಪರ್ಸನಿಗೆ ಗೊತ್ತು. ಮೇ ಬಿ ಒಬ್ಬ ಸೀಕ್ರೆಟ್ ಲವರು ಇದ್ದಾರೆ ನಿಮ್ಮ ಲೈಫಲ್ಲಿ. ಆ್ಯಂಡ್ ದಿಸ್ ಪರ್ಸನ್ ನೋಸ್ ದಟ್. ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಬಟ್ ದಿಸ್ ಪರ್ಸನ್ ನೋಸ್ ದಟ್ ನಿಮ್ಮ ಲೈಫಲ್ಲಿ ಯಾರೋ ಸೀಕ್ರೆಟ್ ಲವರ್ ಇದ್ದಾನೆ ಆ್ಯಂಡ್ ಅಡ್ಮೈರರ್ ಇದ್ದಾರೆ. ಆ್ಯಂಡ್ ಯು ಆರ್ ಅಟ್ರಾಕ್ಟೆಡ್ ಟು ದಿಸ್ ಪರ್ಸನ್ ಅಂತ ಈ ಪರ್ಸನಿಗೆ ಗೊತ್ತಿದೆ. ಆ್ಯಂಡ್ ಡೋಂಟ್ ಟ್ರೈ ಟು ಫೂಲ್ ಹಿಮ್ ಆರ್ ಹರ್. ಓಕೆ, ಸೊ ಈ ಪರ್ಸನಿಗೆ ಕೆಲವೊಂದು ಸೀಕ್ರೆಟ್ಸ್ ನಿಮ್ಮ ಬಗ್ಗೆ ಗೊತ್ತಿದೆ. ಹಿ ನೋಸ್ ಇಟ್ ಟು ದ ಪಾಯಿಂಟ್. ಓಕೆ, ಆರ್ ಶಿ ನೋಸ್ ಇಟ್ ಟು ದ ಪಾಯಿಂಟ್. ಮೇ ಬಿ ತುಂಬ ಜನ ಇದರಲ್ಲಿ ಈ ಫೈಲ್ನ ನೋಡ್ತಾ ಇರೋರು ನಿಮ್ಮನ್ನು ನೀವು ಸರಿ ಮಾಡ್ಕೊಬೇಕು, ಅಥವಾ ಈ ಪರಿಸ್ಥಿತಿ ಇವ್ರ ಜೊತೆ ನಿಮಗೆ ಬೇಕು ಅಂದರೆ ಸರಿ ಮಾಡ್ಕೊಬೇಕು. ಆಲ್ ರೈಟ್, ಲೆಟ್ಸ್ ಮಿ ಸಿ ಈ ಪರ್ಸನ್ ಫೀಲಿಂಗ್ಸ್ ಏನಿದೆ. ಬಿಕಾಸ್ ಸರೌಂಡೆಡ್ ಬೈ ಲವ್ ಫೀಲಿಂಗ್ಸ್ ಅಂತ ಇದೆ. ಸೊ ಈ ಪರ್ಸನಿಗೆ ಸಾಕಷ್ಟು ಫೀಲಿಂಗ್ಸ್ ಇರಬಹುದು ನಿಮ್ಮ ಬಗ್ಗೆ. ಓಕೆ, ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ಪ್ಲೀಸ್ ಕಮ್ ಥ್ರೂ. ಪ್ಲೀಸ್ ಹೇಳಿ ಫೈಲ್ ನಂಬರ್ 3 ಅವರ ಪರ್ಸನ್ ಫೀಲಿಂಗ್ಸ್ ಏನಿದೆ ಅವರ ಬಗ್ಗೆ. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್ ದಯವಿಟ್ಟು ತಿಳಿಸಿ ಈ ಪರ್ಸನ್ ಫೀಲಿಂಗ್ಸ್ ಏನಿದೆ. ಈ ಪರ್ಸನ್ ತುಂಬ ಸಮಾಧಾನವಾಗಿರ್ತಾರೆ, ಬಟ್ ಇವ್ರ ಕೋಪ ತುಂಬಾ ಸ್ಟ್ರಾಂಗ್ ಇದೆ. ಫೈಲ್ ನಂಬರ್ 3. ಏನೋ ಒಂದು ಸೆಟಲ್ ಆಗಬೇಕಿಲ್ಲಿ, ಅಥವಾ ಅವ್ರು ನಿಮಗೆ ಒಂದು ಕ್ಲೋಜರ್ ಕೊಡಬೇಕು, ಅಥವಾ ನೀವೇನೋ ಒಂದು ಕ್ಲೋಜರ್ ಕೊಡಬೇಕು, ಅಥವಾ ಕ್ಲಾರಿಟಿ ಕೊಡಬೇಕು. ಐ ಆಮ್ ಡೈಯಿಂಗ್ ಟು ಹಿಯರ್ ಯುವರ್ ವಾಯ್ಸ್. ಈ ಪರ್ಸನಿಗೆ ನಿಮ್ಮ ವಾಯ್ಸ್ ತುಂಬ ಇಷ್ಟ. ಆ್ಯಂಡ್ ಈ ಪರ್ಸನ್ ವೆಯ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ಕಡೆಯಿಂದ ಏನಾರ ಒಂದು ಕಮ್ಯುನಿಕೇಷನ್ ಆಗುತ್ತೆ, ನೀವು ಅವ್ರಿಗೆ ಲವ್ ಆಫರ್ ಮಾಡ್ತೀರಾ ಅಥವಾ ಸೆಕೆಂಡ್ ಚಾನ್ಸ್ ಕೊಡ್ತೀರಾ ಅನ್ನೋದು ಈ ಪರ್ಸನ್ ಕಾಯ್ತಾ ಇದ್ದಾರೆ. ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ಯು. ಈ ಪರ್ಸನ್ ನಿಮ್ಮ ಪ್ರೀತಿಯಲ್ಲಿ ಬೀಳ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 3. ಐ ವಿಶ್ ಯು ವುಡ್ ವಾಂಟ್ ಮೀ. ಈ ಪರ್ಸನಿಗೆ ನೀವು ಅವರನ್ನು ಮ್ಯಾನಿಫೆಸ್ಟ್ ಮಾಡಬೇಕು, ನೀವು ಅವರನ್ನು ಇಷ್ಟಪಡಬೇಕು, ನೀವು ಅವರನ್ನು ಕೇರ್ ಮಾಡಬೇಕು, ರೆಸ್ಪೆಕ್ಟ್ ಮಾಡಬೇಕು. ಅವ್ರು ಏನೆಲ್ಲ ನಿಮಗೆ ಕೊಡ್ತಾರೋ ಅವರಿಗೆ ಅದು ವಾಪಸ್ ನಿಮ್ಮಿಂದ ಬೇಕು. ಆ್ಯಂಡ್ ಎಲ್ಲೋ ಒಂದು ಕಡೆ ಅವ್ರು ಏನು ಅನ್ನಿಸ್ತಾ ಇದೆ ಅಂದರೆ, ಪ್ರಾರ್ಥನೆಯಲ್ಲಿ ನಿಮ್ಮ ಪ್ರಾರ್ಥನೆಯಲ್ಲಿ ಅವರು ನಿಮಗೆ ಬೇಕು ಅನ್ನೋದನ್ನು ನೀವು ಕೇಳಬೇಕು ಅನ್ನೋ ಇಚ್ಛೆ ಅವರಿಗಿದೆ. ಐ ಆಮ್ ಅಬ್ಸೆಸ್ಡ್ ಓವರ್ ಯು. ನಾನು ಹೇಳಿರೋ ಥರ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬಾ ಆಬ್ಸೆಷನ್ ಇದೆ. ಅಂದರೆ ಈ ಪರ್ಸನ್ ದಿನ ರಾತ್ರಿ ಬೆಳಿಗ್ಗೆ ಮಲಗೋಕ್ಕೆ ಮುಂಚೆ ಎದ್ದೇಳ ಮೇಲೆ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಆ್ಯಂಡ್ ಫಿಸಿಕಲಿ ತುಂಬ ಅಟ್ರಾಕ್ಟೆಡ್ ಇದ್ದಾರೆ ಈ ಪರ್ಸನ್ ನಿಮ್ಮ ಪ್ರತಿ. ಓಕೆ, ಐ ಆಮ್ ಸ್ಟಾಕಿಂಗ್ ಯು ಥ್ರೂ ಸೋಷಿಯಲ್ ಮೀಡಿಯಾ. ಮೈ ಗುಡ್ನೆಸ್, ಬಿ ಕೇರ್ಫುಲ್. ಫೈಲ್ ನಂಬರ್ 3. ಈ ಪರ್ಸನ್ ನಿಮ್ಮನ್ನು ತುಂಬ ಸ್ಟ್ರಾಂಗ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಓಕೆ, ಆ್ಯಂಡ್ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದಾರೆ, ಮೇ ಬಿ ಪ್ರಾಬಬಲಿ. ಓಕೆ, ಆ್ಯಂಡ್ ಹುಷಾರಾಗಿರಿ. ದಿಸ್ ಪರ್ಸನ್ ನೋಸ್ ಮಚ್ ಅಬೌಟ್ ಯು ದ್ಯಾನ್ ಯು. ಈಗಲೂ ಸ್ಟಾಕ್ ಮಾಡ್ತಾ ಇದ್ದಾರೆ ನಿಮ್ಮನ್ನು. ಆ್ಯಂಡ್ ಐ ಸೆಕ್ಷುಯಲಿ ಫ್ಯಾಂಟಸೈಸ್ ಯು. ಇಟ್ಸ್ ಅ ಡಿಸ್ಕ್ಲೇಮರ್, 18+ ರೀಡಿಂಗ್ ಇದು. ಸೊ ಬಿ ಮೆಚ್ಯೂರ್. ಓಕೆ, ಸೊ ಎಸ್, ಇವರು ನಿಮ್ಮನ್ನು ಫಿಸಿಕಲಿ ಆ್ಯಂಡ್ ಸೆಕ್ಷುಲಿ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಐ ಡಂಪ್ ಯು. ಮೇ ಬಿ ಇವರಿಗೆ ನಿಮ್ಮನ್ನು ಬಿಟ್ಬಿಡಬೇಕು ಅನ್ನೋ ಒಂದು ಥಾಟ್ ಕೂಡ ಬಂದಿದೆ. ಬಟ್ he is not able to do that. I am deeply in love with you because he loves you a lot. He loves you a lot. Pile number 3. That's all I can say. ಅಂದರೆ ಏನಂದರೆ ಈ ಪರ್ಸನ್ ತುಂಬಾ ಡೀಪಾಗಿ ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ. ನಿಮ್ಮನ್ನು ಬಿಡಬೇಕು ಅಂದ್ರೂ ಈ ಪರ್ಸನಿಗೆ ಆಗ್ತಾ ಇಲ್ಲ. ಸೊ ಲೆಟ್ ಮಿ ಸಿ ದ ಗೈಡೆನ್ಸ್. ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್. ಈ ಫೈಲ್ ತುಂಬ ಕನ್ಫ್ಯೂಸ್ಡ್ ಇದೆ. ದಯವಿಟ್ಟು ಇವರಿಗೆ ಡೈರೆಕ್ಟಾಗಿ ಕರೆಕ್ಟಾಗಿ ಟು ದ ಪಾಯಿಂಟ್ ಏನಿದೆ. ಓ ಮೈ ಗುಡ್ನೆಸ್, ಗೈಡೆನ್ಸ್. 2 ಕಾರ್ಡ್ಸ್. ಈ ಒಂದು ಫೈಲಿಗೆ 2 ಕಾರ್ಡ್ ಬಂದಿದೆ. ಆಶ್ಚರ್ಯ.
ಪ್ರೊಟೆಕ್ಟೆಡ್ ಫ್ರಮ್ ನೆಗೆಟಿವ್ ಫೋರ್ಸಸ್ ಬಿಯಾಂಡ್ ಯುವರ್ ಕಂಟ್ರೋಲ್. ಸೊ ನೀವು ಅಥವಾ ಈ ಪರ್ಸನ್ ಜೊತೆ ಇರೋ ಕನೆಕ್ಷನ್ನು ಪ್ರೊಟೆಕ್ಟೆಡ್ ಆಗಿದೆ. ಸೊ ನಿಮಗೆ ಅನ್ನಿಸ್ಬೋದು ಏನೂ ನಡೀತಾ ಇಲ್ಲ ಬಟ್ ಎಸ್, ನಿಮ್ಮ ಕಂಟ್ರೋಲ್ಗಿಂತನೂ ನೀವು ಮತ್ತು ಈ ಪರ್ಸನ್ ಕನೆಕ್ಷನ್ನು, ದೇರ್ ಈಸ್ ಅ ಲಾಟ್ ಆಫ್ ಬ್ಲೆಸ್ಸಿಂಗ್ಸ್ ಹಿಯರ್. ಗುಡ್ ಲಕ್, ಯು ಹ್ಯಾವ್ ಅ ಗುಡ್ ಲಕ್. ಓ ಮೈ ಗುಡ್ನೆಸ್, ನಿಮ್ಮ ಮತ್ತು ಈ ಪರ್ಸನ್ ಮಧ್ಯದಲ್ಲಿ ಏನೋ ಒಂದು ಸ್ಟ್ರಾಂಗಾಗಿ ಆಗೋದಿದೆ. ಪಾಯಿಂಟ್ ನಂಬರ್ 3, ಮೇ ಬಿ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ಪ್ಲೀಸ್ ಪರ್ಸ್ನಲ್ ರೀಡಿಂಗ್ ತೊಗೊಂಡು ಕ್ಲಾರಿಟಿ ತೊಗೊಳ್ಳಿ. ಬಿಕಾಸ್ ಇದು ಜನರಲ್ ರೀಡಿಂಗ್ಸ್ ಇರೋದ್ರಿಂದ ಇದೆಲ್ಲರಿಗೂ ಅನ್ವಯಿಸೋದಿಲ್ಲ. ಸೊ ಪ್ಲೀಸ್ ನಿಮಗೆ ಕ್ಲಾರಿಟಿ ಇಲ್ಲ ಅಂದರೆ ತಪ್ಪು ನಿರ್ಧಾರಗಳನ್ನು ತೊಗೊಂಡು ಸಿಕ್ಕಾಕೋಬೇಡಿ. ಎಸ್, ಈ ಪ್ರೊಟೆಕ್ಟೆಡ್ ಇದೆ ಈ ರಿಲೇಷನ್ಶಿಪ್ಪು, ಆ್ಯಂಡ್ ಅದಕ್ಕೋಸ್ಕರನೇ ಈ ಪರ್ಸನ್ ನಿಮ್ಮನ್ನು ಬಿಡಬೇಕು ಅಂದ್ರೂ ಬಿಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಎಸ್, ಗುಡ್ ಲಕ್ ಇದೆ. ಮೇ ಬಿ ರಿಕನ್ಸಿಲಿಯೇಷನ್ ಆಗ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯದಲ್ಲಿ ಮ್ಯಾರೇಜ್ ಆಗ್ಬೋದು. ಸೊ ಏನಿದೆ ನೋಡೋಣ. ಗುಡ್ ಲಕ್, ಐ ವಾಂಟ್ ಟು ಸಿ. ಹೀಗೆ ಬಿಡೋಕ್ಕೆ ಇಷ್ಟ ಇಲ್ಲ ನನಗೆ. ಆ್ಯಂಡ್ ಲೆಟ್ ಮೀ ಸಿ ವಾಟ್ ಈಸ್ ದ ಗುಡ್ ಲಕ್. ಕೀಪ್ ಯುವರ್ ಲೈಫ್ ಬ್ಯಾಲೆನ್ಸ್. ಸೊ ಬ್ಯಾಲೆನ್ಸಿಗೆ ಬರುತ್ತೆ ನಿಮ್ಮ ಮತ್ತು ಈ ಪರ್ಸನ್ನಿನ ರಿಲೇಷನ್ಶಿಪ್ಪು. ಓಕೆ, ಬ್ಯಾಲೆನ್ಸಿಗೆ ಬರುತ್ತೆ ಅಂದರೆ ಯು ವಿಲ್ ಸಾರ್ಟ್ ಇಟ್ ಔಟ್. ಅಂದರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಇರೋ ಡಿಫ್ರೆನ್ಸಸ್ ಆಗಿರ್ಬೋದು ಅಥವಾ ಏನೇ ಇರ್ಬೋದು, ಅದನ್ನು ನೀವು ಸರಿ ಮಾಡ್ಕೊತೀರಾ. ಓಕೆ, ಗೋಲ್ ಓರಿಯೆಂಟೆಡ್ ಅಂದರೆ ಮೇ ಬಿ ನೀವು ಇದರಿಂದೆಲ್ಲ ಹೊರಗೆ ಬರ್ತೀರಾ. ಯು ವಿಲ್ ಬಿ ದೇರ್. ಓಕೆ, ಪಾಯಿಂಟ್. ಫಿಯರ್, ವರೀಸ್, ಟೆನ್ಷನ್ ಸಿಚುವೇಶನ್ಸ್ ಎಲ್ಲನೂ ಕಂಪ್ಲೀಟಾಗಿ ಹೋಗುತ್ತೆ. ನೀವೇನು ಭಯ ಪಡ್ತಾ ಇದ್ದೀರೋ ಅಥವಾ ವರಿ ಮಾಡ್ಕೊತಾ ಇದ್ದೀರೋ ಅಥವಾ ಟೆನ್ಷನ್ಸ್ ಏನಿದೆಯೋ ಈ ಸಿಚುವೇಷನಲ್ಲಿ ಎಲ್ಲವೂ ಗುಡ್ ಲಕ್ಕಿಗೆ ಚೇಂಜ್ ಆಗುತ್ತೆ. ಓಕೆ, ವೇಟಿಂಗ್ ಫಾರ್ ನ್ಯೂಸ್, ಪ್ಯಾಕೇಜ್ ಆರ್ ಲೆಟರ್. ಈ ಪರ್ಸನ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮೇ ಬಿ ದಿಸ್ ಪರ್ಸನ್ ವಿಲ್ ಅಪ್ರೋಚ್ ಯು. ಈ ಪರ್ಸನ್ನೇ ಅಪ್ರೋಚ್ ಮಾಡ್ತಾರೆ. ಓಕೆ, ಪಾಸಿಟಿವ್, ನೆಗೆಟಿವ್ ನನಗೆ ಗೊತ್ತಿಲ್ಲ. ದಿಸ್ ಇಸ್ ಜನರಲ್ ರೀಡಿಂಗ್. ಸೊ ಪ್ಲೀಸ್ ಏನು ರೆಸನೇಟ್ ಆಗುತ್ತೆ ತೊಗೊಳ್ಳಿ. ಇಫ್ ನಾಟ್, ಪರ್ಸನಲ್ ರೀಡಿಂಗ್ ತೊಗೊಂಡು ಕ್ಲಾರಿಟಿ ತೊಗೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿ ಆಗೋಣ. ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೂ ನಮಸ್ತೆ. ಫೈಲ್ ನಂಬರ್ 4, ಯಾರು ಗ್ರೀನ್ ಅವೆಂಚೂರಿನ ಚಾಯ್ಸ್ ಮಾಡಿದ್ದೀರಾ. ಸೊ ಇದು ನಿಮ್ಮ ರೀಡಿಂಗಿಗೆ ಸ್ವಾಗತ. ಹೋಪ್ ಫೈಲ್ 4 ಇರಬಹುದು. ಸೊ ಕನ್ಫ್ಯೂಷನ್ಸ್ ಏನಾರ ಇತ್ತು ಅಂದರೆ ಕ್ಷಮಿಸಿ. ಓಕೆ, ಸೊ ಈ ಒಂದು ಕಾರ್ಡ್ ಏನಿದೆ, ಈ ಒಂದು ಕಾರ್ಡು ನಿಮ್ಮ ಮತ್ತು ನಿಮ್ಮ ಪರ್ಸನ್ ಅಥವಾ ನಿಮ್ಮ ಪರ್ಸನ್ ಯಾರು ಏನು ಥಿಂಕ್ ಮಾಡ್ತಾ ಇದ್ದಾರೋ ನಿಮ್ಮಿಬ್ಬರ ಮಧ್ಯದಲ್ಲಿ ಇರೋ ಸಿಚುವೇಶನ್ ಇರಬಹುದು, ಅಥವಾ ಏನು ಇಂಪಾರ್ಟೆಂಟ್ ಇದೆಯೋ ಅದಿರ್ಬೋದು, ಅಥವಾ ಔಟ್ಕಮ್ ಇರ್ಬೋದು, ಏನೇ ಇರ್ಬೋದು. ಬಟ್ ಇದು ತುಂಬ ಇಂಪಾರ್ಟೆಂಟ್. ಇದು ಸೆಂಟರ್ ಕಾರ್ಡ್. ಓಕೆ, ಸೊ ನಿಮ್ಮಿಬ್ಬರ ಮಧ್ಯದಲ್ಲಿ ಇರೋ ಒಂದು ಇಂಪಾರ್ಟೆಂಟ್ ಮೆಸೇಜ್ ಇರಬಹುದು, ಏನೇ ಇರಬಹುದು ಇದರಲ್ಲಿ. ಸೊ ನೋಡೋಣ ಏನಿದೆ ಅಂತ. an exciting event. Oh my goodness. ಸೊ ಮೇ ಬಿ ನಿಮ್ಮ ಇಬ್ಬರ ಮಧ್ಯದಲ್ಲಿ ಒಂದು ತುಂಬ ಅದ್ಭುತವಾದ ಒಂದು ಮೀಟಿಂಗ್ ಆಗಬಹುದು, ಅಥವಾ ಅನೌನ್ಸ್ಮೆಂಟ್ಗಳಾಗ್ಬೋದು, ಮದುವೆ ಅನೌನ್ಸ್ಮೆಂಟ್ ಇರ್ಬೋದು, ಎಂಗೇಜ್ಮೆಂಟ್ ಇರಬಹುದು. ಸೊ ಏನೂ ಒಂದು ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗೋದಿದೆ. ಅಥವಾ ನಿಮ್ಮಿಬ್ಬರ ಮಧ್ಯದಲ್ಲಿ ಸಪ್ರೇಷನ್ಸ್ ಇತ್ತು ಅಂದರೆ ಅದು ಕಂಪ್ಲೀಟ್ ಆಗೋದು, ಅಥವಾ ಏನೋ ಒಂದು ರೀತಿಯಲ್ಲಿ ಕನ್ಫರ್ಮೇಷನ್ಸ್ಗಳು ನಿಮಗೆ ಸಿಗುತ್ತೆ. ಓಕೆ, ವೆರಿ ಪಾಸಿಟಿವ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಯಾರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಸೊ ದಯವಿಟ್ಟು ಸೌಂಡ್ ಕೇಳಿಸ್ತಾ ಇದೆ, ದಯವಿಟ್ಟು ಕ್ಷಮಿಸಿ. ಅನೌನ್ಸ್ಮೆಂಟ್ ಇದೆ. ಓಕೆ, ಸೊ ಮೇ ಬಿ ದೇರ್ ಈಸ್ ಅ ಬಿಗ್ ಅನೌನ್ಸ್ಮೆಂಟ್ ನಿಮ್ಮಿಬ್ಬರ ಮಧ್ಯದಲ್ಲಿ. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಒಂದು ಅನೌನ್ಸ್ಮೆಂಟ್ ಇದೆ. ಮೇ ಬಿ ಅದು ಪಾಸಿಟಿವ್ ಅನೌನ್ಸ್ಮೆಂಟೇ ಇರೋದು. ಬಿಕಾಸ್ ಆ್ಯನ್ ಎಕ್ಸೈಟಿಂಗ್ ಈವೆಂಟ್ ಅಂದರೆ ಎಕ್ಸೈಟ್ ಆಗ್ತೀವಿ ಯಾವಾಗ ನಮಗೆ ಖುಷಿ ಆದಾಗ ಮಾತ್ರ. ಸೊ ದುಃಖ ಆದಾಗ ಯಾರೂ ಎಕ್ಸೈಟ್ ಆಗೋದಿಲ್ಲ. ಸೊ ಇಟ್ಸ್ ಅ ಪಾಸಿಟಿವ್ ನ್ಯೂಸ್ ಕಮ್ಮಿಂಗ್ ಫಾರ್ ಯು ಇನ್ ದಿಸ್ ರಿಲೇಷನ್ಶಿಪ್. ಅಥವಾ ಯಾರ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರೋ ಅದು ಈ ಪರ್ಸನ್ ನಿಮಗೆ ಕಮಿಟ್ಮೆಂಟ್ ಕೊಡ್ತಾ ಇಲ್ಲ ಅಂದರೆ ಕಮಿಟ್ಮೆಂಟ್ ಸಿಗುತ್ತೆ, ಕಮ್ಯುನಿಕೇಷನ್ ಕೊಡ್ತಾ ಇಲ್ಲ ಅಂದರೆ ಕಮ್ಯುನಿಕೇಷನ್ ಸಿಗುತ್ತೆ, ಕ್ಲಾರಿಟಿ ಸಿಗುತ್ತೆ, ಎಲ್ಲನೂ ಸಿಗುತ್ತೆ. ಓಕೆ, ಸೊ ಬಟ್ ಇಟ್ಸ್ ಅ ಪಾಸಿಟಿವ್ ಥಿಂಗ್. ಬಟ್ ಈ ಪರ್ಸನ್ ಯಾರು, ನಿಮ್ಮ ಪರ್ಸನಲ್ಲಿ ಈ ವ್ಯಕ್ತಿಯಲ್ಲಿ ಗುಣಗಳಿರಬಹುದು, ಅಥವಾ ಈ ವ್ಯಕ್ತಿಯಲ್ಲಿ ಕೆಲವೊಂದು ಆ ರೀತಿಯ ಒಂದು ಅಭ್ಯಾಸಗಳಿರಬಹುದು, ಹಾಬೀಸ್ ಇರಬಹುದು ಈ ಪರ್ಸನ್ನಿಗೆ. ಸೊ ಇದೆಲ್ಲ ಈ ಪರ್ಸನ್ ಬಗ್ಗೆ ನಿಮಗೆ ಈ ರೀತಿ ಇದೆ ಅಂತ ಅನಿಸಿದ್ರೆ, ಸಮ್ಟೈಮ್ಸ್ ಏನು ಅನಿಸ್ತಾ ಇದೆ ಅಂದರೆ ಈ ಫೈಲ್ನ ನೋಡೋರು ಮೇ ಬಿ ನಿಮ್ಮ ಲೈಫಲ್ಲಿ ಹೊಸಬ್ರು ಕೂಡ ಎಂಟರ್ ಆಗ್ಬೋದು. ಈ ಹೊಸಬ್ರು ಯಾರು ಎಂಟರ್ ಆಗ್ತಾರೋ ಅವರ ಒಂದು ಫಿಸಿಕಲ್ ಅಪಿಯರೆನ್ಸ್ ಇರ್ಬೋದು, ಗುಣ ಇರ್ಬೋದು, ಅಥವಾ ಅವ್ರ
ಕೆರಿಯರ್ ಇರ್ಬೋದು, ಆ ರೀತಿ ಇರಬಹುದು. ಓಕೆ, ಸೊ ಮೇ ಬಿ ಆ ರೀತಿಯಲ್ಲೂ ಇರಬಹುದು. ನ್ಯೂ ಬಿಗಿನಿಂಗ್ಸ್ ಕೂಡ ಕಾಣಿಸ್ತಾ ಇದೆ. ಸೊ ರೈಟ್ ನಾವು ಮೇ ಬಿ ಪರ್ಸನ್ ನಿಮ್ಮನ್ನು ನೋಡಿದ್ದಾರೆ ಆ್ಯಂಡ್ ನಿಮ್ಮ ಲೈಫಲ್ಲಿ ಎಂಟ್ರಿ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಮೇ ಬಿ ಇಷ್ಟು ದಿನ ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ದಾರೆ ಅಷ್ಟೇ, ಬಟ್ ನೌ ಹಿ ಆರ್ ಶಿ ಈಸ್ ರೆಡಿ ಟು ಕಮ್ ಇನ್ ಟು ಯುವರ್ ಲೈಫ್ ಅನಿಸ್ತಾ ಇದೆ. ಯಾ, ಫೋಟೋಗ್ರಾಫರ್. ಓಕೆ, ಸೊ ಈ ಪರ್ಸನ್ ಫೋಟೋಗ್ರಾಫರ್ ಇರಬಹುದು ಅಥವಾ ಇರಬೇಕಂತೇನೂ ಇಲ್ಲ. ಈ ಪರ್ಸನಿಗೆ ಫೋಟೋಗ್ರಫಿ ಇಷ್ಟ ಇರ್ಬೋದು, ಫೋಟೋಸ್ ತೆಗಿಯೋ ಹಾಬಿ ಇರಬಹುದು. ಸೊ ಹಾಬಿ ಇಲ್ಲ ಅಂದ್ರೂ ಈ ಪರ್ಸನಿಗೆ ಎಲ್ಲ ಇವೆಂಟ್ ಮ್ಯಾನೇಜ್ಮೆಂಟ್ ಇರಬಹುದು. ಆ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ಪರ್ಸನ್ ಮೇನಾಗಿ ಫೋಟೋಗ್ರಫಿನ ಮಾಡ್ತಾ ಇರ್ಬೋದು ಆ್ಯಂಡ್ ತುಂಬ ಸೂಪರಾದ ಫೋಟೋಸ್ನ ಇವರು ತೆಗಿತಾ ಇರಬಹುದು. ಸೊ ಈ ಪರ್ಸನ್ ಪ್ರೊಫೆಷನ್ ಇರ್ಬೋದು ಅಥವಾ ಹಾಬೀಸ್ ಇರ್ಬೋದು ಅಥವಾ ಈ ಪರ್ಸನಿನ ಅಭಿರುಚಿ ಫೋಟೋಗ್ರಫಿಯಲ್ಲಿ ಇರಬಹುದು. ಇಂಟ್ರೋವರ್ಟ್, ಈ ಪರ್ಸನ್ ತುಂಬಾ ಇಂಟ್ರೋವರ್ಟ್ ಇದ್ದಾರೆ. ಓಕೆ, ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಆಪೋಸಿಟ್ ಕಾರ್ಡು ಬಂದುಬಿಡುತ್ತೆ, ಎಕ್ಸ್ಟ್ರೋವರ್ಟು ಬಂದುಬಿಡುತ್ತೆ. ಆ್ಯಂಡ್ ಈ ಪರ್ಸನಿನ ಟ್ರೈಟ್ಸ್ ನಿಮ್ಮ ಪರ್ಸನಲ್ಲಿದ್ದರೆ ಈ ರೀಡಿಂಗ್ ನಿಮ್ಮದು, ಇಲ್ಲ ಅಂದರೆ ಇಲ್ಲ. ಓಕೆ, ಸೊ ಈ ಪರ್ಸನ್ ಭಾವನೆಗಳನ್ನು ತುಂಬ ಈಸಿಯಾಗಿ ಹೇಳ್ಕೊಳ್ಳೋದಿಲ್ಲ ಅಥವಾ ಅವ್ರ ಸಿಚುವೇಶನ್ಸ್ನ ಈಸಿಯಾಗಿ ಹೇಳ್ಕೊಳ್ಳೋದಿಲ್ಲ. ಅವ್ರದ್ದೇ ಆದ ಒಂದು ಟೈಮ್ ಇರುತ್ತೆ, ಅವ್ರಿಗೆ ಅಂತ ಒಂದು ಟೈಮ್ ಕೊಡ್ತಾರೆ ಆ್ಯಂಡ್ ಅವರಲ್ಲೇ ಅವರು ತುಂಬ ಹೊತ್ತು ಇರ್ತಾರೆ. ಮೇ ಬಿ ಅವರು ಪಾಸ್ಟಲ್ಲಿ ತುಂಬ ಲೆಸನ್ಗಳನ್ನು ಕಲ್ತಿದ್ದಾರೆ ಆ್ಯಂಡ್ ಒಬ್ಬರೇ ಇರೋದು ವಾಸಿ ಅಂತ ಅವ್ರಿಗೆ ಅನ್ನಿಸ್ತಾ ಇರ್ಬೋದು. ಓಕೆ, ಡೈಡ್ ಹೇರ್, ಈ ಪರ್ಸನ್ ತಮ್ಮ ಹೇರ್ಸ್ನ ಕಲರ್ ಮಾಡೋದಕ್ಕೆ ಇಷ್ಟ, ಅವ್ರ ಹೇರ್ ಜೊತೆ ಎಕ್ಸ್ಪಿರಿಮೆಂಟ್ಗಳನ್ನು ಮಾಡೋದಕ್ಕೆ ಇಷ್ಟ. ಈ ಪರ್ಸನಿಗೆ ಬೇರೆ ಬೇರೆ ಹೇರ್ ಸ್ಟೈಲು ಅಥವಾ ಡೈ ಮಾಡೋದು ಇಷ್ಟ. ಆ್ಯಂಡ್ ಈ ಪರ್ಸನ್ ಹೇರ್ ಡೈ ತುಂಬ ಯುನೀಕ್ ಆಗಿದೆ. ಓಕೆ, ಎಲ್ಲರ ಥರ ಇಲ್ಲ. ಈ ಪರ್ಸನ್ ಒಬ್ಬ ಕಾಫಿ ಲವರ್. ದಿಸ್ ಪರ್ಸನ್ ಲವ್ಸ್ ಕಾಫಿ ಅ ಲಾಟ್. ಓಕೆ, ನೆಕ್ಸ್ಟ್ ಬ್ಲಾಂಡ್ ಹೇರ್. ಈ ಪರ್ಸನಿಗೆ ಕೂದಲು ಬ್ರೌನ್ ಇರಬಹುದು ಅಥವಾ ಗೋಲ್ಡನ್ ಬ್ರೌನ್ ಇರಬಹುದು ಅಥವಾ ಕಂಪ್ಲೀಟಾಗಿ ಈ ಪರ್ಸನ್ ಮೇ ಬಿ ಬೇರೆ ದೇಶದವರಾಗಿರಬಹುದು ಅಥವಾ ಏನೋ ತಂದೆ ತಾಯಿ ಇಬ್ಬರಲ್ಲಿ ಒಬ್ಬರು ಫಾರಿನರ್ಸ್ ಇರಬಹುದು. ಜೀನ್ಸ್ ಡಿಫ್ರೆನ್ಸ್ ಇರಬಹುದು ಈ ಪರ್ಸನಲ್ಲಿ, ಎಲ್ಲನೂ ಕೌಂಟ್. ಓಕೆ, ಬರ್ಡ್ ಲವರ್. ಈ ಪರ್ಸನಿಗೆ ಬರ್ಡ್ಸ್ ಅಂದರೆ ತುಂಬ ಇಷ್ಟ ಇರಬಹುದು. ಓಕೆ, ಮೇ ಬಿ ಈ ಹಿಂದೆ ಯಾವುದೋ ಒಂದು ಪೈಲ್ ನೋಡಿರೋರು ಈ ಪೈಲ್ನ ಮತ್ತೆ ವಿಸಿಟ್ ಮಾಡ್ತಾ ಇದ್ದೀರಾ. ಓಕೆ, ರೊಮ್ಯಾಂಟಿಕ್. ಈ ಪರ್ಸನ್ ತುಂಬ ರೊಮ್ಯಾಂಟಿಕ್ ಇದ್ದಾರೆ, ಪೈಲ್ ನಂಬರ್. ಆ್ಯಂಡ್ ಈ ಪರ್ಸನ್ ತುಂಬ ಅಟ್ರಾಕ್ಟಿವ್ ಇದ್ದಾರೆ ಆ್ಯಂಡ್ ರೊಮ್ಯಾಂಟಿಕ್ ಇದ್ದಾರೆ. ಓಕೆ, ಸೊ ನೀವು ಅನ್ಕೊತಾ ಇರ್ಬೋದು ಇಂಟ್ರೋವರ್ಟ್ ಇದ್ದಾರೆ ಅಂತ, ಬಟ್ ತುಂಬ ರೊಮ್ಯಾಂಟಿಕ್ಕು ಇದ್ದಾರೆ ಇವರು, ಕಳ್ಳರು. ಓಕೆ, ಸ್ಕಾರ್ಪಿಯೋ. ಓಕೆ, ವೃಶ್ಚಿಕ ರಾಶಿಯವರಾಗಿರಬಹುದು. ಓಕೆ, ಸೊ ವೃಶ್ಚಿಕ ರಾಶಿಯವರು ತುಂಬಾ ಅಟ್ರಾಕ್ಟಿವ್ ಆಗಿರ್ತಾರೆ ಆ್ಯಂಡ್ ಅಟ್ರಾಕ್ಟಿವ್ನೆಸ್ ಆ್ಯಂಡ್ ಕ್ಯೂಟ್ನೆಸ್ ಅವರಲ್ಲಿ ಲೋಡೆಡ್ ಇರುತ್ತೆ ಆ್ಯಂಡ್ ಎಲ್ಲ ರಾಶಿಯಲ್ಲೂ ಇರ್ತಾರೆ. ಬಟ್ ದೇ ಸ್ಕಾರ್ಪಿಯನ್ಸ್ ಆರ್ ವೆರಿ ಅಟ್ರಾಕ್ಟಿವ್. ನಿಮಗೆ ಅವರು ದೂರದಿಂದ ಸಹಜ ಅನಿಸ್ಬೋದು, ಬಟ್ ನೀವು ಅವ್ರ ಹತ್ರ ಹೋಗಿ ಮಾತಾಡಿ ಅವರೊಂದು ರೀತಿಯಲ್ಲಿ ಅಡಿಕ್ಷನ್ಸ್ ಆಗಿಬಿಡ್ತಾರೆ ನಿಮ್ಮ ಲೈಫಲ್ಲಿ. ಸೊ ವೃಶ್ಚಿಕ ರಾಶಿ ಈ ಪರ್ಸನ್ ಇರಬಹುದು. ಆ್ಯಂಡ್ ನೆಕ್ಸ್ಟ್ ಇಸ್ ಸೆಕ್ಸಿ ಫಿಗರ್. ಇದನ್ನು ತುಂಬ ಹತ್ತಿರದಲ್ಲಿ ತೋರಿಸಲ್ಲ ಬಿಕಾಸ್ ಇಟ್ಸ್ ಅ ಡಿಸ್ಕ್ಲೇಮರ್. 18+ ರೀಡಿಂಗ್ ಇದು. ಓಕೆ, ಸೊ ಈ ಪರ್ಸನ್ ಬಾಡಿ ಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡಿರಬಹುದು, ಇಲ್ಲ ಅಂದರೂ ನಡೆಯುತ್ತೆ. ಬಟ್ ದೇ ಫೀಲ್ ಆ್ಯಂಡ್ ದೇ ಆರ್ ಸಮ್ಹೌ ಚೆನ್ನಾಗಿದ್ದಾರೆ ನೋಡೋದಕ್ಕೆ ಆ್ಯಂಡ್ ಅವ್ರ ಫಿಸಿಕ್ಕು ಚೆನ್ನಾಗಿದೆ. ಓಕೆ, ಅವರು ಎಕ್ಸಸೈಸ್ ಮಾಡೋದು ಅಥವಾ ಡಯಟ್ ಮಾಡೋದು ಅವರಿಗೆ ತುಂಬ ಇಷ್ಟ. ಅವ್ರ ಬಾಡಿನ ಅವ್ರು ಮೇಂಟೈನ್ ಮಾಡ್ಕೊಂಡು ಇಟ್ಕೊಳ್ಳೋದು. ಏರೀಸ್ ಆ್ಯಂಡ್ ಮೇಷರಾಶಿಯವರು ಇರಬಹುದು ಈ ಪರ್ಸನ್. ಒಂದು ವೃಶ್ಚಿಕ ರಾಶಿ ಹಾಗೂ ಮೇಷರಾಶಿಯವರು ಇರಬಹುದು. ಆ್ಯಂಡ್ ಈ ಪರ್ಸನು ಅಗೇನ್ ಇಲ್ಲಿ ನೋಡಿ, ಮೇಷರಾಶಿಯವರು ಇಂಟ್ರೋವರ್ಟ್ ಇರ್ತಾರೆ ಆ್ಯಂಡ್ ಬಟ್ ರೊಮ್ಯಾಂಟಿಕ್ ಆಗೂ ಇರ್ತಾರೆ. ಸೊ ದಿಸ್ ಪರ್ಸನ್ ಈ ರೀತಿ ನಿಮ್ಮ ಪರ್ಸನಲ್ಲಿ ಏನಾರ ಒಂದು ಗುಣಗಳಿರ್ಬೋದು, ಅಭಿರುಚಿಗಳಿರ್ಬೋದು ಅಥವಾ ಅವ್ರ ಪರ್ಸ್ನಾಲಿಟಿ ಈ ರೀತಿ ಇರಬಹುದು. ಓಕೆ, ನೆಕ್ಸ್ಟ್ ನೋಡೋಣ. ಈ ಪರ್ಸನ್ ನಿಮ್ಮ ಬಗ್ಗೆ ಏನನ್ನು ಮುಚ್ಚಾಕಿದ್ದಾರೆ ಆ್ಯಂಡ್ ನಿಮ್ಮ ಬಗ್ಗೆ ಏನು ಭಾವನೆ ಇಟ್ಕೊಂಡಿದ್ದಾರೆ ಆ್ಯಂಡ್ ಏನು ಭಾವನೆನ ಮುಚ್ಚಾಕಿದ್ದಾರೆ, ಸೀಕ್ರೆಟಾಗಿ ಇಟ್ಕೊಂಡಿದ್ದಾರೆ ನಿಮ್ಮ ಪ್ರತಿ ಭಾವನೆಗಳನ್ನು ಅನ್ನೋದನ್ನು ನೋಡೋಣ. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 4 ಯಾರು ಗ್ರೀನ್ ಅವೆಂಚೂರಿನ ಚಾಯ್ಸ್ ಮಾಡಿದಾರೋ ಇವರು
ಇವರ ಬಗ್ಗೆ ಏನನ್ನ ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಏನನ್ನ ಮುಚ್ಚಾಕೊಂಡಿದ್ದಾರೆ, ಪರ್ಸನ್ ಏನನ್ನ ಮುಚ್ಚಾಕೊಂಡಿದ್ದಾರೆ. ಫೈಲ್ ನಂಬರ್ 4 ಪ್ರತಿ ಇವರು ಏನೆಲ್ಲ ಮುಚ್ಚಾಕೊಂಡಿದ್ದಾರೆ ಹೇಳೋದಕ್ಕೆ ಇಷ್ಟಪಡ್ತಾ ಇಲ್ಲ. ಓಕೆ, ಫಸ್ಟ್ ಕಾರ್ಡು ಬ್ರೇಕಪ್ ಸಪ್ರೇಷನ್. ಮೇ ಬಿ ನಿಮ್ಮ ಲೈಫಲ್ಲಿ ಸಪ್ರೇಷನ್ ನಡೀತಾ ಇದೆ ಅಥವಾ ಅವ್ರ ಲೈಫಲ್ಲಿ ಬ್ರೇಕಪ್ ಸಪ್ರೇಷನ್ ನಡೀತಾ ಇದೆ. ಸೊ ನಾನು ಸ್ಟಾರ್ಟಿಂಗಲ್ಲೇ ಹೇಳಿರೋ ಥರ ಅವ್ರ ಲೈಫಲ್ಲಿ ಸಾಕಷ್ಟು ಪಾಠಗಳನ್ನು ಈ ಪರ್ಸನ್ ಕಲ್ತಿರಬಹುದು, ಅಥವಾ ಸದ್ಯಕ್ಕೆ ಇವ್ರ ಲೈಫಲ್ಲಿ ಬ್ರೇಕಪ್ ಸಿಚುವೇಶನ್ ಇದೆ ಅಥವಾ ಸಪ್ರೇಷನ್ ಸಿಚುವೇಶನ್ಸ್ಗಳು ನಡೀತಾ ಇದೆ. ಆ್ಯಂಡ್ ಏನೋ ಟೆನ್ಷನ್ಗಳು ನಡೀತಾ ಇದೆ, ನಿಮ್ಮಿಬ್ಬರ ಮಧ್ಯದಲ್ಲಿ ಆಗಿರಬಹುದು ಅಥವಾ ಇವ್ರ ಲೈಫಲ್ಲಿ ಆಗಿರಬಹುದು. ಅದನ್ನು ಅವರು ಮುಚ್ಚಾಕೊತಾ ಇದ್ದಾರೆ. ಓಕೆ, ಮೇ ಬಿ ಇವ್ರ ಲೈಫಲ್ಲಿ ಸೀಕ್ರೆಟ್ ಲವ್ ಆಗಿರಬಹುದು, ಅದು ನಿಮಗೆ ಗೊತ್ತಿಲ್ಲದಲ್ಲೇ ಇರ್ಬೋದು. ಆ್ಯಂಡ್ ಅದು ಬ್ರೇಕಪ್ ಆ್ಯಂಡ್ ಸಪ್ರೇಷನಲ್ಲಿ ಇದೆ ಆ್ಯಂಡ್ ಇವರು ಹೀಲ್ ಆಗ್ತಾ ಇದ್ದಾರೆ ಅಥವಾ ಆ ನೋವಲ್ಲಿ ಈಗಲೂ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಓಕೆ, ಆ್ಯಂಡ್ ಗುಡ್ ಟೈಮ್, ಅಲೋನ್ ಟೈಮ್, ಯು ಆ್ಯಂಡ್ ಮೀ. ಈ ಪರ್ಸನಿಗೆ ನಿಮ್ಮ ಜೊತೆ ಒಂದು ಒಳ್ಳೆ ಸಮಯನ ನಿಮ್ಮ ಜೊತೆ ಕಳಿಬೇಕು ಆ್ಯಂಡ್ ಆ ಸಮಯ ಅವರಿಗೆ ಲೈಫ್ ಲಾಂಗ್ ನೆನಪಲ್ಲಿ ಇರಬೇಕು. ಆ್ಯಂಡ್ ಆ ಸಮಯ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ಸ್ಟ್ರಾಂಗ್ ಬಾಂಡ್ನ ಕ್ರಿಯೇಟ್ ಮಾಡಬೇಕು, ಅನ್ಕಂಡೀಷ್ನಲ್ ಪ್ರೀತಿನ ಕ್ರಿಯೇಟ್ ಮಾಡಬೇಕು ಅನ್ನೋದು ಈ ಪರ್ಸನ್ ಮನಸ್ಸಲ್ಲಿದೆ. ಆ್ಯಂಡ್ ಬೇರೆ ಯಾರೂ ಇರಬಾರ್ದು, ಯಾವುದೇ ಥರ್ಡ್ ಪಾರ್ಟೀಸು ಇರಬಾರ್ದು ಅನ್ನೋದು ಈ ಪರ್ಸನ್ನಿನ ಒಂದು ಅಭಿಪ್ರಾಯ ನಿಮ್ಮ ಬಗ್ಗೆ. ಬಟ್ ಇದನ್ನು ಹೇಳ್ತಾ ಇಲ್ಲ ಅವರು. ಓಕೆ, ಸೊ ನೆಕ್ಸ್ಟ್ ಈಸ್ ಇವರು ನಿಮ್ಮ ಬಗ್ಗೆ ಯೋಚನೆ ಆದಾಗ ಕೆಲವೊಂದು ಸಾಂಗ್ಸ್ನ ಕೇಳ್ತಾರೆ. ಸೊ ನಿಮ್ಮ ನೆನಪಲ್ಲಿ ಓಕೆ, ಮೇ ಬಿ ಸಿಚುವೇಶನ್ ತಕ್ಕನಂಗೆ ಸಾಂಗ್ ಇರ್ಬೋದು ಅಥವಾ ಏನೇ ಇರಬಹುದು. ನೀವು ಜೊತೆಗಿದ್ದಾಗ ಕೆಲವೊಂದು ಸಾಂಗ್ಸ್, ನಿಮ್ಗೆ ಇಷ್ಟ ಇರೋ ಸಾಂಗ್ಸ್ನ ಅವರು ಕೇಳ್ತಾ ಇರ್ಬೋದು ಅಥವಾ ಮ್ಯೂಸಿಕ್ನ ಕೇಳ್ತಾ ಇರ್ಬೋದು. ಆ್ಯಂಡ್ ದಟ್ಸ್ ಹೌ ಹಿ ರಿಮೆಂಬರ್ಸ್ ಯು. ಓಕೆ, ಹಿ ಆರ್ ಶಿ. ಸಾರಿ, ಥಿಂಕಿಂಗ್ ಅಬೌಟ್ ದಿ ಪಾಸ್ಟ್, ಮಿಸ್ಸಿಂಗ್. ಓಕೆ, ಸೊ ಈ ಪರ್ಸನ್ ನಿಮ್ಮ ಜೊತೆ ಕಳೆದಿರೋ ಸಮಯಗಳನ್ನು ನೆನ್ಪು ಮಾಡ್ಕೊತಾ ಇದ್ದಾರೆ. ಈ ಹಿಂದೆ ನಿಮ್ಮ ಜೊತೆ ಹೇಗಿದ್ರು ಅನ್ನೋದನ್ನು ನೆನ್ಪು ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದಾರೆ. ಫೈಲ್ ನಂಬರ್ 4, ಫೈನಾನ್ಷಿಯಲ್ ಸ್ಟೆಬಿಲಿಟಿ. ಪರ್ಸನ್ ಲೈಫಲ್ಲಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಸ್ಟ್ರಗಲ್ ಇರ್ಬೋದು. ಫೈನಾನ್ಷಿಯಲಿ ಈ ಪರ್ಸನ್ ತುಂಬ ಸ್ಟ್ರಗಲ್ ಮಾಡ್ತಾ ಇರ್ಬೋದು ಅಥವಾ ನೀವು ಸ್ಟ್ರಗಲ್ ಮಾಡ್ತಾ ಇರ್ಬೋದು. ನಿಮ್ಮ ಲೈಫಲ್ಲಿ ಸ್ಟೆಬಿಲಿಟಿ ಇರ್ಬೋದು, ಅವ್ರ ಲೈಫಲ್ಲಿ ಇಲ್ಲದೆ ಇರ್ಬೋದು, ಅವ್ರ ಲೈಫಲ್ಲಿ ಸ್ಟೆಬಿಲಿಟಿ ಇಲ್ಲದೆ ಇರ್ಬೋದು. ಸೊ ಎಲ್ಲೋ ಒಂದು ಕಡೆ ಮೇ ಬಿ ಅವ್ರಿಗೆ ಅನಿಸುತ್ತೆ ಅಂದರೆ ನೀವು ಕೂಡ ಅವ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ ಆ್ಯಂಡ್ ಮಿಸ್ ಮಾಡ್ಕೊತಿದ್ದೀರಾ ಅನ್ನೋ ಒಂದು ಯುನೋ ಕನೆಕ್ಷನ್ ಅವ್ರಿಗೂ ಗೊತ್ತಾಗ್ತಾ ಇದೆ. ಓಕೆ, ಟೆಲಿಪ್ಯಾಥಿಕಲಿ ಕನ್ಫೆಸ್ಸಿಂಗ್ ದ ಟ್ರೂತ್. ಸೊ ಮೇ ಬಿ ನೀವು ಅವರ ಹತ್ರ ಟ್ರುತ್ತನ್ನು ಕನ್ಫೆಸ್ ಮಾಡ್ತೀರಾ ಅನ್ನೋದಿದೆ. ಮೇ ಬಿ ನೀವು ಇವರನ್ನ ಥರ್ಡ್ ಪಾರ್ಟಿಯಲ್ಲಿ ಹಾಕಿರ್ಬೋದು ಅಥವಾ ಇವರನ್ನು ನೋವು ಕೊಟ್ಟಿರ್ಬೋದು, ಮೋಸ ಮಾಡಿರ್ಬೋದು, ಸುಳ್ಳು ಹೇಳಿರ್ಬೋದು. ಸೊ ಈ ಪರ್ಸನಿಗೆ ನಿಮ್ಮ ಕಡೆಯಿಂದ ಸತ್ಯ ಬೇಕಾಗಿದೆ. ಸೊ ದಟ್ ಈಸ್ ವಾಟ್ ದಿಸ್ ಪರ್ಸನ್ ವಾಂಟ್ಸ್. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಒಂದು ಫೈಲ್ನ ನಾವು ಚಾಯ್ಸ್ ಮಾಡ್ತೀವಿ. ಈ ರೀಡಿಂಗ್ ಆ ಪರ್ಸನ್ ಕಡೆಯಿಂದ ಇರೋದಿಲ್ಲ, ಮೇ ಬಿ ಅದು ನಿಮ್ಮ ಕಡೆಯಿಂದ ಇರುತ್ತೆ ಅಥವಾ ನಿಮ್ಮ ಕಡೆಯಿಂದ ಆ ಪರ್ಸನ್ನಿನ ಒಂದು ಅಭಿಪ್ರಾಯ ಇರುತ್ತೆ. ಸೊ ಮೇ ಬಿ ಆ ಪರ್ಸನ್ ಪರ್ಸ್ಪೆಕ್ಟಿವಿಂದ ಈ ರೀಡಿಂಗ್ ಇರಬಹುದು ಅಲ್ವಾ. ಆ ಪರ್ಸನ್ ನೋಡ್ತಾ ಇದ್ರೆ ಆ ಪರ್ಸನಿಗೆ ಇದು ರೆಸನೇಟ್ ಆಗಬಹುದು. ಸೊ ಎಲ್ಲೋ ಒಂದು ಕಡೆ ನೀವು ಅಥವಾ ಈ ಪರ್ಸನ್ ಸತ್ಯನ ಹೇಳ್ಕೊಬೇಕು ಅನ್ನೋದಿದೆ. ಬಟ್ ಅದು ಆಗುತ್ತೆ ಬಿಕಾಸ್ ಅನ್ ಎಕ್ಸೈಟಿಂಗ್ ಇವೆಂಟ್ ಇದೆ. ಕ್ಲಾರಿಟಿ ಸಿಗ್ತಾ ಇದೆ. ಎಟರ್ನಲ್ ಯೂನಿಯನ್, ಲವ್ ಫಾರ್ ಎವರ್, ಟ್ವಿನ್ ಫ್ಲೇಮ್ಸ್. ಓ ಮೈ ಗುಡ್ನೆಸ್. ಸೊ ಇದು ಟ್ವಿನ್ ಫ್ಲೇಮ್ ಜರ್ನಿ. ಸೊ ಹಾಗಾಗಿ ಇಟ್ ಈಸ್ ಟಫ್ ಅಂತ ಅನಿಸ್ತಾ ಇದೆ. ಆ್ಯಂಡ್ ಈ ಪರ್ಸನಿಗೆ ನಿಮ್ಮ ಜೊತೆ ಸದಾ ಇರಬೇಕು, ಎಲ್ಲೂ ಸಹ ನಿಮ್ಮನ್ನು ಬಿಟ್ಟು ಹೋಗಬಾರ್ದು, ಯಾವುದೇ ರೀತಿಯಲ್ಲೂ ಬಿಟ್ಟು ಹೋಗಬಾರ್ದು. ಆ್ಯಂಡ್ ನಿಮ್ಮನ್ನು ಸದಾ ಯೋಚನೆ ಮಾಡಬೇಕು ಅನ್ನೋದು ಇವರ ಒಂದು ಸ್ಟ್ರಾಂಗ್ ಆದ ಫೀಲಿಂಗ್ ಇದೆ ನಿಮ್ಮ ಕಡೆ. ಸರೌಂಡೆಡ್ ಬೈ ಲವ್ ಫೀಲಿಂಗ್ಸ್. ಈ ಪರ್ಸನಿಗೆ ನೀವು ಜೊತೆಗಿರಬೇಕು,
ನಿಮ್ಮ ಯೋಚನೆಗಳು ಬಹಳ ಇದೆ ಈ ಪರ್ಸನಿಗೆ. ನೀವು ಕಳೆದಿರೋ ಪ್ರತಿ ಕ್ಷಣ ನೆನಪಾಗುತ್ತೆ. ನಿಮ್ಮ ಹೆಸರು ಎಲ್ಲೆಲ್ಲೋ ನೋಡ್ತಾರವರು. ನಿಮಗೆ ಇಷ್ಟ ಆಗಿರೋ ಕಲರ್ಸೇ ಅವ್ರ ಕಣ್ಣು ಮುಂದೆ ಬರುತ್ತೆ, ಅಥವಾ ನೀವು ಇಷ್ಟ ಪಡೋ ಡಿಶಸ್ ಅವ್ರ ಕಣ್ಣು ಮುಂದೆ ಬರುತ್ತೆ, ಅಥವಾ ಏನೋ ಒಂದು ಸಿಚುವೇಶನ್ ಅದೇ ರೀತಿ ನಡೆಯುತ್ತೆ, ನಿಮ್ಮಿಬ್ಬರು ಮಧ್ಯದಲ್ಲಿ ನಡೆದಿರೋ ರೀತಿಯಲ್ಲೇ ಸಿಚುವೇಶನ್ಗಳು ನಡೆಯುತ್ತೆ. ಸೊ ಅಥವಾ ನಿಮ್ಮ ಥರನೇ ಯಾರನ್ನೂ ನೋಡ್ತಾರೆ. ಆ್ಯಂಡ್ ಈ ಪರ್ಸನಿಗೆ ಸಾಕಷ್ಟು ಫೀಲಿಂಗ್ಸ್ ಇದೆ ನಿಮ್ಮ ಪ್ರತಿ. ಓಕೆ, ತುಂಬ ಪ್ರೀತಿಸ್ತಾರೆ. ಲಾಸ್ಟ್, ನೋ ಹೋಪ್, ಡಿಸ್ಪೈರ್. ಮೇ ಬಿ ಈ ಪರ್ಸನಿಗೆ ಅನ್ನಿಸ್ತಾ ಇದೆ ನೀವು ಅವ್ರ ಲೈಫಿಂದ ಹೋಗಿದ್ದೀರಾ ಪರ್ಮನೆಂಟಾಗಿ. ಯಾವುದೇ ಹೋಪ್ಸ್ ಇಲ್ಲ ಈ ರಿಲೇಷನ್ಶಿಪ್ಪಲ್ಲಿ, ಅಥವಾ ಈ ರಿಲೇಷನ್ಶಿಪ್ಪು ಎಲ್ಲೋ ಒಂದು ರೀತಿಯಲ್ಲಿ ಕಳೆದು ಹೋಗಿದೆ ಅಂತ ಅವರು ಭಾವಿಸ್ತಾ ಇದ್ದಾರೆ. ಓಕೆ, ಈ ಪರ್ಸನ್ ಅಷ್ಟು ಅಥವಾ ನೀವು ಯಾವುದೋ ಒಂದು ಟೆನ್ಷನಲ್ಲಿದ್ದೀರಾ, ನೋವಲ್ಲಿದ್ದೀರಾ, ಆ್ಯಂಡ್ ಮೇ ಬಿ ನೀವು ಇವ್ರ ಕಡೆಯಿಂದ ಏನಾರೋ ಹೋಪ್ಸ್ನ ಕಳ್ಕೊತಾ ಇದ್ದೀರಾ ಅಂತ ಈ ಪರ್ಸನಿಗೆ ಭಾವನೆಗಳಿದೆ. ಸೊ ನೆಕ್ಸ್ಟ್ ನೋಡೋಣ ಈ ಪರ್ಸನ್ ಫೀಲಿಂಗ್ಸ್ ಏನಿದೆ ಅನ್ನೋದು. ಎನಿವೇಸ್, ಡೋಂಟ್ ಫೀಲ್ ಬ್ಯಾಡ್, ನಾನು ಗೈಡೆನ್ಸ್ ಕೂಡ ಕೊಡ್ತೀನಿ. ಸೊ ನೋಡೋಣ ಅಡ್ವೈಸ್ ಅಥವಾ ಗೈಡೆನ್ಸ್ ಏನಿದೆ ನಿಮಗೆ ಅಂತ. ಬಟ್ ಫಸ್ಟ್ ನಾವು ಫೀಲಿಂಗ್ಸ್ನ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಪೈಲ್ ನಂಬರ್ 4 ಈ ಪರ್ಸನ್ ಫೀಲಿಂಗ್ಸ್ ಏನಿದೆ. ಫೈಲ್ ನಂಬರ್ 4 ಪ್ರತಿ ಈ ಪರ್ಸನ್ ಫೀಲಿಂಗ್ಸ್ ಏನಿದೆ. ಪರ್ಸನ್ ಫೀಲಿಂಗ್ಸ್ ಏನಿದೆ ದಯವಿಟ್ಟು ತಿಳಿಸಿ. ಪರ್ಸನ್ ಫೀಲಿಂಗ್ಸ್ ಏನಿದೆ. ಕಮ್ಯುನಿಕೇಷನ್ ಇಲ್ಲ ಅನಿಸುತ್ತೆ, ಅಥವಾ ಮಿಸ್ಕಮ್ಯುನಿಕೇಷನ್ ಆಗಿದೆ, ಅಥವಾ ಹೇಳ್ಕೊತಾ ಇಲ್ಲ. ಅಗೈನ್ ಕನ್ಫೆಸಿಂಗ್ ದ ಟ್ರೂತ್. ಓಕೆ, ಐ ವಿಶ್ ಯು ವುಡ್ ವಾಂಟ್ ಮೀ. ಈ ಪರ್ಸನಿಗೆ ಏನನ್ಸುತ್ತೆ ಅಂದರೆ ನೀವು ಇವರನ್ನು ಬಯಸಬೇಕು, ಇವರು ನಿಮ್ಮ ಲೈಫಲ್ಲಿ ಇರಬೇಕು ಅನ್ನೋ ಒಂದು ಆಸೆ ನಿಮಗೂ ಇರಬೇಕು ಅನ್ನೋ ಒಂದು ಆಸೆ ಇವ್ರಿಗೂ ಇದೆ. ಓಕೆ, ಐ ಆಮ್ ಅ ಪ್ಲೇಯರ್. ತುಂಬ ಜನಕ್ಕೆ ಈ ಪರ್ಸನ್ ಪ್ಲೇಯರ್ ಇರ್ಬೋದು. ಓಕೆ, ತುಂಬ ಜನ ಇವ್ರ ಲೈಫಲ್ಲಿ ಆಟಾಡಿ ಹೋಗಿದ್ದಾರೆ, ಹಾಗಾಗಿ ಇವರು ನಿಮ್ಮ ಲೈಫಲ್ಲಿ ಆಟಾಡ್ಬೋದು. ಸೊ ತುಂಬ ಜನಕ್ಕೆ ಇದು ಪಾಸಿಟಿವ್ ಇರ್ಬೋದು, ತುಂಬ ಜನಕ್ಕೆ ನೆಗೆಟಿವ್ ಕೂಡ ಇರ್ಬೋದು ಈ ಪರ್ಸನ್ನು ನಿಮ್ಮ ಲೈಫಲ್ಲಿ. ಆ್ಯಂಡ್ ಈ ಪರ್ಸನ್ನು ಫೀಲಿಂಗ್ಸು ನಿಮ್ಮ ಪ್ರತಿ ಹೀಸ್ ಅ ಪ್ಲೇಯರ್. ಓಕೆ, ಸೊ ಯಾರಿಗೆ ನೀವು ಏನೇ ಡಿಸಿಷನ್ಸ್ ಕೊಡೋಕ್ಕೂ ಮುಂಚೆ ಪ್ಲೀಸ್ ಟೇಕ್ ಅ ಪರ್ಸ್ನಲ್ ರೀಡಿಂಗ್ ಆ್ಯಂಡ್ ದೆನ್ ಟೇಕ್ ಡಿಸಿಷನ್ಸ್ ಅಂತ ಹೇಳ್ತೀನಿ. ಓಕೆ, ಯಾ, ಐ ಆಮ್ ಅ ಪ್ಲೇಯರ್ ಇಸ್ ನಾಟ್ ಅ ಗುಡ್ ಕಾರ್ಡ್. ಮೇ ಬಿ ಪರ್ಸನ್ ನಿಮ್ಮನ್ನು ಮತ್ತೆ ಯೂಸ್ ಮಾಡೋದಕ್ಕೆ ಬರಬಹುದು. ಮೇ ಬಿ ಪರ್ಸನ್ ನಿಮ್ಮನ್ನು ಥರ್ಡ್ ಪಾರ್ಟಿಯಲ್ಲಿ ಹಾಕಿ ಇಟ್ಕೊಂಡಿದ್ದಾರೆ. ಐ ಆಮ್ ಸ್ಲೀಪ್ಲೆಸ್ ಓವರ್ ಯು. ಈ ಪರ್ಸನ್ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊತಾರೆ, ಅವರಿಗೆ ನಿದ್ದೆನೇ ಬರೋದಿಲ್ಲ. ಐ ಸಿ ಯು ಆ್ಯಸ್ ಮೈ ಸೋಲ್ಮೇಟ್. ಈ ಪರ್ಸನ್ ನಿಮ್ಮನ್ನು ಸೋಲ್ಮೇಟ್ ಥರ ನೋಡ್ತಾ ಇದ್ದಾರೆ. ಬಟ್ ತುಂಬ ಜನಕ್ಕೆ ಇಲ್ಲಿ ನೆಗೆಟಿವ್ ಶೇಡ್ಸು ಇದೆ. ಸೊ ಪ್ಲೀಸ್ ಬಿ ಅವೇರ್. ಐ ಕ್ಯಾನ್ ಗಿವ್ ಅಪ್ ಮೈ ಲೈಫ್ ಫಾರ್ ಯು. ಯಾರೋ ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ ಆ್ಯಂಡ್ ಪ್ರಾಣ ಕೂಡ ಕೊಡೋಷ್ಟು ಪ್ರೀತಿಸ್ತಾರೆ ನಿಮ್ಮನ್ನು. ಐ ಚೆರಿಷ್ ಯುವರ್ ಮೆಮೊರೀಸ್. ಅಗೇನ್ ನಾನು ಹೇಳಿರೋ ಥರ ನಿಮ್ಮ ಬಗ್ಗೆ ಅವರು ಜಾಸ್ತಿ ಯೋಚನೆ ಮಾಡ್ತಾರೆ ಆ್ಯಂಡ್ ನಿಮ್ಮ ಬಗ್ಗೆ, ನಿಮ್ಮ ಮೆಮೊರೀಸ್ನ ತುಂಬ ಯೋಚನೆ ಮಾಡ್ತಾರೆ. ದೇರ್ ಈಸ್ ಎ ಸಪ್ರೇಷನ್ ಹಿಯರ್, ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಯು ಆರ್ ಸೋ ಡ್ಯಾಮ್ ಬ್ಯೂಟಿಫುಲ್. ನೀವು ತುಂಬ ಬ್ಯೂಟಿಫುಲ್ ಇದ್ದೀರಾ ಅನ್ನೋದು ಅವರ ಭಾವನೆ. ಅವ್ರು ನಿಮ್ಮನ್ನು ತುಂಬ ಅಟ್ರ್ಯಾಕ್ಟಿವ್ ಆಗಿ ನೋಡ್ತಾರೆ. ಓಕೆ, ಸೊ ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅಥವಾ ಹ್ಯಾಂಡ್ಸಮ್ ಆಗಿದ್ದೀರಾ. ಓಕೆ, ಸೊ ನೆಕ್ಸ್ಟ್ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್, ಪ್ಲೀಸ್ ಫೈಲ್ ನಂಬರ್ 1 ಅವರಿಗೆ ಗೈಡೆನ್ಸ್ ಏನಿದೆ. ಇಫ್ ದಿಸ್ ಪರ್ಸನ್ ಈಸ್ ಅ ಪ್ಲೇಯರ್, ಓಕೆ, ಈ ಪರ್ಸನಿಂದ ನಿಮಗೆ ನೆಗೆಟಿವ್ ವೈಬ್ ಸಿಗ್ತಾ ಇದೆ, ಅಥವಾ ಈ ಪರ್ಸನ್ ಬಗ್ಗೆ ನಿಮಗೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಅಂದರೆ ನಿಮಗೆ ಗೈಡೆನ್ಸ್ ಏನಿದೆ. ನ್ಯೂ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಬರುತ್ತೆ, ಪಾಸಿಬಿಲಿಟೀಸ್ ಬರುತ್ತೆ ಆ್ಯಂಡ್ ಪಾತ್ಸ್ ಓಪನಿಂಗ್ ಅಪ್. ಸೊ ನಿಮಗೆ ಈ ಪರ್ಸನ್ ನೆಗೆಟಿವ್ ಅನಿಸಿದ್ರೆ ಪ್ಲೀಸ್ ಇವರನ್ನು ಬಿಟ್ಟು ನಿಮ್ಮ ಲೈಫಲ್ಲಿ ಹೊಸ ಹೊಸ ದಾರಿಗಳು ಸಿಗುತ್ತೆ, ಹೊಸ ಆಪರ್ಚುನಿಟೀಸ್ ನಿಮ್ಮ ಲೈಫಲ್ಲಿ ಬರುತ್ತೆ, ಅದನ್ನು ತಗೊಳ್ಳಿ.
ಓಕೆ. ಸೊ ನಾನು ಸ್ಟಾರ್ಟಿಂಗಲ್ಲೂ ಹೇಳಿದೆ, ಮೈಟ್ ಬಿ ನಿಮ್ಮ ಲೈಫಲ್ಲಿ ಒಂದು ಹೊಸ ಚಾಪ್ಟರ್ ಶುರು ಆಗಬಹುದು. ಓಕೆ, ಬಟ್ ಇಫ್ ದಿಸ್ ಪರ್ಸನ್ ಈಸ್ ಜೆನ್ವೈನ್, ಈ ಪರ್ಸನ್ ಸೋಲ್ಮೇಟ್ ಥರ ನೋಡ್ತಾ ಇದ್ದಾರೆ, ನಿಮ್ಮನ್ನು ಟ್ರೂ ಪ್ರೀತಿ ಮಾಡ್ತಾ ಇದ್ದಾರೆ, ನಿಮಗೆ ಗೈಡೆನ್ಸ್ ಏನಿದೆ, ಹ್ಯಾಪಿನೆಸ್ ಆ್ಯಂಡ್ ವೆನ್ ಬೀಯಿಂಗ್, ಮೈ ಗುಡ್ನೆಸ್, ಎರಡೆರಡು ಸತಿ ಹ್ಯಾಪಿನೆಸ್. ಸೊ ಇದು ಕನ್ಫರ್ಮೇಷನ್ ಇಫ್ ದಿಸ್ ಪರ್ಸನ್ ಈಸ್ ಟ್ರೂ ಆ್ಯಂಡ್ ನಿಜವಾಗ್ಲೂ ನಿಮ್ಮನ್ನು ಪ್ರೀತಿಸ್ತಾರೆ ಅನ್ನೋದಾದರೆ, ಆ್ಯಂಡ್ ಖಂಡಿತ ನೀವಿಬ್ಬರು ಚೆನ್ನಾಗಿರ್ತೀರ. ಓಕೆ, ಖುಷಿಯಾಗಿರ್ತೀರ ಆ್ಯಂಡ್ ಹ್ಯಾಪಿನೆಸ್, ಎಕ್ಸೈಟೆಡ್. ಒಂದು, ಈ ಪರ್ಸನ್ ಸರಿ ಇಲ್ಲ ಅಂದರೂ ಕೂಡ ನಿಮಗೆ ಕ್ಲಾರಿಟಿ ಸಿಗುತ್ತೆ, ಸರಿ ಇದ್ದರೂ ಕೂಡ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಆ್ಯಂಡ್ ದೇರ್ ಈಸ್ ಅ ಯೂನಿಯನ್, ಹ್ಯಾಪಿನೆಸ್ ಕಾಣಿಸ್ತಾ ಇದೆ ನನಗೆ. ಗೋಲ್ಡ್ ಫಿಶ್, ಇನ್ಕ್ರೀಸ್ ಇನ್ ಮೆಟೀರಿಯಲ್ ವೆಲ್ತ್ ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್. ಎಸ್, ನಿಮ್ಮ ಇಂಟ್ಯೂಷನ್ ಸ್ಟ್ರಾಂಗ್ ಆಗುತ್ತೆ ಈ ಪರ್ಸನ್ ಪ್ರತಿ, ಇಫ್ ಹೀ ಈಸ್ ರೈಟ್. ಓಕೆ, ಸೊ ಪ್ಯಾನಲ್ ನಂಬರ್ 4 ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮ್ಮ ರೀಡಿಂಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ಟಾಪಿಕ್ ಅಂದರೆ ಮತ್ತೆ ಭೇಟಿ ಆಗೋಣ. ಅಲ್ಲಿಯವರೆಗೂ ನಮಸ್ತೆ.